ಟುಡೇ ಈಸ್ ಫಸ್ಟ್ ಕ್ಲಾಸ್. ಪೈಥಾನು ಅಪ್ಲಿಕೇಶನ್ ಇನ್ಸ್ಟಾಲು ಟೂಲು ಅದೆಲ್ಲ ಏನು ಬೇಡ, ಬಟ್ ವೆರಿ ಇಂಪಾರ್ಟೆಂಟ್ ಕಾನ್ಸೆಪ್ಟ್. ಓಕೆ, ಸೊ ಮೋಸ್ಟ್ ಆಫ್ ದಿ ಜನ ತಪ್ಪು ಮಾಡೋದು ಏನು ಮಿಸ್ ಮಾಡೋದು ಏನಪ್ಪ ಅಂತಂದ್ರೆ, ಇವಾಗ ಸ್ಕೂಲ್ ಆಗಲಿ ಕಾಲೇಜ್ ಆಗಲಿ ಅಥವಾ ವರ್ಕಿಂಗ್ ಎಕ್ಸ್ಪೀರಿಯನ್ಸಸ್ ಆಗಲಿ ನಾನು ಫೀಲ್ ಮಾಡಿರೋದು, ಲೆಟ್ಸ್ ಇವಾಗ ನಾನು ಒಂದು ಮನೆ ಕಟ್ತಿದ್ದೀನಿ ಅಂತಂದ್ರೆ ಅವ್ರಿಗೆ ಕೆಲಸ ಬರುತ್ತೆ RCC ಹಾಕೋದು. ಸೊ ಅವ್ರು ಡೈರೆಕ್ಟ್ ಆಗಿ RCC ಮೇಲೆ ರಿಸರ್ಚ್ ಮಾಡ್ತಾ ಇರೋದು, ಅದು ಏನಕ್ಕೆ ಹಾಕ್ತಿದೀವಿ, ಅದ್ರ ಕೆಳಗಡೆ ಸಪೋರ್ಟ್ ಇದೆ ಅಲ್ಲ, ಸೊ ಆ ಕಾನ್ಸೆಪ್ಟ್ ಗೊತ್ತು ಮಾಡ್ಕೊಳ್ಳಲ್ಲ. ಸೊ ಅದೇ ತರ ನಾವು ಈ ಮಷಿನ್ ಲರ್ನಿಂಗ್ ಬಜ್ ವರ್ಡ್ಸ್ನ ಕೇಳಿರ್ತೀವಿ: ಟ್ರೈನಿಂಗು, ಫೈನ್ ಟ್ಯೂನಿಂಗು, ಟೆಸ್ಟಿಂಗು, ಅಕ್ಯುರೇಸಿ ಅಂದ್ರೆ ಏನು. ಸೊ ಆ ಎಲ್ಲ ಕಾನ್ಸೆಪ್ಟ್ಗಳು ಏನು ಅನ್ನೋದನ್ನ ಒಂದು ಸಿಂಪಲ್ ಎಕ್ಸಾಂಪಲ್ ಯಾವ ತರ ಅಂದ್ರೆ, ಇದನ್ನ ನೀವು ಎಲ್ಲರೂ ಮಾಡಿದೀರಾ. ಓಕೆ ಓಕೆ, ಲೆಟ್ಸ್ ಟೇಕ್ ಎನ್ ಎಕ್ಸಾಂಪಲ್. ಸೊ ನಾನು ಇಲ್ಲಿ ಎರಡು ಕ್ರಿಯೇಟ್ ಮಾಡ್ತೀನಿ, ಎಕ್ಸ್ ಮತ್ತೆ ವೈ ಅಂತ. ಓಕೆನಾ? ಸಾರಿ, 10, 20, 20, 40, 30, 60, 40, 80. ಓಕೆ, ಸೊ ಫಸ್ಟ್ ಥಿಂಗ್, ಮಷಿನ್ ಲರ್ನಿಂಗ್ ಅಂದ್ರೆ ಏನು, ಈ ಮಾಡೆಲ್ ಅಂದ್ರೆ ಏನು? ಓಕೆ, ಎಲ್ಲರಿಗೂ ಡೌಟ್, ಮಾಡೆಲ್ ಅಂದ್ರೆ ಏನು, ಟ್ರೈನಿಂಗ್ ಅಂದ್ರೆ ಏನು, ಸೊ ಇದು ಯಾವ ತರ ರೆಸ್ಪಾನ್ಸ್ ಕೊಡ್ತಿದೆ, ಯಾವ ತರ ಕಲಿತಾ ಇದೆ ಅನ್ನೋದು ನಮಗೆ ಕಲಿಬೇಕು. ಓಕೆನಾ? ಓಕೆ, ಸೊ ಲೆಟ್ಸ್ ಸೇ ನಾವು ಇದನ್ನ ಸ್ಕೂಲಲ್ಲಿ ಮಾಡಿರ್ತೀವಿ, ಪ್ರೈಮರಿ ಸ್ಕೂಲಲ್ಲಿ. ಓಕೆ, ಏನು ಎಕ್ಸಾಂಪಲ್ ನಾವಲ್ಲಿ ಮಾಡಿರೋದೇನು? ಸೊ ಗ್ರಾಫ್ ಇದೆಲ್ಲ, ನಾವು ಗ್ರಾಫ್ನ ಎಲ್ಲರೂ ನೋಡಿದೀವಿ. ಓಕೆ, 10, 20, 30, 40, 50. ಓಕೆ, ಸೊ ಒಂದು ಗ್ರಾಫ್ನ ಪ್ಲೇ ಮಾಡ್ಬೇಕು. ಫರ್ಗೆಟ್ ಅಬೌಟ್ ಮಾಡೆಲ್ ಅಂದ್ರೆ ಏನು, ಅವೆಲ್ಲ ಏನು ಬೇಡ. ಸೊ ಇವಾಗ ನಾವು ಪ್ರೈಮರಿ ಸ್ಕೂಲಲ್ಲಿ ಅಥವಾ ಹೈಸ್ಕೂಲಲ್ಲಿ ಬರೋ ಬೇಸಿಕ್ ಪ್ರಾಬ್ಲಮ್ ಈ ತರ ನಮಗೆ ಎರಡು ಕಾಲಮ್ ಕೊಡ್ತಿದ್ರು. ಎಕ್ಸ್ ಅಂದ್ರೆ ಒಂದು, ವೈ ಅಂದ್ರೆ ಒಂದು. ಎಕ್ಸ್ ಇದು ಇರ್ತಿತ್ತು, 20 ಇದು ಇರ್ತಿತ್ತು. ಇದನ್ನ ಯೂಸ್ ಮಾಡ್ಕೊಂಡು ನಾವು ಒಂದು ಗ್ರಾಫ್ನ ಬಿಲ್ಡ್ ಮಾಡ್ತಿದ್ವಿ. ಯಾವ ತರ? 10ಗೆ ಒಂದು ಪಾಯಿಂಟ್ನ ಹಾಕ್ತೀನಿ. ಸೊ ನೆಕ್ಸ್ಟ್ ಲೆಟ್ಸ್ ಇದನ್ನ 20 ವೈಸ್ ತಗೋಣ. 20, 40, 60, 80. Okay, maybe I'll find some other drawing tool later. Okay, ಸೊ ನಾವೇನ್ ಮಾಡ್ತಿದ್ವಿ, ಎಕ್ಸ್ 10 ಇದ್ರೆ ವೈ 20 ಇದೆ ಅಂದ್ರೆ ಇಲ್ಲೊಂದು ಡಾಟ್ನ ಹಾಕ್ತಿವಿ. ಸೊ ಸಿಮಿಲರ್ಲಿ ಎಕ್ಸ್ 20 ಇದೆ, ಲೆಟ್ಸ್ ಸೇ ಇದು ಎಕ್ಸ್, ಆಮೇಲೆ ಇದು ವೈ. ಓಕೆ, ಸೊ ಇಲ್ಲೊಂದು ಪಾಯಿಂಟ್ನ ಹಾಕ್ತೀನಿ. ಸೊ ಇಲ್ಲಿ ಈ ತರ ನನ್ನ ಹತ್ರ ಇರೋ 4 ಡೇಟಾಗಳನ್ನ ನಾನು ಇಲ್ಲಿ ಡ್ರಾ ಮಾಡಿದೆ. ಓಕೆ, ನೆಕ್ಸ್ಟ್ ನಾವೇನ್ ಮಾಡ್ತಿದ್ವಿ, ಸೊ ನಮ್ಮ ಹತ್ರ ಇರ್ತಿದ್ದು ಇದಿಷ್ಟೇ. ನೆಕ್ಸ್ಟ್ ಒಂದು ಕ್ವಶನ್ ಬರ್ತಿತ್ತು, ನಂದು ವ್ಯಾಲ್ಯೂ ಬಂದು ಎಕ್ಸಾಂಪಲ್ 70 ಇದೆ ಅಂತ. 70 ಇದೆ, ವಾಟ್ ಈಸ್ ದ ವೈ ವ್ಯಾಲ್ಯೂ? ಸ್ಕೂಲಲ್ಲಿ ನಾವು ಮಾಡ್ತಿತ್ತು. ಇದನ್ನ ಫೈಂಡ್ ಔಟ್ ಮಾಡ್ಬೇಕಾದ್ರೆ ನಾವ್ ಏನ್ ಮಾಡ್ತಿದ್ವಿ, ನಮಗೆ ಆಲ್ರೆಡಿ ಗೊತ್ತಿರೋ ಪಾಯಿಂಟ್ಸ್ಗಳ ಮೇಲೆ ಈ ತರ ಪಾಯಿಂಟ್ಸ್ನ ತಗೊಂಡು ಒಂದು ಸ್ಕೇಲ್ನ ಎತ್ಕೊಂಡು ಇಲ್ಲಿ ಡ್ರಾ ಮಾಡ್ತಿದ್ವಿ. ಒಂದು ಸ್ಟ್ರೇಟ್ ಲೈನ್ನ ನಾನು ಡ್ರಾ ಮಾಡ್ತೀನಿ. ಓಕೆ, ಸೊ ನೆಕ್ಸ್ಟ್ ಏನ್ ಮಾಡ್ತಿದ್ವಿ, ಇವಾಗ ನಾನು 70 ಬಂದಿದೆ ಅಂದ್ರೆ, ಓಕೆ ಎಕ್ಸ್ ಇಲ್ಲಿ 70 ಇದೆ ಅಂದ್ರೆ ಇಲ್ಲಿಂದ ಇಲ್ಲಿ ಸ್ಟ್ರೇಟ್ ಫಾರ್ವರ್ಡ್ ಹೋಗಿ ಇಲ್ಲಿಂದ ಇಲ್ಲಿ ಈ ಕಡೆ ಲೆಫ್ಟ್ ಅದು ಹೋದ್ರೆ ಇಲ್ಲಿ ನಮಗೆ 140 ಬರುತ್ತೆ. ಸೊ ದಟ್ ಈಸ್ ಅವರ್ ಆನ್ಸರ್ ಅಲ್ವಾ? ಸೊ 140 ಅಂತ ನಾವು ಇಲ್ಲಿ ಮಾಡಿದ್ವಿ. ಓಕೆ ಓಕೆ, ಇದನ್ನ ನಾವೆಲ್ಲರೂ ಮಾಡಿದ್ವಿ ಅಲ್ವಾ? ಸೊ ಸಿಂಪಲ್ ಆಗಿ ಇದೇ ಕಾನ್ಸೆಪ್ಟ್, ದಿಸ್ ಈಸ್ ದ ವೆರಿ ಬೇಸಿಕ್ ಫೌಂಡೇಶನ್ ಆಫ್ ಮಷಿನ್ ಲರ್ನಿಂಗ್ ಅಂದ್ರೆ ಏನು, ಡೇಟಾ ಸೈನ್ಸ್ ಅಂದ್ರೆ ಏನು, ಡೀಪ್ ಲರ್ನಿಂಗ್ ಅಂದ್ರೆ ಏನು, NLP ಅಂದ್ರೆ ಏನು, LLM ಅಂದ್ರೆ ಏನು, ಅದರದ್ದೆಲ್ಲ ಮದರ್ ಅನ್ಕೊಳ್ಳಿ. ಓಕೆ, ಅಟ್ಸ್ ಫಾರ್ ಬೇಸಿಕ್ ಕಾನ್ಸೆಪ್ಟ್. ಈ ಕಾನ್ಸೆಪ್ಟ್ ಅಲ್ಲಿ ನಾವು ಏನೇನ್ ಮಾಡಿದ್ವಲ್ಲ ಅದನ್ನೇ ನಾವು LLM ಆಗಲಿ, ChatGPT ಆಗಲಿ, ಯಾವುದೇ ಒಂದು ಮಾಡೆಲ್ನ ಟ್ರೈನ್ ಮಾಡ್ಬೇಕಾದ್ರೆ ಸೇಮ್ ಕಾನ್ಸೆಪ್ಟ್ನ ಯೂಸ್ ಮಾಡ್ತೀವಿ. ಓಕೆ, ಸೊ ಲೆಟ್ಸ್ ಲರ್ನ್ ವರ್ಡ್ ಬೈ ವರ್ಡ್. ಇವಾಗ ನಾವು ಕೇಳಿರೋ ಇವಾಗ ಮಾಡರ್ನ್ AI ಏನೇನು ವರ್ಡ್ ಬರ್ತಿದೆ ಆ ವರ್ಡ್ ಈ ಎಕ್ಸಾಂಪಲ್ ಅಲ್ಲಿ ಎಲ್ಲೆಲ್ಲಿ ಬರುತ್ತೆ ಅಂತ ನಿಮಗೆ ಅರ್ಥ ಮಾಡಿಸ್ತೀನಿ. ಓಕೆ, ಫಾರ್ ಎಕ್ಸಾಂಪಲ್ ಫಸ್ಟ್ ನಾವು ಏನಂತೀವಿ, ಎಲ್ಲರೂ ಕೇಳಿರ್ತೀರಾ, ಈ ಮಾಡೆಲ್ ಇಷ್ಟು ಡೇಟಾ ಸೆಟ್ ಮೇಲೆ ಟ್ರೈನ್ ಆಗಿದೆ, ಅಷ್ಟು ಡೇಟಾ ಸೆಟ್ ಮೇಲೆ ಟ್ರೈನ್ ಆಗಿದೆ, ಎಷ್ಟು ಡೇಟಾ ಸೆಟ್ ಮೇಲೆ ಟ್ರೈನ್ ಆಗಿದೆ ಅಂತೀವಲ್ಲ. ಸೊ ದಿಸ್ ವಿಲ್ ಬಿಕಮ್ ಅವರ್ ಡೇಟಾ ಸೆಟ್. ಓಕೆ,
ಇದು ಡೇಟಾ ಸೆಟ್. ಓಕೆ, ದಿಸ್ ವಿಲ್ ಬಿಕಮ್ ಅವರ್ ಡೇಟಾ ಸೆಟ್. ಓಕೆ, ಇಲ್ಲಿ ನಾವು ಏನು ಮಾಡ್ತಿದ್ದೀವಿ, ಓಕೆ, ಈ ಡೇಟಾ ಸೆಟ್ ಅಲ್ಲಿ ನಾವು ಇವಾಗ ಏನೇನಿತ್ತು ನಮ್ಮ ಹತ್ರ, ಒಂದು ಎಕ್ಸ್ ಅನ್ನೋದು, ಒಂದು ವೈ ಅನ್ನೋದು. ಓಕೆ, ಸೊ ಎಕ್ಸ್ ನ ನಾವು ಏನಂತ ಕರಿತೀವಿ, ಡಿಪೆಂಡೆಂಟ್ ವೇರಿಯಬಲ್. ಓಕೆ, ಸಾರಿ, ಇಂಡಿಪೆಂಡೆಂಟ್ ವೇರಿಯಬಲ್. ಈ ಎಕ್ಸ್ ನಮಗೆ ಯಾವ್ದಾದ್ರೂ ಒಂದು ವ್ಯಾಲ್ಯೂ ಇರ್ಬೋದು, ಇಲ್ಲಿ ಎಲ್ಲಾದ್ರೂ ಒಂದು ಯಾವ್ದಾದ್ರೂ ಒಂದು ವ್ಯಾಲ್ಯೂ ಬರ್ಬೋದು. ಇಟ್ಸ್ ಇಂಡಿಪೆಂಡೆಂಟ್, ಯಾವುದೇ ಒಂದು ರೀಸನ್ ಇಲ್ಲ ಅದಕ್ಕೆ. ಬಟ್ ವೈ ಎಲ್ಲಿ ಡಿಪೆಂಡೆಂಟ್ ಆಗಿದೆ, ವೈ ನ ನಾವೇನಂತ ಕರಿತೀವಿ, ಡಿಪೆಂಡೆಂಟ್ ವೇರಿಯಬಲ್ ಅಂತ. ಓಕೆ, ಇದು ಇಂಡಿಪೆಂಡೆಂಟ್ ವೇರಿಯಬಲ್, ಇದು ಡಿಪೆಂಡೆಂಟ್ ವೇರಿಯಬಲ್. ಓಕೆನಾ. ಸೊ ಡಿಪೆಂಡೆಂಟ್ ವೇರಿಯಬಲ್ ಏನಪ್ಪಾ ಅಂದ್ರೆ, ಇವಾಗ ಈ ಗ್ರಾಫ್ ಅಲ್ಲಿ ನಾನು ವೈ ವ್ಯಾಲ್ಯೂ ಗೊತ್ತಿರಬೇಕು ಅಂತಂದ್ರೆ ಎಕ್ಸ್ ಇಂದ ಸ್ಟಾರ್ಟ್ ಮಾಡಬೇಕು, ಯಾವ ಎಕ್ಸ್ ಗೆ ನಾನು ವೈ ವ್ಯಾಲ್ಯೂ ನೋಡ್ತಿದ್ದೀನಿ ಅಂತ, ಅದು ಅಲ್ವಾ. ಓಕೆ, ಸೊ ಇದು ಇಂಡಿಪೆಂಡೆಂಟು, ಇದು ಡಿಪೆಂಡೆಂಟ್. ಓಕೆ ಓಕೆ, ಸೊ ಕೆಲವರಿಗೆ ನಂಬರ್ ಫಾರ್ಮೆಟ್ ಅಲ್ಲಿ ಕನ್ಫ್ಯೂಸ್ ಆಗ್ತಿದ್ರೆ, ಓಕೆ, 1 or 2 ಎಕ್ಸಾಂಪಲ್ ನಾನು ಇವಾಗ ತಗೊಳ್ತೀನಿ. ಸೊ ಎಕ್ಸ್ ಅಂತಂದ್ರೆ ಇಮೇಜಸ್. ಇವಾಗ ಬೇರೆ ಬೇರೆ ಡೇಟಾ ಸೆಟ್ ಎಕ್ಸಾಂಪಲ್ ನೋಡಿದ್ರೆ ನಮಗೆ ಗೊತ್ತಾಗುತ್ತೆ. ಎಕ್ಸ್ ಅಂತಂದ್ರೆ ಇಮೇಜಸ್. ಓಕೆ, ಸೊ ನಮ್ಮ ಮೊಬೈಲ್ ಅಲ್ಲಿ ಎಲ್ಲರದ್ದು ಇಮೇಜಸ್ ಇದೆಲ್ಲ. ಎಕ್ಸಾಂಪಲ್, ಇವಾಗ ಈ ಇಮೇಜ್ ಅಲ್ಲಿ ಕ್ಯಾಟ್ ಇದ್ರೆ ಕ್ಯಾಟ್, ಕ್ಯಾಟ್. ಈ ಇಮೇಜ್ ಅಲ್ಲಿ ಡಾಗ್ ಇದೆ, ಮತ್ತೆ ಈ ಇಮೇಜ್ ಅಲ್ಲಿ ಕ್ಯಾಟ್ ಇದೆ. ಓಕೆ, ಸೊ ಇದು ನಂದು ಇನ್ಪುಟ್. ಓಕೆ, ಸೊ ಲೆಟ್ಸ್ ಸೇ ಇವಾಗ ಡಿಪೆಂಡೆಂಟ್ ಟು ಇಂಡಿಪೆಂಡೆಂಟ್ ವೇರಿಯಬಲ್, ಸೊ ಏನೋ ನೆನಪಿರ್ತಿಲ್ಲ, ಏನೋ ಕಾಂಪ್ಲಿಕೇಟೆಡ್ ಅನಿಸ್ತಿದೆ ಅಂತಂದ್ರೆ, ಸಿಂಪಲ್ ಟರ್ಮ್ ಅಲ್ಲಿ ಎಕ್ಸ್ ಈಸ್ ಅವರ್ ಇನ್ಪುಟ್, ವೈ ಈಸ್ ಅವರ್ ಔಟ್ಪುಟ್, ಅಷ್ಟೇ. ಓಕೆನಾ. ಸೊ ಎಕ್ಸಾಂಪಲ್, ಇಲ್ಲಿ ನೀವು ಇವಾಗ ನಾವೆಲ್ಲ ನೋಡ್ತಿದ್ವಲ್ಲ, ಅಂದ್ರೆ ಇಮೇಜ್ ಕ್ಲಾಸಿಫಿಕೇಶನ್ ಆಗೋದು, ಫೇಸ್ ಡಿಟೆಕ್ಷನ್ ಆಗೋದು, ಅದೆಲ್ಲ ಯಾವ ತರ ಆಗುತ್ತೆ, ಪ್ರತಿಯೊಂದು ಇಮೇಜ್ ನಲ್ಲಿ ನಾವು, ಸೊ ಸಿಂಪಲ್ ಟರ್ಮ್, ಇವಾಗ ಎಲ್ಲ ಇಮೇಜಸ್ನ ನಾನು ಇಲ್ಲಿ ಗ್ರಾಫ್ ಅಲ್ಲಿ ಇಡ್ತಿದ್ದೀನಿ. ಹೊಸ ಇಮೇಜಸ್ ಬಂದಾಗ, ಸೊ ಆ ಗ್ರಾಫ್ ಅಲ್ಲಿ ನಾನು ಮ್ಯಾಪ್ ಮಾಡ್ಕೊಂಡು, ಓಕೆ, ಅಗೇನ್ ನಾನು ಎಕ್ಸಾಂಪಲ್ಗೋಸ್ಕರ ಹೇಳ್ತಿದ್ದೀನಿ, ಇಟ್ಸ್ ಫಾರ್ಮುಲಾ ಎಲ್ಲ ಕಾಂಪ್ಲಿಕೇಟೆಡ್ ಆಗ್ತಾ ಹೋಗುತ್ತೆ ಈ ಬೇಸಿಕ್ ವರ್ಷನ್ ಅಲ್ಲಿ. ಸೊ ಈ ಕಾನ್ಸೆಪ್ಟ್ ಅರ್ಥ ಆಯ್ತು ಅನ್ಕೊಳ್ತೀನಿ. ಇನ್ಪುಟ್ ಅಂದ್ರೆ ಏನು, ಔಟ್ಪುಟ್ ಅಂದ್ರೆ ಏನು. ಓಕೆ, ಸೊ ಈ ತರ ನಮಗೆ ಒಂದು ಇನ್ಪುಟ್ ಇರುತ್ತೆ, ಅದಕ್ಕೆ ರೆಸ್ಪೆಕ್ಟಿವ್ ಔಟ್ಪುಟ್ ಇರುತ್ತೆ. ಓಕೆ, ಸೊ ಇದನ್ನ ನಾವು ಡೇಟಾ ಸೆಟ್ ಅಂತ ಕರಿತೀವಿ. ಡೇಟಾ ಸೆಟ್ ಅಲ್ಲಿ ಎರಡು ಇರುತ್ತೆ, ಒಂದು ಇನ್ಪುಟ್ ಇರುತ್ತೆ, ಔಟ್ಪುಟ್ ಇರುತ್ತೆ. ಇಲ್ಲಿ ಫಾರ್ ಎಕ್ಸಾಂಪಲ್ ನಮಗೆ ಎಕ್ಸ್ ಮತ್ತೆ ವೈ ಅನ್ನೋದು ಎರಡೇ ವೇರಿಯಬಲ್ ಇದೆ. ನಾವು ಕಾಂಪ್ಲಿಕೇಶನ್ ಮಾಡೋದು ಬೇಡ, ಫರ್ದರ್ ಕ್ಲಾಸ್ಗಳಲ್ಲಿ ನಾನು ಇನ್ನೂ ಇನ್ ಡೆಪ್ತ್ ಹೇಳ್ತೀನಿ. ಓಕೆ, ಸೊ ಇದಾಯ್ತು. ನೆಕ್ಸ್ಟ್ ನಾವು ಏನ್ ಮಾಡಿದ್ವಿ, ಈ 10 ಮತ್ತೆ ಈ ಡೇಟಾ ಸೆಟ್ ನ ಯೂಸ್ ಮಾಡಿಕೊಂಡು ಇಲ್ಲಿ ಈ ಸ್ಟಾರ್ಗಳನ್ನ ಹಾಕಿದ್ವಿ ಅಲ್ವಾ. ಸ್ಟಾರ್ಗಳನ್ನ ಹಾಕಿ ಆಮೇಲೆ ಒಂದು ಸ್ಟ್ರೇಟ್ ಲೈನ್ ನ ಡ್ರಾ ಮಾಡಿದೆ ನಾನು ಅಲ್ವಾ. ಸೊ ಸ್ಟಾರ್ಗಳನ್ನ ಹಾಕಿ ಈ ಸ್ಟ್ರೇಟ್ ಲೈನ್ ನ ನಾನು ಏನ್ ಡ್ರಾ ಮಾಡಿದ್ನಲ್ಲ, ಈ ಪ್ರೊಸೆಸ್ಗೆ ನಾವ್ ಏನಂತ ಕರಿತೀವಿ, ಟ್ರೈನಿಂಗ್ ಅಂತ ಕರಿತೀವಿ. ಓಕೆ, ಇಲ್ಲಿ ಟ್ರೈನಿಂಗ್ ಅಲ್ಲಿ ನಾವ್ ಏನ್ ಮಾಡ್ತಿದೀವಿ, ಈ ಟ್ರೈನಿಂಗ್ ಅಲ್ಲಿ ನಾವ್ ಏನ್ ಮಾಡ್ತಿದೀವಿ, ನಮ್ಮ ಡೇಟಾ ಸೆಟ್ ನ ಒಂದು ಗ್ರಾಫ್ ಅಲ್ಲಿ ಪ್ಲಾಟ್ ಮಾಡ್ತಿದೀವಿ. ಆಮೇಲೆ ಪ್ಲಾಟ್ ಮಾಡಾದ್ಮೇಲೆ ನಾವೇನ್ ಮಾಡ್ತಿದೀವಿ, ಇಲ್ಲಿ ಒಂದು ಸ್ಟ್ರೇಟ್ ಲೈನ್ ನಾನು ಡ್ರಾ ಮಾಡ್ತಿದ್ದೀನಿ. ಓಕೆ, ಸೊ ಆಸ್ ಅ ಹ್ಯೂಮನ್ ನಾನು ಏನ್ ಮಾಡ್ತಿದ್ದೀನಿ, ನಂಗೆ ಗೊತ್ತು, ನಾನು ತಗೊಳ್ತಿದ್ದೀನಿ, ನಾನು ಒಂದು ಸ್ಕೇಲ್ ನ ಎತ್ಕೊಂಡೆ, ಎಲ್ಲೆಲ್ಲಿ ಕಾಣಿಸ್ತಿದೆ ಅಲ್ಲಿ ಡಾಟ್ ಹಾಕ್ಬಿಟ್ಟೆ, ಹೌದಲ್ವಾ. ಡಾಟ್ ಹಾಕಿ ಆಮೇಲೆ ಒಂದು ಸ್ಕೇಲ್ ನ ತಗೊಂಡು ಡ್ರಾ ಮಾಡಿದೆ. ಬಟ್ ಇದನ್ನ ನಾನು ಪ್ರೋಗ್ರಾಮೆಟಿಕಲಿ ಹೆಂಗ್ ಮಾಡ್ಬೇಕು ಅಲ್ವಾ. ಪ್ರೋಗ್ರಾಮೆಟಿಕಲಿ ಹೆಂಗ್ ಮಾಡ್ಬೇಕು ಅಂದ್ರೆ ಆಟೋಮೆಟಿಕ್ ಆಗಿ ಆಗ್ಬೇಕು. ಆಟೋಮೆಟಿಕ್ ಆಗಿ ಆಗ್ಬೇಕು ಅಂತಂದ್ರೆ ಯಾವ ತರ ಆಗುತ್ತೆ, ಫಾರ್ ಎಕ್ಸಾಂಪಲ್ ನಾನು ಏನ್ ಮಾಡ್ಬೇಕು, ಈ ಪ್ರೊಸೀಜರ್ ಅಲ್ಲಿ ನಂದು ಮೇನ್ ಕಾನ್ಸೆಪ್ಟ್ ಏನಿತ್ತು, ಲೈನ್ ಡ್ರಾ ಮಾಡೋದು. ಓಕೆ, ಅಗೇನ್ ಈ ಫಾರ್ಮುಲಾನ ಕೆಲವರು ನೋಡಿರ್ತೀರಾ, ಕೆಲವರು ನೋಡಿರಲ್ಲ. y ಈಕ್ವಲ್ ಟು mx+c ಅಂತ. ಓಕೆ, ಸೊ ಪ್ರೋಗ್ರಾಮೆಟಿಕಲಿ ಆಗಲಿ ಅಥವಾ ಕಾನ್ಸೆಪ್ಚುವಲಿ ನಮಗೆ ಇವಾಗ ನಾವು ಬೇಸ್ ಮ್ಯಾಥಮೆಟಿಕ್ಸ್ ಅಲ್ಲಿ ಬರುತ್ತಲ್ಲ, ಹೈಪರ್ಬೋಲಾ ಒಂದು ಫಾರ್ಮುಲಾ, ಸೈನ್ ವೇವ್ ಒಂದು ಫಾರ್ಮುಲಾ, ಅದೇ ತರ ಸ್ಟ್ರೇಟ್ ಲೈನ್ಗೆ ಈ ಫಾರ್ಮುಲಾ ಇರೋದು. ಸೊ ಎಕ್ಸ್ ಬಂದು ಇಲ್ಲಿ ಕುತ್ಕೊಳ್ಳುತ್ತೆ, ಆಮೇಲೆ ಎಮ್ ಮತ್ತೆ ವೈ ಇದೆ. ಓಕೆ, ಸೊ ಎಮ್ ಈ ಸ್ಟ್ರೇಟ್ ಲೈನ್, ಇದನ್ನ ನಾನು ಪ್ರೋಗ್ರಾಮೆಟಿಕಲಿ ಡ್ರಾ ಮಾಡ್ಬೇಕಂತಂದ್ರೆ ಇಲ್ಲಿ ವ್ಯಾಲ್ಯೂನ ಈ ತರ ಒಂದು ಲೈನ್ ನ ಫಾರ್ಮುಲಾದಲ್ಲಿ ನಾನು ವ್ಯಾಲ್ಯೂಗಳನ್ನ ಸಬ್ಮಿಟ್ ಮಾಡಬೇಕು. ಓಕೆ, ಅಗೇನ್ ಓಕೆ, ಎಂ ಅಂದ್ರೆ ಏನು, ಸಿ ಅಂದ್ರೆ ಏನು. ಓಕೆ,
ಎಂ ಅಂತಂದ್ರೆ ಅಂದ್ರೆ ಈ ಲೈನು ಫಾರ್ ಎಕ್ಸಾಂಪಲ್ ಇವಾಗ ನನ್ನ ಗ್ರಾಫ್ ಇದೆ. ಇವಾಗ ನಾನ್ ಡ್ರಾ ಮಾಡಿರೋ ಲೈನ್ ಅಲ್ಲಿ ಈ ಲೈನ್ ಇಲ್ಲಿಂದ ಈ ತರ ಸ್ಟಾರ್ಟ್ ಆಗಿದೆ. ಸೊ ಲೆಟ್ಸ್ ಕೆಲವೊಂದು ಲೈನ್ ಈ ತರನೂ ಇರ್ಬೋದು. ಅಂದ್ರೆ ನಮ್ ಡೇಟಾ ಸೆಟ್ ಮೇಲೆ ಡಿಪೆಂಡ್ ಆಗುತ್ತೆ. ಇವಾಗ ನಾನು ಇಲ್ಲೇ 10 ಇರೋದನ್ನ 10 ತಗೊಂಡೆ ಅಂತಂದ್ರೆ ಈ ತರ ಹೋಗ್ಬಿಡುತ್ತದು ಲೈನ್. ಸೊ ಆ ತರ ಈ ತರನೂ ಇರ್ಬೋದು ಲೈನು, ಈ ತರನೂ ಇರ್ಬೋದು, ಸೊ ಈ ತರನೂ ಇರ್ಬೋದು. ಓಕೆ, ಇಲ್ಲಿ ಏನ್ ಚೇಂಜ್ ಆಗ್ತಿದೆ? ಈ ಲೈನ್ಗಳಲ್ಲಿ ಏನ್ ಚೇಂಜ್ ಆಗ್ತಿದೆ? ಇಲ್ಲಿ ನಮಗೆ ಆಂಗಲ್ ಚೇಂಜ್ ಆಗ್ತಿದೆ ಅಲ್ಲ. ಸೊ ಈ ಆಂಗಲ್ ನಥಿಂಗ್ ಬಟ್ ಅವರ್ ಎಂ. ನನ್ನ ಸೋರ್ಸ್ ಇಂದ ನನ್ನ ಸ್ಲೋಪ್ ಅಂತ ಕರಿತೀವಿ ಅದನ್ನು. ಓಕೆನಾ? ಈ ಸ್ಲೋಪ್ ಎಷ್ಟಿದೆ ಅಂತ, ಸೊ ಈ ನಮಗೆ ಈ ಎಂ ಪಾರ್ಟ್ ಹೇಳುತ್ತೆ. ಓಕೆ, ಒಂದ್ ಅರ್ಥ ಆಯ್ತು ನಮಗೆ. ನನ್ನ ಲೈನ್ ಸ್ಟಾರ್ಟ್ ಆಗ್ತಿದೆ, ಯಾವ ಆಂಗಲ್ ಅಲ್ಲಿ ಇದೆ ಅಂತ ನಂಗೆ ಗೊತ್ತಾಯ್ತು. ಮಿಕ್ಕಿದ್ದೆಲ್ಲ ಪಾಯಿಂಟ್ಗಳನ್ನ ನಾನು ಡ್ರಾ ಮಾಡ್ಕೊಂಡು ಹೋಗ್ತೀನಿ ಅಷ್ಟೇ. ಓಕೆ, ನೆಕ್ಸ್ಟ್ ಕ್ವಶನ್ ಬರುತ್ತೆ. ಪ್ರತಿ ಸಲ ನಾನು ಇಲ್ಲಿಂದಾನೇ ಸ್ಟಾರ್ಟ್ ಮಾಡ್ಬೇಕಾ, ಜೀರೋ ಇಂದಾನೇ ಸ್ಟಾರ್ಟ್ ಮಾಡ್ಬೇಕಾ? ಇಲ್ಲ, ನನ್ ಕೆಲವೊಂದ್ಸಲ ನನ್ನ ಲೈನು ಇಲ್ಲಿಂದಾನು ಸ್ಟಾರ್ಟ್ ಆಗ್ಬೋದು. ಫಾರ್ ಎಕ್ಸಾಂಪಲ್ ಲೆಟ್ಸ್ ಸೇ ಇವಾಗ ನಾವು ಒಂದು ಹೌಸ್ ಪ್ರೈಸಿಂಗ್ ನ ಮಾಡ್ತಿದ್ವಿ. ಹೌಸ್ ಪ್ರೈಸಿಂಗ್ ಮಾಡ್ತಿದ್ರೆ 0, 1, 2, 3, 4 ಪ್ರೈಸ್ ಏನಿರುತ್ತಲ್ಲ, ಈ ಒಂದ್ ಇದಕ್ಕೂ ನಮಗೆ ಮಿನಿಮಮ್ ಒಂದು 5 ಲ್ಯಾಕ್ ರುಪೀಸ್ ಆಗುತ್ತೆ ಸಾಕು, ಬೇರೆ ಮಿನಿಮಮ್. ಅವಾಗ ನಾನು ಇಲ್ಲಿಂದ ಸ್ಟಾರ್ಟ್ ಮಾಡಿದ್ರೆ ಈ ಪಾಯಿಂಟ್ಗಳಿಗೆ ನನಗೆ ವ್ಯಾಲ್ಯೂನೇ ಇಲ್ಲ. ಸೊ ಅದಕ್ಕೆ ಏನಾಗುತ್ತೆ, ಇಲ್ಲಿಂದನೂ ಸ್ಟಾರ್ಟ್ ಆಗ್ಬೋದು. ಮಿನಿಮಮ್ ಪ್ರೈಸ್ ಸ್ಟಾರ್ಟ್ ಆಗೋದೇ ಇಲ್ಲಿಂದ. ಸೊ ಈ ಗ್ರಾಫ್ ಅಲ್ಲಿ ನನ್ನ ಲೈನು ಇಲ್ಲಿಂದನೂ ಸ್ಟಾರ್ಟ್ ಆಗ್ಬೋದು, ಇಲ್ಲಿಂದನೂ ಸ್ಟಾರ್ಟ್ ಆಗ್ಬೋದು. ಇಟ್ಸ್ ನಾಟ್ ನೆಸೆಸರಿ ದಟ್ ಜೀರೋ ಇಂದನೇ ಆಗ್ಬೇಕು ಅಂತ. ಓಕೆ, ಸೊ ಇದು ಎಲ್ಲಿಂದ ಸ್ಟಾರ್ಟ್ ಆಗುತ್ತಲ್ಲ ಇದನ್ನ ನಾವು ಬಯಾಸ್ ಅಂತ ಕರಿತೀವಿ. ಓಕೆ, ಸೊ ಟರ್ಮಿನಾಲಜಿ ನೆನ್ಪಿಡ್ಕೊಳ್ಳೋದು ಬೇಕಾಗಿಲ್ಲ. ಆ ವರ್ಡ್ ನೆನ್ಪಿಟ್ಕೊಳ್ತೀನಿ ನಂಗೆ ಇಂಟರ್ವ್ಯೂ ಅದೆಲ್ಲ ಆತರ ಏನು ಮಾಡ್ಕೊಬೇಡಿ. ಕಾನ್ಸೆಪ್ಟ್ ಅರ್ಥ ಮಾಡ್ಕೊಳ್ಳಿ ಅಷ್ಟೇ. ಓಕೆನಾ? ಯಾಕಂದ್ರೆ ಇದು ಬರ್ತಾ ಇರುತ್ತೆ. ಕಾನ್ಸೆಪ್ಟ್ ಇಂಪಾರ್ಟೆಂಟ್. ಅಂದ್ರೆ ಇಲ್ಲಿ ನಾವು ಕಲಿತಿರೋದು ಮಷಿನ್ ಲರ್ನಿಂಗ್ ಯಾವ ತರ ವರ್ಕ್ ಆಗುತ್ತೆ ಅಂತ ಅಷ್ಟೇ. ಓಕೆ, ಅರ್ಥ ಆಯ್ತು ಅಲ್ಲ? ಎಂ ಅಂದ್ರೆ ಈ ಆಂಗಲ್ ಏನು, ಸಿ ಅಂತಂದ್ರೆ ನಮ್ಗೆ ಬಯಾಸ್, ಎಲ್ಲಿಂದ ಸ್ಟಾರ್ಟ್ ಆಗ್ತಿದೆ, ಇಲ್ಲಿಂದ ಸ್ಟಾರ್ಟ್ ಆಗ್ತಿದ್ಯಾ, ಇಲ್ಲಿಂದ ಸ್ಟಾರ್ಟ್ ಆಗ್ತಿದ್ಯಾ ಅಂತ. ಓಕೆ ಓಕೆ, ಸೊ ಇವಾಗ ನಮ್ಮ ಹತ್ರ ಎರಡಿದೆ. ಒಂದು ಡೇಟಾ ಸೆಟ್ ಇದೆ ರೆಡಿ, ನಂಗೆ ಲೈನ್ ಡ್ರಾ ಮಾಡ್ಬೇಕಂದ್ರೆ ಫಾರ್ಮುಲಾನು ರೆಡಿ ಇದೆ. ಓಕೆ, ಬಟ್ ಎಂ ವ್ಯಾಲ್ಯೂ ಏನು, ಸಿ ವ್ಯಾಲ್ಯೂ ಏನು, ಅದನ್ನ ಯಾರು ಕೊಡ್ತಾರೆ ಅಲ್ವಾ? ಕ್ವಶನ್ ಬರೋದು ಅದು. ಅದನ್ನ ನಾನು ಮ್ಯಾನ್ಯುವಲಿ ಕೊಡ್ಲಾ? ಓಕೆ, ಇದೇನೋ ಸಿಂಪಲ್ ಆಗಿದೆ. ನಾನು ಎಕ್ಸಾಂಪಲ್ ಇವಾಗ ನಾನು ಇದನ್ನೇ ನಾನು ಒಂದು ಈ ಫಾರ್ಮುಲಾದಲ್ಲಿ ಬರಿಬೇಕಂತಂದ್ರೆ ನಾನು ಸಿಂಪಲ್ ಎಂ ವ್ಯಾಲ್ಯೂ 2 ಮಾಡ್ತೀನಿ, ಸಿ ವ್ಯಾಲ್ಯೂ 0 ಮಾಡ್ತೀನಿ. ಓಕೆ, ಎಂ ಎಕ್ಸ್ ಪ್ಲಸ್ ಸಿ. ಓಕೆ, ನಾನು ಈ ಪಾರ್ಟ್ನ ಡಿಲೀಟ್ ಮಾಡ್ತೀನಿ. ಹಾಗೆ ನಾವು ಟ್ರೈನಿಂಗ್ ಇನ್ನೂ ಡೀಟೇಲ್ ನೋಡೋಣ. ಓಕೆ, ಸೊ ಇವಾಗ ಎಕ್ಸಾಂಪಲ್ ನಾನು ಮ್ಯಾನ್ಯುವಲಿ ಇವಾಗ ನಂಗೆ ಗೊತ್ತಾದ್ರೆ ಈ ನಾನು ತಗೊಂಡಿರೋ ಎಕ್ಸಾಂಪಲ್ ಅಲ್ಲಿ ಸಿಂಪಲ್ ಆಗಿದೆ. ನಾನು ಎಂ ವ್ಯಾಲ್ಯೂನ 2 ಮಾಡ್ತೀನಿ, ಸಿ ವ್ಯಾಲ್ಯೂನ 0 ಮಾಡ್ತೀನಿ. ಸೊ ಎಕ್ಸಾಂಪಲ್ ಇವಾಗ ನೋಡಿದ್ರೆ ಇಲ್ಲೇನಾಗ್ತಿದೆ, ಇವಾಗ ನನಗೆ 70 ಮಾಡಿದ್ನಲ್ಲ, ನಮ್ಮ ಫಾರ್ಮುಲಾ ಏನಿದೆ, y = ಲೈನ್ ಫಾರ್ಮುಲಾ ಏನಿದೆ ಎಂ ಎಕ್ಸ್ ಪ್ಲಸ್ ಸಿ. ನಾವು ಇಲ್ಲಿ ಗ್ರಾಫಲ್ಲಿ ಮಾಡಿರೋದೆ ಎಕ್ಸ್ ನ ವ್ಯಾಲ್ಯೂನ ತಗೊಂಡು ಇಲ್ಲಿ ನೋಡಿ ವೈನ್ ಮಾಡಿರೋದೆ ಈ ಫಾರ್ಮುಲಾದಲ್ಲಿ ಹಾಕಿದ್ರೆ ಸಿಂಪಲ್ ಆಗಿ ಬರುತ್ತೆ. ಎಂ ವ್ಯಾಲ್ಯೂ ಏನಿದೆ 2 ಇದೆ, ಎಕ್ಸ್ ವ್ಯಾಲ್ಯೂ ಏನಿತ್ತು 70 ಇತ್ತು, ಸಿ ವ್ಯಾಲ್ಯೂ 0 ಇದೆ. ಸೊ ನನ್ನ ಆನ್ಸರ್ ಬಂದು 140. ಇದು ನಾವು ಗ್ರಾಫಲ್ಲಿ ಮಾಡಿದ್ವಿ, ಇದನ್ನ ಫಾರ್ಮುಲಾ ವೈಸ್ ಮಾಡಿದ್ವಿ. ಓಕೆ, ಸಿಂಪಲ್. ಓಕೆ, ಬಟ್ ಇದನ್ನ ಯಾರು ಫೈಂಡ್ ಔಟ್ ಮಾಡ್ತಾರೆ? ಇದನ್ನ ಫೈಂಡ್ ಔಟ್ ಮಾಡೋದಲ್ಲ, ಈ ಫೈಂಡ್ ಔಟ್ ಮಾಡೋ ಎಂ ವ್ಯಾಲ್ಯೂ 2 ಕರೆಕ್ಟ್ ಇದೆ, ಸಿ ವ್ಯಾಲ್ಯೂ 0 ಕರೆಕ್ಟ್ ಇದೆ ಅನ್ನೋದು ಫೈಂಡ್ ಔಟ್ ಮಾಡೋ ಪ್ರೊಸೆಸ್ಗೆ ನಾವೇನಂತ ಕರಿತೀವಿ? ಟ್ರೈನಿಂಗ್ ಅಂತ ಕರಿತೀವಿ. ಓಕೆ, ಓಕೆ ಓಕೆ, ಐ ಹೋಪ್ ಇಲ್ಲಿ ಗಂಟೆ ಏನೋ ಡೌಟ್ ಇಲ್ಲಲ್ಲ? ಓಕೆ, ಇಫ್ ಯು ಹ್ಯಾವ್ ಎನಿ ಡೌಟ್ ಪ್ಲೀಸ್ ಆಸ್ಕ್ ಇಟ್. ಓಕೆ, ಡೇಟಾ ಸೆಟ್ ಇದೆ, ನಮಗೆ ಫಾರ್ಮುಲಾ ಇದೆ,
ಬಟ್ ಫಾರ್ಮುಲಾದಲ್ಲಿ ಕೆಲವು ಅನ್ನೋನ್ ವೇರಿಯಬಲ್ ಇದಾವೆ. ಅನ್ನೋನ್ ಅಂತಂದ್ರೆ ನಮಗೆ ಗೊತ್ತಿಲ್ಲದೆ ಇರೋ ವ್ಯಾಲ್ಯೂ ಇದೆ. ಎಕ್ಸ್ ನ ಏನೋ ನಂಗೆ ಡೇಟಾ ಸೆಟ್ ಅಲ್ಲಿ ಇದೆ, ವೈ ಏನೋ ಡೇಟಾ ಸೆಟ್ ಅಲ್ಲಿ ಇದೆ. ಬಟ್ ಫಾರ್ಮುಲಾದಲ್ಲಿ ಬಂದಿರೋ ವೇರಿಯಬಲ್ಗಳು ನಂಗೆ ಗೊತ್ತಿಲ್ಲ. ಅದನ್ನ ನಾನು ಹೆಂಗ್ ಫೈಂಡ್ ಔಟ್ ಮಾಡ್ತೀನಿ, ಆ ವ್ಯಾಲ್ಯೂ ಹೆಂಗ್ ಬರ್ತೀನಿ ಅನ್ನೋ ಪ್ರೊಸೆಸ್ಗೆ ನಾವು ಟ್ರೈನಿಂಗ್ ಅಂತ ಕರಿತೀವಿ. ಓಕೆ, ಸೊ ಟ್ರೈನಿಂಗ್ ಯಾವ ತರ ಆಗುತ್ತೆ? ಓಕೆ, ಸೊ ಫಾರ್ಗೆಟ್ ಅಬೌಟ್ ಅಂದ್ರೆ ಎಲ್ಲ ಕೋಡಿಂಗ್ ಗೀಡಿಂಗ್ ಏನು ಬೇಡ, ನಾವೇ ಮ್ಯಾನ್ಯುವಲಿ ಮಾಡ್ತಿದ್ರೆ ಹೆಂಗಾಗುತ್ತೆ ಅಂತ. ಓಕೆ, ಸೊ ನಾವೇ ಫ್ರೆಶ್ ಇದೀವಿ, ನಮಗೆ ಆ ಕಾನ್ಸೆಪ್ಟೇ ಗೊತ್ತಿಲ್ಲ. ಇದನ್ನ ನಮಗೆ ಡೇಟಾ ತುಂಬಾ ಕಾಂಪ್ಲಿಕೇಟ್ ಆಗಿದ್ರೆ ಆಸ್ ಅ ಹ್ಯೂಮನ್ ಬೀಯಿಂಗು ನಾವೇನ್ ಮಾಡ್ತೀವಿ? ಸಿಂಪಲ್, ಸ್ಟಾರ್ಟ್ ಮಾಡಕ್ ಬೇಕಾದ್ರೆ ನಾವೇನ್ ಮಾಡ್ತೀನಿ? ಎಂ ನ 100 ಅಂತ, ಸಿ ನ 40 ಅಂತ. ಓಕೆ, ಎಂ ನ 100, ಸಿ ನ 40 ಅಂತ ನಾನು ರ್ಯಾಂಡಮ್ ಆಗಿ ಇನಿಷಿಯಲೈಸ್ ಮಾಡ್ತೀನಿ. ಓಕೆ, ಈ ಫಾರ್ಮುಲಾದಲ್ಲಿ ನಂದು ಇನ್ಪುಟ್ ಇದೆಯಲ್ಲ, ಈ ಇನ್ಪುಟ್ ವ್ಯಾಲ್ಯೂಗಳನ್ನ ಹಾಕ್ತೀನಿ. ಓಕೆ, ಸೊ ಎಂ ವ್ಯಾಲ್ಯೂ 100 ಹಾಕಿದಾಗ ಎಷ್ಟಾಗುತ್ತಿದ್ದು ಈ ಫಸ್ಟ್ ಒನ್ಗೆ. ಓಕೆ, ಈ ಟೇಬಲ್ ನಾನು ಕ್ರಿಯೇಟ್ ಮಾಡ್ತೀನಿ ಇವಾಗ. ಎಕ್ಸಾಂಪಲ್ ಎಕ್ಸ್ ವೈ, ನಮ್ದು ಈ ಫಾರ್ಮುಲಾದಲ್ಲಿ ಹಾಕಿದ್ಮೇಲೆ ನಮಗೆ ಬಂದಿರೋ ವೈ ಡ್ಯಾಶ್ ಏನಪ್ಪಾ ಅಂತ. ಓಕೆ, ಸೊ ಎಕ್ಸ್ 10 ಇತ್ತು, ಬರ್ಬೇಕಾಗಿರೋದು 20 ಇತ್ತು. ಸೆಲೆಕ್ಟ್ ಓಕೆ, ಬರ್ಬೇಕಾಗಿರೋದು 20 ಇತ್ತು. ಬಟ್ ಇವಾಗ ನಾನು ರ್ಯಾಂಡಮ್ ಆಗಿ ಅಗೇನ್ 100 40 ಅನ್ನೋದು ಇಟ್ಸ್ ರ್ಯಾಂಡಮ್. ಓಕೆ, ನಂಗೆ ಗೊತ್ತಿಲ್ಲ ಅದು ಎಲ್ಲೆಲ್ಲ ಇದೆ ಅಂತ. ಸೊ ನಾನು ರ್ಯಾಂಡಮ್ ಆಗಿ 2 ವ್ಯಾಲ್ಯೂನ ಹಾಕಿದೆ. ಅನ್ನೋನ್ ವೇರಿಯಬಲ್ 2 ಇದ್ದಾವೆ, ಆ ಅನ್ನೋನ್ ವೇರಿಯಬಲ್ ಯಾವುದೋ ಒಂದು 2 ರ್ಯಾಂಡಮ್ ವ್ಯಾಲ್ಯೂನ ಹಾಕಿದೆ. ನಾನು ಪ್ರತಿಯೊಂದು ನನ್ನ ಹತ್ರ ಇರೋ ಡೇಟಾ ಸೆಟ್ಗೆ ಇಲ್ಲಿ ಔಟ್ಪುಟ್ ನ ತಗೊಳ್ತೀನಿ. ಓಕೆ, 100 ಇಂಟು 10 1040 1040. ಸೊ ಸಿಮಿಲರ್ಲಿ ನಾನು 20ಗೆ 40 ಇತ್ತು, 2040. 30ಗೆ 60 ಬರಬೇಕಾಗಿತ್ತು, 3040. 40ಗೆ 80 ಇತ್ತು, ಬಂದಿರೋದು 4040. ಓಕೆ, ಸೊ ಈ ತರ ನಾವು ಫಸ್ಟ್ ಏನ್ ಮಾಡ್ತೀವಿ? ಫಸ್ಟ್ ಇದನ್ನ ಲೆಟ್ಸ್ ಕಾಲ್ ಇಟ್ ಫಸ್ಟ್ ಇಟರೇಷನ್. ರ್ಯಾಂಡಮ್ ಆಗಿ ಒಂದು 2 ವೇರಿಯಬಲ್ ನ ತಗೊಂಡೆ, ಅದನ್ನ ನನ್ನ ಫಾರ್ಮುಲಾದಲ್ಲಿ ಹಾಕಿದೆ, ಬಂದಿರೋ ಔಟ್ಪುಟ್ ನಾನು ಮಾಡಿದೆ. ಇವಾಗ ನಂಗೆ ಕಾಣಿಸುತ್ತಲ್ವ, ಇವಾಗ ನಮ್ಗೆ ಇಲ್ಲಿ ಅಬ್ಸರ್ವ್ ಆಗ್ತಿದೆ. ಸೊ ಇವಾಗ ನಾನು ಏನ್ ಮಾಡ್ಬೇಕು? ನನ್ನ ಕ್ವಶನ್ ಏನ್ ಬರುತ್ತೆ? ನಾನು ಹಾಕಿರೋ ವ್ಯಾಲ್ಯೂಗೆ ಬಂದಿರೋ ವ್ಯಾಲ್ಯೂ ಇವು 2 ಎಷ್ಟು ಕ್ಲೋಸ್ ಆಗಿದ್ದಾವೆ ಅಂತ. ಹೌದಲ್ವ? ಅದನ್ನ ನಾವು ನೋಡ್ಬೇಕು. ಸೊ ಅದನ್ನ ನೋಡ್ಬೇಕು ಅಂತಂದ್ರೆ ಏನ್ ಮಾಡ್ತೀವಿ? ಇವೆರಡರ ಮಧ್ಯೆ ಡಿಫ್ರೆನ್ಸ್ ಏನಿದೆ ಅನ್ನೋದನ್ನ ನಾವು ಫೈಂಡ್ ಔಟ್ ಮಾಡ್ತೀವಿ. ಓಕೆ, y ಮೈನಸ್ ವೈ ಡ್ಯಾಶ್. ಓಕೆ, ಸೊ ಅವಾಗ ಡಿಫ್ರೆನ್ಸ್ ಎಷ್ಟು ಬರುತ್ತೆ ನಮಗೆ? ಓಕೆ, ಅಲ್ಲಿ ನಾನು ಹೇಳ್ತೀನಿ. ನಾನು y ಮೈನಸ್ ವೈ ಡ್ಯಾಶ್ ಮಾಡಿದೆ ಅಂತಂದ್ರೆ ಇವಾಗ ನಂಗೆ ಏನ್ ಬರುತ್ತೆ? ಐಲ್ ಬಿ 1020 ಈ ತರ ಬರುತ್ತೆ. ಇದು 2k ಬರುತ್ತೆ, ಇದು 2980 2960. ಓಕೆ, ಮೈನಸ್ ಅಲ್ಲಿ ಇದೆ. ಓಕೆ, ನಾನು ಫಸ್ಟ್ ಟೈಮು ರ್ಯಾಂಡಮ್ ವೇರಿಯಬಲ್ ಹಾಕಿ ಔಟ್ಪುಟ್ ತೆಗೆದೆ, ನಾನು ಒರಿಜಿನಲ್ ವ್ಯಾಲ್ಯೂ ಇಂದ ತಗೊಂಡು ಏನ್ ಡಿಫ್ರೆನ್ಸ್ ಬಂದಿದೆ ಅಂತ ಫೈಂಡ್ ಔಟ್ ಮಾಡ್ತೀನಲ್ಲ, ಇದನ್ನ ನಾವೇನಂತ ಕರಿತೀವಿ? ಸೊ ನಾವು ನಾರ್ಮಲಿ ಏನ್ ಮಾಡ್ತಾರೆ ಅಂತಂದ್ರೆ ಇದನ್ನ ಸಮ್ ಅಪ್ ಮಾಡ್ತಾರೆ. ಎಷ್ಟು ಡಿಫ್ರೆನ್ಸ್ ಸಮ್ ಅಪ್ ಬಂದಿದೆಲ್ಲ ಆ ಸಮ್ ಅಪ್ ಬರುತ್ತೆ. ಫಾರ್ ಎಕ್ಸಾಂಪಲ್ ಏನೋ ಒಂದು XY ವ್ಯಾಲ್ಯೂ ಬರುತ್ತೆ, ಸಮ್ ಅಪ್ ಮಾಡಲು. ಓಕೆ, ಇದನ್ನ ನಾವೇನಂತ ಕರಿತೀವಿ? ಲಾಸ್. ಓಕೆ, ಅಗೇನ್ ಸ್ಟಾರ್ಟಿಂಗ್ ಇಂದ ಹೇಳ್ತೀನಿ. ಡೇಟಾ ಸೆಟ್ ಇದೆ, ನಂದು ಒಂದು ಫಾರ್ಮುಲಾ ಇದೆ, ನಂಗೆ ಗೊತ್ತು. ಫಾರ್ಮುಲಾದಲ್ಲಿ ರ್ಯಾಂಡಮ್ ವೇರಿಯಬಲ್ ನ ಹಾಕಿದೆ, ಏನೋ ಔಟ್ಪುಟ್ ಬಂತು. ಆ ಔಟ್ಪುಟ್ ನಾನು ಒರಿಜಿನಲ್ ಔಟ್ಪುಟ್ಗೆ ಕಂಪೇರ್ ಮಾಡಿ ಏನ್ ಮಿಸ್ ಆಗಿದೆ ಅಲ್ಲ, ಆ ಮಿಸ್ ಆಗಿರೋ ಕಾನ್ಸೆಪ್ಟ್ಗೆ ನಾವು ಲಾಸ್ ಅಂತ ಕರಿತೀವಿ. ಓಕೆ, ಸೊ ನನ್ನ ನೆಕ್ಸ್ಟ್ ಟಾರ್ಗೆಟ್ ಏನಿದೆ? ನೆಕ್ಸ್ಟ್ ಸ್ಟೆಪ್ ನಾನು ಏನ್ ಮಾಡ್ತೀನಿ? ನನ್ನ ಹತ್ರ ಕಂಪ್ಯೂಟರ್ ಎಲ್ಲ ಏನೂ ಇಲ್ಲ, ನಾನು ಮ್ಯಾನ್ಯುವಲಿ ಮಾಡ್ತಿದ್ರೆ ನನ್ನ ನೆಕ್ಸ್ಟ್ ಟಾರ್ಗೆಟ್ ಏನಿರುತ್ತೆ? ಓಕೆ, ಈ ಲಾಸ್ನ ಕಡಿಮೆ ಮಾಡ್ಬೇಕು ನಾನು. ಈ ಲಾಸ್ನ ಕಡಿಮೆ ಮಾಡ್ಬೇಕು ಅಂತಂದ್ರೆ ನಮ್ಮ ಹತ್ರ ಇವಾಗ 2 ದಾರಿ ಇದೆ. ಒಂದೇನಪ್ಪಾ ಅಂತಂದ್ರೆ ಈ ಎಂ ಮತ್ತೆ ಸಿ ನ ಮತ್ತೆ ರ್ಯಾಂಡಮ್ ಆಗಿ ಸೆಲೆಕ್ಟ್ ಮಾಡೋದು. ಎಂ ಮತ್ತೆ ಸಿ ನ ಮತ್ತೆ ರ್ಯಾಂಡಮ್ ಆಗಿ, ಓಕೆ ಇವಾಗ ಯಾಕೋ ಜಾಸ್ತಿ ಬರ್ತಿದೆ, 50 ಆಮೇಲೆ 20 ಯೂಸ್ ಮಾಡ್ಬಿಡ್ತೀನಿ ಅಂತ. ಓಕೆ, ಸೊ ನಮ್ಗೆ ಇರೋದು ಡೇಟಾ 4 ಕಾನ್ಸೆಪ್ಟು, ಮತ್ತೆ ರ್ಯಾಂಡಮ್ ಆಗಿ ಸೆಲೆಕ್ಟ್ ಮಾಡ್ತೀನಿ,
ಮತ್ತೆ ಪ್ರತಿ ಸಲನೂ ಇದೇ ಪ್ರೊಸೆಸ್ನ ನಾನು ರಿಪೀಟ್ ಮಾಡ್ತಾ ಹೋದ್ರೆ ಆ ರ್ಯಾಂಡಮ್ ಇನ್ಫಿನಿಟಿ ಆಫ್ ನಂಬರ್ಸ್ ಅಲ್ಲಿ ನಮಗ್ ಬೇಕಾಗಿರೋ ರ್ಯಾಂಡಮ್ ನಂಬರ್ ಸಿಗೋ ಚಾನ್ಸಸ್ ವೆರಿ ರೇರ್, ಆಗದೇ ಇಲ್ಲ. ಹೌದಲ್ವಾ? ಸೊ ಅದಕ್ಕೆ ನಾವು ಏನ್ ಮಾಡ್ತೀವಿ, ಮಷಿನ್ ಲರ್ನಿಂಗ್ ಅಥವಾ ಡೀಪ್ ಲರ್ನಿಂಗ್ ಯಾವುದೇ ಕಾನ್ಸೆಪ್ಟ್ ಅಲ್ಲಿ ಫಸ್ಟ್ ಟೈಮ್ ಮಾತ್ರ ರ್ಯಾಂಡಮ್ ನಂಬರ್ಗಳನ್ನ ಸೆಲೆಕ್ಟ್ ಮಾಡ್ತೀವಿ. ಎಮ್ ಮತ್ತೆ ಸಿ ಲಿ ರ್ಯಾಂಡಮ್ ನಂಬರ್ನ ಸೆಲೆಕ್ಟ್ ಮಾಡಿದ್ವಿ. ನೆಕ್ಸ್ಟ್ ನಾವು ಇವಾಗ ಏನ್ ಫೈಂಡ್ ಔಟ್ ಮಾಡ್ತೀವಿ ಅಂದ್ರೆ, ಇವಾಗ 100 ಇದೆ ನಂದು ಎಮ್, ಐ ರೈಟ್ ಇಟ್ ಹಿಯರ್. ಎಮ್ ಬಂದು ನಂದು 100 ಇದೆ, ಸಿ ಬಂದು ಎಷ್ಟಿದೆ 40 ಇತ್ತು. ಫಸ್ಟ್ ಕ್ವಶನ್ ನಮ್ಗೆ ಏನ್ ಬರುತ್ತೆ, ನಾನು ಇನ್ಕ್ರೀಸ್ ಮಾಡ್ಲಾ ಡಿಕ್ರೀಸ್ ಮಾಡ್ಲಾ? ಓಕೆ, ಸೊ ಇನ್ಕ್ರೀಸ್ ಮಾಡೋ ಡೈರೆಕ್ಷನ್, ಇದನ್ನ ನಾವೇನಂತ ಕರೆಯೋಣ ಡೈರೆಕ್ಷನ್. ಓಕೆ, ಪಾಸಿಟಿವ್ ಕಡೆ ಹೋಗ್ಲಾ ಅಥವಾ ನೆಗೆಟಿವ್ ಕಡೆ ಹೋಗ್ಲಾ? ನೆಗೆಟಿವ್ ಮಾಡ್ಲಾ? ಇದನ್ನ ಡಿಕ್ರೀಸ್ ಮಾಡ್ಬೇಕಾ ಇನ್ಕ್ರೀಸ್ ಮಾಡ್ಬೇಕಾ ಅನ್ನೋದು ಫಸ್ಟ್ ಕ್ವಶನ್ ನಮ್ಗೆ ತಲೆ ಬರುತ್ತೆ. ಓಕೆ, ಸೊ ಅದನ್ನ ನಾವು ಫೈಂಡ್ ಔಟ್ ಮಾಡಕ್ಕೆ ಟ್ರೈ ಮಾಡ್ತೀವಿ. ಓಕೆ, ಸೊ ಐ ನಾಟ್ ಗೋ ಟು ಇನ್ ಡೆಪ್ತ್. ಫಾರ್ಮುಲಾ ಇದೆ, ಬೇಕಾದ್ರೆ ನಮ್ಮ ನೆಕ್ಸ್ಟ್ ಸೆಕ್ಷನ್ಗಳಲ್ಲಿ ಇನ್ ಡೀಟೇಲ್ ಆ ಫಾರ್ಮುಲಾ ಹೆಂಗ್ ಬ್ರೇಕ್ ಡೌನ್ ಆಗ್ತದೆ ಅದನ್ನ ಬೇಕಾದ್ರೆ ಕವರ್ ಮಾಡೋಣ. ಓಕೆ, ಬಟ್ ನಿಮ್ಗೆ ಆ ಕಾನ್ಸೆಪ್ಟ್ ಬೇಡ. ಸೊ ನಾವು ಆ ಕಾನ್ಸೆಪ್ಟ್ ಏನಿದೆ ಅಲ್ಲ, ಆ ಕಾನ್ಸೆಪ್ಟ್ ನಾವು ಏನಂತ ಕರಿತೀವಿ, ಗ್ರೇಡಿಯಂಟ್ ಡಿಸೆಂಟ್ ಅಂತ ಕರಿತೀವಿ. ಗ್ರೇಡಿಯಂಟ್ ಡಿಸೆಂಟ್. ಓಕೆ, ಗ್ರೇಡಿಯಂಟ್ ಡಿಸೆಂಟ್. ಗ್ರೇಡಿಯಂಟ್ ಡಿಸೆಂಟ್ ಬಂದು ನಮ್ಗೆ ಏನ್ ಹೇಳುತ್ತೆ, ಎಕ್ಸಾಂಪಲ್ ಈ 100 ಮತ್ತೆ 40 ಅನ್ನೋನ್ ವೇರಿಯಬಲ್. ಓಕೆ, ಗ್ರೇಡಿಯಂಟ್ ಡಿಸೆಂಟ್ ಯಾವ ತರ ವರ್ಕ್ ಆಗುತ್ತೆ ಅಂದ್ರೆ, ಇಟ್ ಡಸಂಟ್ ಮ್ಯಾಟರ್ ಈ ಫಾರ್ಮುಲಾದಲ್ಲಿ ಹಾಕ್ತೀನೋ ಅಥವಾ ಇನ್ನೂ ಕಾಂಪ್ಲಿಕೇಟೆಡ್ ಫಾರ್ಮುಲಾದಲ್ಲಿ ಹಾಕ್ತೀನೋ, ಯಾವುದೇ ಒಂದು ಫಾರ್ಮುಲಾ ಹಾಕಿದ್ರು ಗ್ರೇಡಿಯಂಟ್ ಡಿಸೆಂಟ್ ಕೆಲಸ ಮಾಡೋದೇನಪ್ಪ ಅಂತಂದ್ರೆ, ಯಾವ ಡೈರೆಕ್ಷನ್ಗೆ ನೀವು ಮೂವ್ ಆಗಬೇಕು ಅಂತ ಅಷ್ಟೇ ಹೇಳುತ್ತೆ, ಡೈರೆಕ್ಷನ್ ಹೇಳುತ್ತೆ ಅಷ್ಟೇ. ಸೊ ಗ್ರೇಡಿಯಂಟ್ ಡಿಸೆಂಟ್ ಯೂಸ್ ಮಾಡ್ಕೊಂಡಾಗ ನಮಗೆ ಏನ್ ಡೈರೆಕ್ಷನ್ ಗೊತ್ತು, ಇವಾಗ ಎಕ್ಸಾಂಪಲ್ ಇದರಲ್ಲಿ ಏನ್ ಗೊತ್ತಾಗುತ್ತೆ, 100 ಜಾಸ್ತಿ ಆಗಿದೆ, ನೀನ್ ಕಮ್ಮಿ ಮಾಡು ಅಂತ. ಕಮ್ಮಿ ಮಾಡು ಅಂತ. ಅವಾಗ ನಾನು ಏನ್ ಮಾಡ್ತೀನಿ, ನೆಕ್ಸ್ಟ್ ಇಟಿರೇಷನ್ ಅಲ್ಲಿ, ಓಕೆ ನೆಕ್ಸ್ಟ್ ಇಟಿರೇಷನ್ ಅಲ್ಲಿ ಏನ್ ಮಾಡ್ಬೇಕು ಅಂತ. ಓಕೆ, ಸೊ ನಾರ್ಮಲಿ ಇವಾಗ ನಾವು ಇದನ್ನ ಫಾರ್ಮುಲಾದಲ್ಲಿ ಹಾಕಿದ್ರೆ, ನೀವು ಎಲ್ಲಾದ್ರೂ ನೋಡಿದ್ರೆ ಸ್ಟಾರ್ಟಿಂಗ್ ಅಲ್ಲಿ ಲಾಸ್ ಎಲ್ಲಿರುತ್ತೆ, ಓಕೆ ಈ ತರ ಇರುತ್ತೆ. ಈ ಕರ್ವ್ನ ಅರ್ಥ ಮಾಡಿ, ಈ ಕರ್ವ್ ತುಂಬಾ ಇಂಪಾರ್ಟೆಂಟ್. ಓಕೆ, ಗ್ರೇಡಿಯಂಟ್ ಡಿಸೆಂಟ್ ಅರ್ಥ ಆಗ್ಬೇಕು, ಟ್ರೈನಿಂಗ್ ಪ್ರೊಸೆಸ್ ಅರ್ಥ ಆಗ್ಬೇಕು ಅಂತಂದ್ರೆ. ಈ ಕರ್ವ್ ಏನಿದೆಪ್ಪ ಅಂದ್ರೆ, ಫಾರ್ ಎಕ್ಸಾಂಪಲ್ ಇವಾಗ ನಾನು ಎಮ್ ಮತ್ತೆ ಸಿ ವ್ಯಾಲ್ಯೂ ಎಷ್ಟು ಕೊಟ್ಟಿದ್ದೀನಿ, 100 ಕೊಟ್ಟಿದ್ದೀನಿ ಅಲ್ವಾ? 100 ಕೊಟ್ಟಾಗ ನನ್ನ ಎರರ್ ಎಲ್ಲಿ ಬಂದಿದೆ, ಇಲ್ಲಿ ಬಂದಿದೆ. ಓಕೆ, ಎರರ್ ಇಲ್ಲಿ ಬಂದಿದೆ ಅಂದ್ರೆ ಎರರ್ ಅನ್ನೋದಕ್ಕಿಂತ ಲಾಸ್, ಇದೇನು ಹೈಯೆಸ್ಟ್ ವ್ಯಾಲ್ಯೂ ಬಂದಿದೆ ಅಲ್ಲ, ಎಕ್ಸ್ ವೈ ಎಕ್ಸ್ ವೈ ಎಕ್ಸ್ ವೈ ಎಕ್ಸ್ ವೈ. ಸೊ ಇಲ್ಲಿ ಅಬ್ಸರ್ವ್ ಮಾಡಿದ್ರೆ ಇಲ್ಲೇನೋ ಡೌನ್ ಆಗ್ತಿದೆ. ಡೌನ್ ಇನ್ ದ ಸೆನ್ಸ್ ಇಲ್ಲಿ ನಂದು ಡಿಫ್ರೆನ್ಸ್ ಏನ್ ಬರುತ್ತೆ, 0 ಬರುತ್ತೆ. ಇನ್ ದ ಸೆನ್ಸ್ ನಮಗೆ ಎಕ್ಸಾಕ್ಟ್ ಆಗಿ ಎಮ್ ಮತ್ತೆ ಸಿ ಏನು ಇತ್ತಲ್ಲ ಈ ಫಾರ್ಮುಲಾ 2, ಇದನ್ನ ನಾವು ಫೈಂಡ್ ಔಟ್ ಮಾಡಿದೀವಿ ಅಂತ. ಓಕೆನಾ, ಫೈಂಡ್ ಔಟ್ ಮಾಡಿದೀವಿ ಅಂತ. ಸೊ ಮತ್ತೆ ಕರ್ವ್ ಮೇಲೇನಕ್ಕೆ ಹೋಗ್ತಿದೆ, ಇಮ್ಯಾಜಿನ್ ನಾನು ಎಮ್ ಮತ್ತೆ ಸಿ ನ 2 ಮಾಡಿದೆ ಅಂದ್ರೆ 0 ಬರುತ್ತೆ, ಮತ್ತೆ -20 ಮಾಡಿದೆ ಅಂದ್ರೆ ಮತ್ತೆ ಎರರ್ ಜಾಸ್ತಿ ಆಗುತ್ತೆ. ಹೌದು ಅಲ್ವಾ? ಸೊ ಅದಕ್ಕೆ ಯಾವುದೇ ಒಂದು ಟ್ರೈನಿಂಗ್ ಪ್ರೊಸೀಜರ್ ಆಗ್ಬೇಕಾದ್ರೆ ಈ ತರ ಇರುತ್ತೆ. ನಿಮ್ದು ಲಾಸ್ ಹೈ ಇರುತ್ತೆ, ಯಾವುದೋ ಒಂದು ಪಾಯಿಂಟ್ ಅಲ್ಲಿ 0 ಇರುತ್ತೆ, ಮತ್ತೆ ನೀವು ಅದನ್ನ ಚೇಂಜ್ ಮಾಡಕ್ ಹೋದ್ರೆ ಮತ್ತೆ ಏನಾಗುತ್ತೆ, ಮತ್ತೆ ನಿಮ್ದು ಲಾಸ್ ಇನ್ಕ್ರೀಸ್ ಆಗುತ್ತೆ. ಸೊ ಈ ಟ್ರೈನಿಂಗ್ ಪ್ರೊಸೀಜರ್ ಅಲ್ಲಿ ನಾನು ಹೇಳ್ದಂಗೆ ಗ್ರೇಡಿಯಂಟ್ ಡಿಸೆಂಟ್ ಏನ್ ಹೇಳುತ್ತೆ, ನೀನ್ ಈ ಕಡೆ ಕೆಳಗಡೆ ಹೋಗ್ಬೇಕಾ ಅಥವಾ ಮೇಲ್ಗಡೆ ಹೋಗ್ಬೇಕಾ ಅನ್ನೋದು ಹೇಳುತ್ತೆ. ಓಕೆ, ಸೊ ನೆಕ್ಸ್ಟ್ ಇನ್ನೊಂದು ಲರ್ನಿಂಗ್ ರೇಟು, ಆ ಕಾನ್ಸೆಪ್ಟ್ ನಾನೆಲ್ಲ ಆಮೇಲೆ ಬರ್ತೀನಿ. ಏನ ಲರ್ನಿಂಗ್ ರೇಟ್ ಸಿಂಪಲ್ ಆಗಿ ಹೇಳ್ಬೇಕಂದ್ರೆ, ಇವಾಗ ನಿಮಗೆ ಈ ಎಕ್ಸಾಂಪಲ್ ಹೇಳೋದಾದ್ರೆ 100 ಅನ್ನ ನಂಗೆ ಡೈರೆಕ್ಷನ್ ಹೇಳುತ್ತೆ. ಗ್ರೇಡಿಯಂಟ್ ಡಿಸೆಂಟ್ ಡೈರೆಕ್ಷನ್ ಅಷ್ಟೇ ಹೇಳ್ತಿದೆ ಅಂದ್ರೆ, ಓಕೆ ಕಡಿಮೆ ಮಾಡುವಂತದ್ದು ಎಷ್ಟು ಕಮ್ಮಿ ಮಾಡಲಿ ನಾನು, ಡೈರೆಕ್ಟ್ ಆಗಿ 50% ಕಮ್ಮಿ ಮಾಡ್ಲಾ ಅಥವಾ 0.1 ಕಮ್ಮಿ ಮಾಡ್ಲಾ, 0.2 ಕಮ್ಮಿ ಮಾಡ್ಲಾ, 0.3 ಕಮ್ಮಿ ಮಾಡ್ಲಾ ಅನ್ನೋ ಕ್ವಶನ್ ನೆಕ್ಸ್ಟ್ ಬರುತ್ತೆ. ಡೈರೆಕ್ಷನ್ ಏನು ಗೊತ್ತು, ಎಷ್ಟು ಕಮ್ಮಿ ಮಾಡ್ಲಿ ಅನ್ನೋದು. ಆ ಎಷ್ಟು ಕಮ್ಮಿ ಮಾಡ್ಲಿ ಅನ್ನೋದಕ್ಕೆ ನಾವು ಲರ್ನಿಂಗ್ ರೇಟ್ ಅನ್ನೋದು ಇನ್ನೊಂದು ಪ್ಯಾರಾಮೀಟರ್ ಇರುತ್ತೆ, ಅದರಿಂದ ನಾವು ಮ್ಯಾನ್ಯುವಲಿ ಹ್ಯಾಂಡಲ್ ಮಾಡ್ತೀವಿ. ಏನಕ್ಕಪ್ಪ ಆ ಕಾನ್ಸೆಪ್ಟ್ ಏನಕ್ಕೆ ಬರುತ್ತೆ, ಫಾರ್ ಎಕ್ಸಾಂಪಲ್ ನಾನು ಸಡನ್ ಆಗಿ 80 ಕಮ್ಮಿ ಮಾಡ್ತೀನಿ. 80 ಕಮ್ಮಿ ಮಾಡಿದಾಗ ನನ್ನ ಎರರ್ ಇಲ್ಲಿರುತ್ತೆ. ಇನ್ನೊಂದ್ಸಲ ಎರರ್ ಬಂದಾಗ ಮತ್ತೆ 80 ಕಮ್ಮಿ ಮಾಡಿದೆ ಅಂತಂದ್ರೆ -20 ಹೋಯ್ತು, ಮತ್ತೆ ಇಲ್ಲಿ ಜಂಪ್ ಆಗ್ತೀನಿ ನಾನು. ಸೊ ಎರರ್ ಜಾಸ್ತಿ ಆಗುತ್ತೆ. ಸೊ ಈ ತರ ದೊಡ್ಡ ದೊಡ್ಡ ಸ್ಟೆಪ್ಗಳನ್ನ ತಗೊಳ್ತಿದ್ರೆ ನಾನು ಇದೇ ತರ ಮೂವ್ ಆಗ್ತಾ ಹೋಗ್ತೀನಿ. ಸೊ ನಾರ್ಮಲಿ ಅದಕ್ಕೆ ನಾವು ಏನ್ ಮಾಡ್ತೀವಿ, ಸಣ್ಣ ಸಣ್ಣ ಸ್ಟೆಪ್ನ ತಗೊಳ್ತೀವಿ. ಸಣ್ಣ ಸಣ್ಣ ಸ್ಟೆಪ್ನ ಅಂತಂದ್ರೆ, ಫಸ್ಟ್ ನಂದು 100 ಇತ್ತು, ಇವಾಗ ಆದ್ರೆ
ಅಂದ್ರೆ ಇನ್ನು ಅಲ್ಲಿ ಮಲ್ಟಿಪಲ್ ಅಲ್ಗೋರಿಥಮ್ ಇದಾವೆ. ನಾನು ಹೇಳ್ತೀನಿ ಕೆಲವು ಸ್ಟಾರ್ಟಿಂಗ್ ಅಲ್ಲಿ ದೊಡ್ಡ ಸ್ಟೆಪ್ ತಗೋ, ಆಮೇಲೆ ಸ್ಟಾರ್ಟ್, ಬಟ್ ಅದೆಲ್ಲ ಕಾಂಪ್ಲಿಕೇಶನ್. ಸೊ ಸಣ್ಣ ಸಣ್ಣ ಸ್ಟೆಪ್ಗಳನ್ನ ತಗೊಳ್ತಾ ಹೋಗು. ಓಕೆ, ಹಾ, ಇಲ್ಲಿ ಬಂದ್ಮೇಲೆ ನಿಂಗೆ ಸಿಕ್ತು, ನಂಗೆ ಎಂ ವ್ಯಾಲ್ಯೂ ಮತ್ತೆ ಸಿ ವ್ಯಾಲ್ಯೂ ಸಿಕ್ತು ಅಂತ. ಓಕೆ, ಎಂ ಮತ್ತೆ ಇಷ್ಟೆಲ್ಲಾ ಪ್ರೊಸೀಜರ್ ಮಾಡ್ತೀವಲ್ಲ, ನೀವು ನಾವು ಒಂದು ಕೇಳಿರ್ತೀವಿ ಡೈಲಾಗ್ಗಳು, ಟ್ರೈನಿಂಗ್ ಅಷ್ಟು ಟೈಮ್ ತಗೊಳುತ್ತೆ, ಇಷ್ಟು ಟೈಮ್ ತಗೊಳುತ್ತೆ, ಡೇಟಾ ಇಷ್ಟು ಬೇಕು ಅಷ್ಟು ಬೇಕು ಅಂತ. ಆ ಟೈಮ್ ತಗೊಳ್ಳೋ ರೀಸನ್ ಏನಂತಂದ್ರೆ ಇದು, ನಾವು ಒನ್ ರನ್ ಅಲ್ಲಿ ನಮ್ಗೆ ಆನ್ಸರ್ ಬರಲ್ಲ. ಟ್ರೈನಿಂಗ್ ಪ್ರೊಸೀಜರ್ ಆಗ್ಬೇಕಾದ್ರೆ ಎರರ್ ಬರುತ್ತೆ. ನಾವು ಯಾವ ಡೈರೆಕ್ಷನ್ ಹೋಗ್ಬೇಕು ಅಂತ ಡಿಸೈಡ್ ಮಾಡ್ತೀವಿ, ಎಷ್ಟು ಕಮ್ಮಿ ಮಾಡಬೇಕು ಅಥವಾ ಜಾಸ್ತಿ ಮಾಡ್ಬೇಕು ಅನ್ನೋದು ಡಿಸೈಡ್ ಮಾಡ್ತೀವಿ. ಸೊ ಇಲ್ಲಿ ಅಬ್ಸರ್ವ್ ಮಾಡಿದ್ರೆ ಇಲ್ಲಿ ನಮಗೆ ಈ ಸ್ಟೆಪ್ ತಗೊಂಡಾಗ್ಲು, ನಾನು ಎಕ್ಸಾಂಪಲ್ ಹೇಳ್ಬೇಕಂದ್ರೆ ಈ ಸ್ಟೆಪ್ ತಗೊಂಡಾಗ್ಲು ನಾನು ಇದನ್ನ ಮತ್ತೆ ಕ್ಯಾಲ್ಕುಲೇಟ್ ಮಾಡಬೇಕು, ಮತ್ತೆ ವ್ಯಾಲ್ಯೂ ಎರರ್ ಎಷ್ಟು ಬಂದಿದೆ ನೋಡಬೇಕು, ಮತ್ತೆ ಗ್ರೇಡಿಯಂಟ್ ಡಿಸೆಂಟ್ ಮಾಡಬೇಕು, ಮತ್ತೆ ನೆಕ್ಸ್ಟ್ ಸ್ಟೆಪ್ ತಗೋಬೇಕು. ನಮ್ಮ ಎಕ್ಸಾಂಪಲ್ ಅಲ್ಲಿ 4 ವ್ಯಾಲ್ಯೂ ಇದೆ, ನಾನು ಪ್ರತಿ ಸಲ ಮಾಡಿದ್ರು ಇಟ್ ಮೈಲ್ ಟೇಕ್ ಸಮ್ ಲೆಸ್ ಟೈಮ್. ಬಟ್ ಲಾರ್ಜ್ ಲ್ಯಾಂಗ್ವೇಜ್ ಮಾಡೆಲ್ ಆಗಲಿ ಅಥವಾ ಯಾವುದೋ ಒಂದು ದೊಡ್ಡ ಮಾಡೆಲ್ಗಳಾಗಲಿ, ನಾವು ಅವುಗಳನ್ನ ಟ್ರೈನ್ ಮಾಡಬೇಕಾದ್ರೆ ಬಿಲಿಯನ್ಸ್ ಆಫ್ ಇಮೇಜಸ್ ಇರುತ್ತೆ. ಬಿಲಿಯನ್ಸ್ ಆಫ್ ಇಮೇಜಸ್ ಅಥವಾ ಬಿಲಿಯನ್ಸ್ ಆಫ್ ಟೆಕ್ಸ್ಟ್ ಕಾರ್ಪಸ್ ಡೇಟಾ ಇರುತ್ತೆ. ಆ ಪ್ರತಿಯೊಂದು ಕಾರ್ಪಸ್ಗೂ ಪ್ರತಿಯೊಂದು ಇಮೇಜ್ಗೂ ಈ ಪ್ರೊಸೀಜರ್ ರನ್ ಆಗಬೇಕು. ಇನ್ಪುಟ್ ತಗೊಳ್ಳೋದು, ಔಟ್ಪುಟ್ ಪ್ರಿಡಿಕ್ಟ್ ಮಾಡೋದು, ಒರಿಜಿನಲ್ ಔಟ್ಪುಟ್ ಜೊತೆ ಕಂಪೇರ್ ಮಾಡೋದು, ಬಂದಿರೋ ಎರರ್ನ ಗ್ರೇಡಿಯಂಟ್ ಡಿಸೆಂಟ್ಗೆ ಪಾಸ್ ಮಾಡಿ, ಅದರಿಂದ ನಾನು ಡೈರೆಕ್ಷನ್ ತಗೊಂಡು ವ್ಯಾಲ್ಯೂನ ಚೇಂಜ್ ಮಾಡಿ ಮತ್ತೆ ರಿಪೀಟ್ ಮಾಡೋದು. ಓಕೆ, ಸೊ ಟ್ರೈನಿಂಗ್ ಪ್ರೊಸೆಸ್ ಇದು. ಓಕೆ, ಐ ಹೋಪ್. ಓಕೆ, ಇದು ನಿಮಗೆ ಬಿಡಿ ಬಿಡಿ ಆಗಿದೆ. ಸೊ ಐ ಲೆಟ್ಸ್ ಗೋ. ಇವಾಗ ನಾವು ಕವರ್ ಮಾಡಿರೋ ಒಂದೊಂದು ಟಾಪಿಕ್ನ ಮತ್ತೆ ಒಂದು ಸಿಂಪಲ್ ಆಗಿ ರಿವೈವ್ ಮಾಡ್ತೀವಿ, ನಾವು ಏನೇನು ಮಾಡ್ತಿದ್ದೀವಿ ಇಲ್ಲಿ ಅಂತ. ನನ್ನ ಡೇಟಾ ಇದು 10 ಗೆ 20 ಆಗ್ತಿದೆ, 20 ಗೆ 40 ಆಗ್ತಿದೆ, ಸಿಂಪಲ್ ಆಗಿತ್ತು. ಓಕೆ, ಬಟ್ ರಿಯಲ್ ಟೈಮ್ ಡೇಟಾ ಅಂತಂದ್ರೆ, ಫಾರ್ ಎಕ್ಸಾಂಪಲ್ ಇವಾಗ ನಮ್ಮ ಕೋರ್ಸ್ ಅಲ್ಲಿ ಇರೋರು, ನಾನು ಎಲ್ಲರದ್ದು ಹೈಟ್ ನೋಡ್ತಿದ್ದೀನಿ. ಓಕೆನಾ, ಐ ಆಮ್ ಸಾರಿ, ಯಾರು ಅಫೆಂಡ್ ಆಗಬೇಡಿ, ಹೈಟು ಅಥವಾ ವೇಟು ಆ ಥರ. ಓಕೆ, ನೋಡೋಣ. ಓಕೆ, ಆ ಬಾಡಿ ಇದನ್ನ ಕೌಂಟ್ ಮಾಡೋದಕ್ಕೋಸ್ಕರ ಕೆಲವರು ಪಾಯಿಂಟ್ಸ್ ಇಲ್ಲಿ ಬರುತ್ತೆ, ಕೆಲವ್ರು ಇಲ್ಲಿ ಬರುತ್ತೆ, ಕೆಲವ್ರು ಇಲ್ಲಿ ಬರುತ್ತೆ, ಕೆಲವ್ರು ಇಲ್ಲಿ ಬರುತ್ತೆ, ಇಲ್ಲಿ ಬರುತ್ತೆ. ಓಕೆ, ಇಲ್ಲಿ ಇವಾಗ ನಾನು ಈ ಡೇಟಾ ಸೆಟ್ಗೆ ಒಂದು ಸಿಂಪಲ್ ಲೈನ್ ಡ್ರಾ ಮಾಡಕ್ ಸ್ಟಾರ್ಟ್ ಮಾಡಿದೆ, ಟ್ರೈ ಮಾಡಿದೆ ಅನ್ಕೊಳ್ಳಿ. ಈ ಫಾರ್ಮುಲಾ ಹಾಕಕ್ ಸ್ಟಾರ್ಟ್ ಮಾಡಿದೆ. ಈ ಥರನಾದ್ರೂ ಹೋಗ್ಬೋದು, ಅಥವಾ ಈ ಥರನಾದ್ರೂ ಹೋಗ್ಬೋದು, ಅಥವಾ ಈ ಥರನಾದ್ರೂ ಹೋಗ್ಬೋದು. ಬಟ್ ಇಲ್ಲಿ ಯಾವುದೇ ಒಂದು ಲೈನ್ ಆದ್ರೂ ಒಂದು 2 ಪಾಯಿಂಟ್ ಅಷ್ಟೇ ಕವರ್ ಮಾಡ್ತಿದೆ. ಈ ವ್ಯಾಲ್ಯೂಗೆ ರಾಂಗ್ ಆನ್ಸರ್ ಕೊಡುತ್ತೆ, ಈ ವ್ಯಾಲ್ಯೂಗೆ ರಾಂಗ್ ಆನ್ಸರ್ ಕೊಡುತ್ತೆ, ಈ ವ್ಯಾಲ್ಯೂಗೆ ರಾಂಗ್ ಆನ್ಸರ್ ಕೊಡುತ್ತೆ, ಈ ವ್ಯಾಲ್ಯೂ ರಾಂಗ್ ಆನ್ಸರ್ ಕೊಡುತ್ತೆ. ಸೊ ಈ ಸಿನಾರಿಯೋದಲ್ಲಿ ನಂಗೆ ಈ y=mx+c ಅನ್ನೋ ಲೈನ್ ಕೆಲ್ಸಕ್ಕೆ ಬರಲ್ಲ. ಇಲ್ಲಿ ಏನ್ ಮಾಡ್ಬೇಕು, ನಾನು ನನ್ನ ಲೈನು ಬೆಂಡ್ ಆಗೋ ಫೀಚರ್ ಬರಬೇಕು, ಈ ತರ ಅಲ್ವಾ. ಸೊ ಇಲ್ಲಿ ಇಷ್ಟು ಪಾಯಿಂಟ್ ಇದಾವಂದ್ರೆ ಕಂಪ್ಲೀಟ್ ಸ್ಟೇಟ್ ಬರಬಾರ್ದು. ಹಾ, ಸೊ ಇದು ಚೇಂಜ್ ಆಗಬೇಕು. ಆ ಬೆಂಡ್ ಆಗೋ ಫೀಚರ್ನ ನಾನು ಈ ಲೈನಿಗೆ ಪ್ರೊವೈಡ್ ಮಾಡ್ಬೇಕು ಅಂತಂದ್ರೆ ಅದಕ್ಕೆ ನಾವು ಲಾಜಿಸ್ಟಿಕ್ ರಿಗ್ರೆಷನ್ ಅಂತ ಕರಿತೀವಿ. ಸೊ ಅವಾಗ ಲಾಜಿಸ್ಟಿಕ್ ರಿಗ್ರೆಷನ್ ಫಾರ್ಮುಲಾ ಬೇರೆ ಆಗುತ್ತೆ. ಅದರಲ್ಲಿ ಇರೋ ಅನ್ನೌನ್ ವೇರಿಯೇಬಲ್ ನಂಬರ್, ಯಾವುದೋ ಒಂದು ಫಾರ್ಮುಲಾ ಅಂತಂದ್ರೆ ಅನ್ನೌನ್ ವೇರಿಯೇಬಲ್ ಇರುತ್ತಲ್ಲ, ಆ ಅನ್ನೌನ್ ವೇರಿಯೇಬಲ್ಗಳನ್ನ ನಾವು ರ್ಯಾಂಡಮ್ ಪ್ರೊಸೀಜರ್ ಏನಿರುತ್ತೆ, ಇವಾಗ ನಾನು ಹೇಳಿರೋ ಪ್ರೊಸೀಜರ್, ಅನ್ನೌನ್ ವೇರಿಯೇಬಲ್ಗಳನ್ನ ರ್ಯಾಂಡಮ್ ಆಗಿ ಇನಿಷಿಯಲೈಸ್ ಮಾಡೋದು, ಈ ಔಟ್ಪುಟ್ನ ತೆಗೆಯೋದು, ಎಷ್ಟು ಎರರ್ ಬಂದಿದೆ ಅಂತ ನೋಡೋದು, ಗ್ರೇಡಿಯಂಟ್ ಡಿಸೆಂಟ್ ಪಾಸ್ ಮಾಡೋದು, ಯಾವ ಕಡೆ ಹೋಗ್ಬೇಕಂತ ಗೊತ್ತು ಮಾಡ್ಕೊಳ್ಳೋದು, ಸ್ಟೆಪ್ ತಗೊಳ್ಳೋದು, ಮತ್ತೆ ಪ್ರೊಸೀಜರ್ನ ರಿಪೀಟ್ ಮಾಡೋದು. ಸೊ ಯಾವುದೇ ಒಂದು ಎಕ್ಸಾಂಪಲ್ ಸಿಂಪಲ್ ಆಗಿ, ನೀವು ಯಾವುದೇ ಒಂದು ಕಾಂಪ್ಲಿಕೇಟೆಡ್ ಮಾಡೆಲ್ ಇದೆ ಅಂದ್ರೆ ಇವಾಗ ಸದ್ಯಕ್ಕೆ ನೀವು ಫಾರ್ಮುಲಾನೇ ಅನ್ಕೊಳ್ಳಿ, y=m1+x1+m2x2 m3x3. ಸೊ ಇಲ್ಲಿ ಅಬ್ಸರ್ವ್ ಮಾಡಿದ್ರೆ ಇಲ್ಲಿ ನಂಗೆ 3 ಇನ್ಪುಟ್ ಇದೆ, 3 ಅನ್ನೌನ್ ವೇರಿಯೇಬಲ್ ಇದಾವೆ, m1, m2, m3 ಈ ಫಾರ್ಮುಲಾದಲ್ಲಿ. ಅವಾಗ ನಾನು ಈ m1, m2, m3ಗೂ ಸೇಮ್ ಪ್ರೊಸೀಜರ್ನ ಫಾಲೋ ಮಾಡ್ತೀನಿ. ರ್ಯಾಂಡಮ್ಲಿ ಇನಿಷಿಯಲೈಸ್ ಮಾಡೋದು, ಔಟ್ಪುಟ್ ಮಾಡೋದು, ಲಾಸ್ಟ್ ತೆಗೆಯೋದು, ಗ್ರೇಡಿಯಂಟ್ ಡಿಸೆಂಟ್. ಸೊ ಇದೇ ಪ್ರೊಸೀಜರು ನಿಮಗೆ ಈವನ್ ChatGPT ಮಾಡೆಲ್ ಗಂಟನು ವರ್ಕ್ ಆಗೋ ಪ್ರೊಸೀಜರ್ ಇದೆ. ಕಾನ್ಸೆಪ್ಟ್ ಈಸ್ ಸೇಮ್. ಚೇಂಜ್ ಆಗ್ತಿರೋದು ಏನಿದೆ ಅಲ್ಲಿ, ಇದು ChatGPTಗೆ ಅದ್ರದೇ ಆದ ಮಾಡೆಲ್ ಇದೆ. ಓಕೆ, ಅದ್ರ ಡೀಪ್ ಲರ್ನಿಂಗ್ ಎಲ್ಲ ಬರುತ್ತೆ. ಬಟ್ ಚೇಂಜ್ ಆಗ್ತಿರೋದು ಏನಾಗುತ್ತೆ, ಫಾರ್ಮುಲಾ ಮಾತ್ರ. ಆ ಫಾರ್ಮುಲಾದಲ್ಲಿ ಎಷ್ಟು ಅನ್ನೋನ್ ವೇರಿಯೇಬಲ್ ಇದಾವಲ್ಲ ಅದನ್ನೆಲ್ಲಾನು ನಾವು ಫೈಂಡ್ ಔಟ್ ಮಾಡಬೇಕು, ಎರರ್ ಕಮ್ಮಿ ಆಗೋದಕ್ಕೋಸ್ಕರ. ಸೊ ಈ ಪ್ರೊಸೀಜರು ರಿಪೀಟ್ ಆಗುತ್ತೆ. ನಾನು ಯಾವಾಗ ಸೇವ್ ಅಂತ ಹೇಳ್ತಿದ್ದೀನಿ. ಓಕೆ, ಇವಾಗ ನಮ್ಮ ಎಕ್ಸಾಂಪಲ್, ನಾವು ತಗೊಂಡಿರೋ ಎಕ್ಸಾಂಪಲ್ ಎಮ್ ಮತ್ತೆ ಸಿ ನ ಎಕ್ಸಾಮ್, ಯಾವುದೋ ಒಂದು ಟೆಕ್ಸ್ಟ್ ಅಲ್ಲೇ ಇಟ್ಕೊಂಡೆ ಅಂತ ತಿಳ್ಕೊಳ್ಳಿ. ಎಮ್
ಫೋರ್ ಟೆಕ್ಸ್ಟ್ ನೋಟ್ ಪ್ಯಾಡ್ ಪ್ಲಸ್ ಪ್ಲಸ್ ಎಲ್ಲ ಇಟ್ಕೊಳ್ತೀನಿ ನಾನು C=20 ಅಂತ 0 ಅಂತ. ಆಮೇಲೆ ನನ್ನ ಫಾರ್ಮುಲಾ ಏನಿದೆ ಅನ್ನೋದನ್ನ ನಾನು ಬರ್ಕೊಳ್ತೀನಿ ಟೆಕ್ಸ್ಟ್ ಪ್ಯಾಡ್ ಅಲ್ಲಿ. ಸೊ ಅವಾಗ ನನ್ನ ನಾನು ಏನು ಮಾಡ್ಬೇಕಾಗತ್ತೆ, ನಾಳೆ ಬಂದು ಓಕೆ ಎಮ್ ವ್ಯಾಲ್ಯೂ 40 ಇದೆ, ಸಿ ವ್ಯಾಲ್ಯೂ 0 ಇದೆ, ನಾನು ಮ್ಯಾನ್ಯುವಲಿ ಮಾಡಬೇಕಾಗುತ್ತೆ. ಓಕೆ, ಸೊ ಇವಾಗ ನೀವು ಫ್ರೇಮ್ ವರ್ಕ್ ಕೇಳಿರ್ತೀರಲ್ಲ, ಟೆನ್ಸರ್ ಫ್ಲೋ, ಪೈಟಾರ್ಚು, ಈ ಫ್ರೇಮ್ ವರ್ಕ್ಗಳು ಏನು ಪ್ರೊವೈಡ್ ಮಾಡುತ್ತೆ ಅಂದ್ರೆ, ನೀವು ಯಾವ ಫಾರ್ಮುಲಾ ಅಪ್ಲೈ ಮಾಡಿದ್ದೀರಾ ಅದ್ರ ವೇಟ್ಸ್ ಏನಿದೆ ಅದು ರೆಡಿ ಮಾಡ್ಕೊಡುತ್ತೆ ನಿಮಗೆ. ಸೊ ಎಕ್ಸಾಂಪಲ್ ಇಲ್ಲಿ ಎಮ್ ಜಾಗದಲ್ಲಿ 40 ಬಂದಿರುತ್ತೆ, ಇನ್ಪುಟ್ ಇದು ಪ್ಲೇಸ್ ಹೋಲ್ಡರ್ ಆಗುತ್ತೆ. ಅಂದ್ರೆ ನೀವು ವೇರಿಯೇಬಲ್ನ ಪಾಸ್ ಮಾಡೋದು ಪ್ಲಸ್ 0, ಸಾರಿ 0. ಸೊ ಇದು ಟೆನ್ಸರ್ ಫ್ಲೋ, ಪೈಟಾರ್ಚ್ಗಳು ಏನು ಪ್ರೊವೈಡ್ ಮಾಡ್ತಾರೆ, ಈ ಫೀಚರ್ಸ್ಗಳನ್ನ ಪ್ರೊವೈಡ್ ಮಾಡ್ತಾರೆ. ನೀವು ಮಾಡೆಲ್ನ ಯಾವ ತರ ಸೇವ್ ಮಾಡ್ತೀರಾ, ಸೇವ್ ಮಾಡೋದು, ಆಮೇಲೆ ಮತ್ತೆ ಲೋಡ್ ಮಾಡೋದು. ಓಕೆ, ಈ ಫ್ರೇಮ್ ವರ್ಕ್ಗಳು ನಿಮಗೆ ಪ್ರೊವೈಡ್ ಮಾಡುತ್ತೆ. ಹಾ, ಅಗೇನ್ ನೆಕ್ಸ್ಟ್ ನಿಮಗೆ ಇನ್ನೂ ಡೌಟ್ ಏನು ಬರುತ್ತೆ, ಯಾವ ತರ ಸೇವ್ ಆಗ್ತಿರುತ್ತೆ ಅದನ್ನ ನೀವು ವರಿ ಆಗೋದು ಬೇಡ, ಅದು ಟೆನ್ಸರ್ ಫ್ಲೋ ಹ್ಯಾಂಡಲ್ ಮಾಡುತ್ತೆ. ಬೇರೆ ಬೇರೆ ಫಾರ್ಮೆಟ್ ಟೆನ್ಸರ್ ಫ್ಲೋ ಫ್ರೇಮ್ ವರ್ಕ್ ಬಂದು .pb ಅಂತ ಯೂಸ್ ಮಾಡುತ್ತೆ. ಓಕೆ, ಅವ್ರವ್ರಿಗೆ ರಿಲೇಟೆಡ್ ಫ್ರೇಮ್ ವರ್ಕ್ ಏನೇನಿದೆ ಅಲ್ಲ, ಅವರು ಅದನ್ನ ಯೂಸ್ ಮಾಡ್ತಾರೆ. PBTXT ಅಂತ ಯೂಸ್ ಮಾಡ್ತಾರೆ. ಸೊ ಈ ತರ ಪೈಟಾರ್ಚ್ ಯೂಸ್ ಮಾಡುತ್ತೆ. ಓಕೆ, ಈ ಯಾರು ಮಾಡೆಲ್ ಪ್ರೊವೈಡ್ ಮಾಡೋರು ಇರ್ತಾರಲ್ಲ, ಸೊ ನಿಮ್ಗೆ ಇವಾಗ ಏನೇನ್ ಪ್ರೊವೈಡ್ ಮಾಡ್ತಾರೆ ಅಂತಂದ್ರೆ, ಅವರು ಒಂದು ಅವ್ರ ಫಾರ್ಮೆಟ್ ಅಲ್ಲಿ, ಫಾರ್ ಎಕ್ಸಾಂಪಲ್ .pb ಆಗಲಿ .pbtxt ಅಲ್ಲಿ ಒಂದು ಫೈಲ್ನ ಕೊಟ್ಟಿರ್ತಾರೆ. ಓಕೆ, ಈ ಮಾಡೆಲ್ ನೀವು ಯೂಸ್ ಮಾಡ್ಬೇಕಂತಂದ್ರೆ ಏನ್ ಮಾಡ್ಬೇಕು, ಫಸ್ಟ್ ಟೆನ್ಸರ್ ಫ್ಲೋನ ಇನ್ಸ್ಟಾಲ್ ಮಾಡ್ತೀರಾ, ಲೋಡ್ ಈ ಮಾಡೆಲ್ ಇರುತ್ತಲ್ಲ, ಮಾಡೆಲ್ ಪಾತ್ ಇರುತ್ತಲ್ಲ, ನಿಮ್ ವಿಂಡೋಸ್ ಅಲ್ಲಿ ಅಥವಾ ನಿಮ್ ಲ್ಯಾಪ್ಟಾಪ್ ಅಲ್ಲಿ ಯಾವ ಲೊಕೇಶನ್ ಇದೆ ಅನ್ನೋದು ಮಾಡೆಲ್ ಪಾತ್ನ ಕೊಡ್ತೀರಾ, ಇಲ್ಲಿ ಲೋಡ್ ಆಗಿರುತ್ತೆ. ಆಮೇಲೆ ಏನ್ ಮಾಡ್ತೀರಾ, ಮಾಡೆಲ್ .ರನ್ ಅಂತ ಕೊಡ್ತೀರಾ. ಇಲ್ಲಿ ನಿಮ್ಮ ಹೊಸ ಕ್ವಶನ್, ಇನ್ ಅವರ್ ಎಕ್ಸಾಂಪಲ್ ನಮ್ಮ ಹತ್ರ 70 ಇತ್ತು ಎಲ್ಲ ಅಂತ ಕೊಟ್ರೆ, ಇದ್ರ ಔಟ್ಪುಟ್ ಏನ್ ಬರುತ್ತೆ, ಎಕ್ಸಾಂಪಲ್ ನಾನು y ತಗೊಂಡ್ರೆ y ವ್ಯಾಲ್ಯೂ ಏನಿರುತ್ತೆ 140 ಇರುತ್ತೆ. ಓಕೆ, ಸೊ ಮಾಡೆಲ್ ಸೇವಿಂಗ್ ಫ್ರೇಮ್ ವರ್ಕ್ ಟು ಫ್ರೇಮ್ ವರ್ಕ್ ಚೇಂಜ್ ಆಗುತ್ತೆ. ಸೊ ಯಾವುದೇ ಒಂದು ಮಾಡೆಲ್ ನಾವು ಟ್ರೈನ್ ಮಾಡಬೇಕಾದ್ರೆ ನಾವೇನ್ ಮಾಡ್ತೀವಿ ಅಂದ್ರೆ, ಇದೆಲ್ಲ ಬರುತ್ತೆ, ಡೇಟಾ ಸೆಟ್ ಹ್ಯಾಂಡ್ಲಿಂಗ್ ಎಲ್ಲ ಬರುತ್ತೆ. ಇರೋ 4 ವ್ಯಾಲ್ಯೂನ ಕೊಡಲ್ಲ ನಾನು ಏನ್ ಮಾಡ್ತೀನಿ, ಒಂದು ಟ್ರೈನಿಂಗ್ ಸೆಟ್ ಅಂತ ರೆಡಿ ಮಾಡ್ತೀನಿ. ಈ ತರ ಇಷ್ಟನ್ನ ಎತ್ಕೊಂಡು ಟ್ರೈನ್ ಮಾಡ್ತೀನಿ, ಮಿಕ್ಕಿದ್ದನ್ನ ಇಟ್ಕೊಂಡು ಟೆಸ್ಟ್ ಮಾಡ್ತೀನಿ, ಟೆಸ್ಟ್ ಸೆಟ್ ಆಗಿ ಯೂಸ್ ಮಾಡ್ತೀನಿ. ಸೊ ಇದು ಟ್ರೈನ್ ಆದ್ಮೇಲೆ ಒಂದು ಮಾಡೆಲ್ ಬಂತು ಅಂದ್ರೆ, ಓಕೆ, ಟೆಸ್ಟ್ ಸೆಟ್ಗೆ ನಂಗೆ ಯಾವ ತರ ಅಕ್ಯುರಸಿ ಬರ್ತಿದೆ, ರಿಸಲ್ಟ್ ಯಾವ ತರ ಬರ್ತಿದೆ ಅಂತ ಚೆಕ್ ಮಾಡ್ತೀನಿ. ಓಕೆ, ಸೊ ಆಲ್ವೇಸ್ ನಮಗೆ ಟ್ರೈನಿಂಗು, ನಮ್ಗೆ ಒಂದು ಡೇಟಾ ಇರುತ್ತಲ್ಲ, ಆ ಪ್ರಿಡೆಫೈನ್ ಡೇಟಾ ಸೆಟ್ ಅಲ್ಲಿ ನಾವು ರೇಷಿಯೋ ನಾರ್ಮಲಿ ಕೆಲವರು 70:30 ರೇಷಿಯೋ ಯೂಸ್ ಮಾಡ್ತಾರೆ, 80:20 ಡಿಪೆಂಡ್, ಯೂಸ್ ಕೇಸ್ ಟು ಯೂಸ್ ಕೇಸ್ ಇದು ಡಿವೈಡ್ ಚೇಂಜ್ ಆಗ್ತಾ ಹೋಗುತ್ತೆ. ಟ್ರೈನ್ ಮಾಡ್ಬೇಕಾದ್ರೆ ಇಷ್ಟು ಇದರಿಂದ ನೀನು ಅರ್ಥ ಮಾಡ್ಕೊ, ಕಾನ್ಸೆಪ್ಟ್ನ ಅರ್ಥ ಮಾಡ್ಕೊ, ಇರೋ ಅವೈಲೇಬಲ್ ಡೇಟಾ ಇಂದ ಎಮ್ ಮತ್ತೆ ಸಿ ವ್ಯಾಲ್ಯೂ ಮಾಡ್ಕೊ. ನಾನು ಯಾವಾಗ ನೀನ್ ನೋಡದೆ ಇರೋ ಡೇಟಾ ಕೊಡ್ತೀನಿ ನೋಡು, ಆವಾಗಲೂ ನಂಗೆ ಕರೆಕ್ಟ್ ಆನ್ಸರ್ ಕೊಟ್ಟರೇನೆ ನಿನ್ ಗುಡ್ ಮಾಡೆಲ್. ಇಲ್ಲ ಅಂದ್ರೆ ಇಟ್ಸ್ ನಾಟ್ ಮತ್ತೆ ರೀಟ್ರೈನಿಂಗ್ ಬೇಕು ಅಥವಾ ಫಾರ್ಮುಲಾ ಚೇಂಜ್ ಮಾಡಬೇಕು ಅನ್ನೋ ಕಾನ್ಸೆಪ್ಟ್ ಇಲ್ಲಿ ಗೊತ್ತಾಗುತ್ತೆ ನಿಮ್ಗೆ. ಸೊ ನಾನು ಏನೇ ಟ್ರೈ ಮಾಡಿದ್ರು, ಇವಾಗ ನಾನು ತೋರಿಸಿದ್ನಲ್ಲ, ಈ ತರ ಗ್ರಾಫ್ ಇತ್ತು ಅಂದ್ರೆ, ಎಕ್ಸಾಂಪಲ್ ನಮ್ಮ ಪಾಯಿಂಟ್ಗಳು ಇಲ್ಲಿದ್ದಾವೆ, ಎಲ್ಲ 3 ಪಾಯಿಂಟ್ಸ್ ತಗೊಳ್ಳೋಣ, ಯಾವ್ದ್ರಲ್ಲಿ ಸ್ಟ್ರೇಟ್ ಲೈನ್ ಫಿಟ್ ಮಾಡಿದ್ರು ಬರಲ್ಲ, ಟೆಸ್ಟ್ ಇಲ್ಲಿ ಗೊತ್ತಾಗುತ್ತೆ ನಮ್ಗದು. ಸೊ ಅದಕ್ಕೆ ಅವಾಗ ನಾನು ಏನ್ ಮಾಡ್ಬೇಕು, ಓಕೆ ಸ್ಟ್ರೇಟ್ ಲೈನ್ ಸೆಟ್ ಆಗ್ತಿಲ್ಲ, ಫಾರ್ಮುಲಾ ಚೇಂಜ್ ಮಾಡ್ಬೇಕು ಅನ್ನೋ ಕಾನ್ಸೆಪ್ಟ್ ಬರುತ್ತಲ್ಲ, ಅಲ್ಲಿ ಬರುತ್ತೆ. ಅದಕ್ಕೆ ಅವರು ಮಾಡೆಲ್ ಬೇರೆ ಬೇರೆ ಆರ್ಕಿಟೆಕ್ಚರ್ ಡೆವಲಪ್ ಮಾಡೋದು ಅದೇ ತರ ಮಾಡ್ತಾರೆ. ಲೋಡ್ ಮಾಡ್ತಿದ್ದೀನಿ, ಇದೆಲ್ಲ ಬರ್ತಿದೆ. ಸೊ ಇಷ್ಟು ಸಿಂಪಲ್ ಆಗಿದ್ದಾಗ ನಾನು ಇವಾಗ ಮಷಿನ್ ಲರ್ನಿಂಗ್ ಮಾಡೆಲ್ನ ರನ್ ಮಾಡ್ಬೇಕಾದ್ರೆ ನಂಗೆ ಅಷ್ಟೊಂದು GPU ಬೇಕು, ಇಷ್ಟೊಂದು GPU ಬೇಕು, ಏನಕ್ಕೆ ಹೇಳ್ತಾರೆ. ಓಕೆ, ಸೊ ಅದೇ ಬರೋದು ಇಲ್ಲಿ. ನಾವು ತಗೊಂಡಿರೋ ಎಕ್ಸಾಂಪಲ್ ಅಲ್ಲಿ ಇರೋದು ಎಮ್ ಮತ್ತೆ ಸಿ ಅನ್ನೋದು ಎರಡು ವೇರಿಯೇಬಲ್. ಎಕ್ಸಾಂಪಲ್ ಸಿಂಪಲ್, ಇವಾಗ ಜಾಸ್ತಿ ಫ್ಲೋಟಿಂಗ್ ಪಾಯಿಂಟ್ ನಾವು ಸೇವ್ ಮಾಡ್ಕೊಳ್ತಿದೀವಿ ಅಥವಾ ಅಂದ್ರೆ, ಇದು 1 KB ಪ್ಲೇಸ್ ತಗೊಳ್ತಿದೆ, ಇದೊಂದು 1 KB ಪ್ಲೇಸ್ ತಗೊಳ್ತಿದೆ ಅಂತಂದ್ರೆ, ನಮ್ಗೆ ಸ್ಟೋರ್ ಮಾಡಕ್ಕೆ ಎಷ್ಟು ಬೇಕು, 2 KB ಬೇಕು. ಲೋಡ್ ಮಾಡಕ್ಕೂ ನಮ್ಗೆ ರ್ಯಾಮ್ ಎಷ್ಟು ಬೇಕು, 2 KB ಆಫ್ ಲೋಡ್. ಓಕೆ, ಇಲ್ಲಿ ಇವಾಗ ನೀವು ಕೇಳಿರ್ತೀರಲ್ಲ, 7 ಬಿಲಿಯನ್ ಮಾಡೆಲು, 30 ಬಿಲಿಯನ್ ಮಾಡೆಲು,
70 ಬಿಲಿಯನ್ ಮಾಡೆಲ್ ಅಂತ. ಆ 7 ಬಿಲಿಯನ್ನು, 30 ಬಿಲಿಯನ್ನು, 70 ಬಿಲಿಯನ್ ಏನಿದೆಲ್ಲ, ದೀಸ್ ಆರ್ ದ ನಂಬರ್ ಆಫ್ ಅನ್ನೋನ್ ವೇರಿಯೇಬಲ್ಸ್ ನಾವು ಫಿಟ್ ಮಾಡಿರೋದು, ಎಂ ಮತ್ತೆ ಸಿ ತರ. ಓಕೆ, ಇವಾಗ ಈ ನಾನ್ ತಗೊಂಡಿರೋ ಎಕ್ಸಾಂಪಲ್ ಬಂದು ಮಷಿನ್ ಲರ್ನಿಂಗ್ ಅಂತ ಬರುತ್ತೆ. ಯಾವಾಗ ನಮ್ಗೆ ಡೀಪ್ ಲರ್ನಿಂಗ್ ಅಂತ ಬರುತ್ತಲ್ಲ, ಡೀಪ್ ಲರ್ನಿಂಗ್ ಹೋಗ್ತಾ ಇದ್ದಾಗೆ ನಾವು ಈ ತರ ಫಾರ್ಮುಲಾನು ಗೊತ್ತಿರಲ್ಲ ನಮ್ಗೆ. ನಾನು y=mx+c ಅಂತ ಇರುತ್ತಲ್ಲ, ಇದನ್ನು ಗೊತ್ತಿರಲ್ಲ ನಂಗೆ. ಆ ಏನ್ ಫಾರ್ಮುಲಾ ಬೇಕು ಅನ್ನೋದು ಅದೇ ಥ್ರೋ ಟ್ರೈನಿಂಗ್ ಪ್ರೊಸೀಜರು ಗೊತ್ತು ಮಾಡ್ಕೋಬೇಕು. ಸೊ ವಿಲ್ ಕಂಪ್ಲೀಟ್ಲಿ ಡಿಪೆಂಡ್ ಆನ್ ದಟ್. ಓಕೆ, ಸೊ ಇವಾಗ ನೀವು ಏನ್ ಅರ್ಥ ಮಾಡ್ಕೊಳ್ತೀರಾ ಅಂತಂದ್ರೆ, ಫಾರ್ಮುಲಾನು ನಾನು ಕೊಡಲ್ಲ, ಏನು ಕೊಡಲ್ಲ, ಬಟ್ ಒಂದು ಆರ್ಕಿಟೆಕ್ಚರ್ ಇರುತ್ತೆ. ಆ ಆರ್ಕಿಟೆಕ್ಚರ್ನ ಫಾಲೋ ಮಾಡಿಕೊಂಡು ಈ 7 ಬಿಲಿಯನ್ ಇದೆ ಅಲ್ಲ ಪ್ಯಾರಾಮೀಟರ್, ಇದನ್ನ ನಾನು ಟ್ರೈನ್ ಮಾಡಿರ್ತೀನಿ. ಓಕೆ, ಟ್ರೈನ್ ಮಾಡಿದಾಗ ಇನ್ಫರೆನ್ಸ್ ಮಾಡಬೇಕಾದ್ರೆ ಇಷ್ಟು ನಾನು ಸೇವ್ ಮಾಡಬೇಕು, ಇಷ್ಟೇ ಬಿಲಿಯನ್ಸ್ ಆಫ್ ಮಾಡೆಲ್ಸ್ನ ನಾನು ಲೋಡ್ ಮಾಡಬೇಕು ಅಷ್ಟೇ. ಓಕೆ, ಸೊ ದಿಸ್ ಈಸ್ ದ ಡಿಫ್ರೆನ್ಸ್. ನಿಮಗೆ ಬೇರೆ ಬೇರೆ ಸೈಜ್ ಮಾಡೆಲ್ ಸೇವ್ ಮತ್ತೆ ಲೋಡಿಂಗ್ ಅಲ್ಲಿ. ಸೊ ಆ ಮಾಡೆಲ್ ಸೈಜ್ ಎಷ್ಟಿದೆ ಅನ್ನೋದ್ರ ಮೇಲೆ ಎಷ್ಟು GPU ಬೇಕು, ಎಷ್ಟು ರ್ಯಾಮ್ ಬೇಕು ಅನ್ನೋದು ಚೇಂಜ್ ಆಗುತ್ತೆ. ಈ ಫೌಂಡೇಶನ್ ನಿಮಗೆ ಇನ್ನು 1 or 2 to 3 days, ಅಟ್ಲೀಸ್ಟ್ 3 days ಹೇಳ್ತೀನಿ. ಓಕೆ, ಅಗೇನ್ ಇಲ್ಲಿ ನಿಮಗೆ ಕಾನ್ಸೆಪ್ಟ್ ಅಷ್ಟೇ ಅರ್ಥ ಮಾಡ್ಕೊಳ್ಬೇಕು. ನಾನು mx+c ಯೂಸ್ ಮಾಡಿದ್ದೀನಿ, ಫಾರ್ಮುಲಾ ಇದೆ, ಬೇಕಾಗಿಲ್ಲ. mx+c ನ ಬದಲು ಮಾಡೆಲ್ ಇದೆ, ಅದು ಯಾರಾದ್ರೂ ಫಾರ್ಮ್ಯಾಟ್ ಮಾಡಲಿ, ಫಾರ್ಮುಲಾನು ತಲೆಗೆ ಹೋಗೋದು ಬೇಡ, ಏನು ಬೇಡ. ಸ್ಟೆಪ್ಸ್ ಏನೇನು ಬರ್ತಿದೆ ಅಷ್ಟೇ ತಲೆಯಲ್ಲಿ ಬೇಕು. ಇವಾಗ ನಾ ಹೇಳಿದ್ನಲ್ಲ 7 ಬಿಲಿಯನ್ 30 ಬಿಲಿಯನ್ ಮಾಡೆಲ್ ಇದೆ ಅಂತಂದ್ರೆ 7 ಬಿಲಿಯನ್ ನಾನು ಓಕೆ ಲೋಡ್ ಮಾಡ್ಬೇಕು ಅಂತಂದ್ರೆ ಮಿನಿಮಮ್ 32 GB ರ್ಯಾಮ್ ಬೇಕು ನನಗೆ. ಇದೆಲ್ಲ ನಂಗೆ ಮಾಡೋಕ್ಕಾಗಲ್ಲ. ಆಮೇಲೆ 7 ಬಿಲಿಯನ್ 30 ಬಿಲಿಯನ್ ಮಾಡೆಲು ನೀವು ಅಬ್ಸರ್ವ್ ಮಾಡಿದ್ರೆ ಅಫ್ಕೋರ್ಸ್ 30 ಬಿಲಿಯನ್ ಪ್ಯಾರಾಮೀಟರ್ಸ್ ಇದೆ ಅಂತಂದ್ರೆ ಕಂಪೇರ್ ಟು ದಿಸ್ ಇಟ್ ವಿಲ್ ಗಿವ್ ಅ ಗುಡ್ ರಿಸಲ್ಟ್. ನಾನು ರನ್ ಮಾಡಬೇಕು ಅಂತಂದ್ರೆ ನನ್ನ ಹತ್ರ ಇಷ್ಟು ದೊಡ್ಡ ಲ್ಯಾಪ್ಟಾಪು ಇಲ್ಲ, GPU ಇಲ್ಲ, ನಂಗೆ ಖರೀದಿ ಮಾಡೋಕ್ಕೂ ಆಗಲ್ಲ. ಸೊ ಕ್ಲೌಡಿ ಏನ್ ಮಾಡುತ್ತೆ, ಅವರು ಹೋಸ್ಟ್ ಮಾಡ್ತಾರೆ, ಅದನ್ನ ಅವ್ರು ರನ್ ಮಾಡಿ ಹೋಸ್ಟ್ ಮಾಡಿ ಅವ್ರು ನಿಮ್ಗೊಂದು API ಕೊಡ್ತಾರೆ. ಸೊ ನೀವು ಕ್ವಶನ್ ಏನ್ ಕೇಳ್ತೀರಲ್ಲ, ನೀವು ಕ್ವಶನ್ ಕೇಳಿರೋದು API ಥ್ರೂ ಹೋಗುತ್ತೆ, ಅಲ್ಲಿ ರನ್ ಆಗುತ್ತೆ, ಆನ್ಸರ್ ಬಂದಿರೋದನ್ನ ನಿಮ್ಗೆ ಅವರು ವಾಪಸ್ ಕೊಡ್ತಾರೆ. ಸೊ ನಿಮ್ ಕ್ವಶನ್ ಅಲ್ಲಿ ಎಷ್ಟು ವರ್ಡ್ಸ್ ಇದಾವೆ, ಎಷ್ಟು ಅನ್ನೋದ್ರ ಮೇಲೆ ನಿಮ್ಗೆ ಅವರು ಚಾರ್ಜ್ ಮಾಡ್ತಾರೆ ಅಷ್ಟು. ಸೊ ಕ್ಲೌಡಿ ಬಂದು ಅವರು. ಸೊ ಸಿಮಿಲರ್ಲಿ ಬೆಡ್-ರಾಕ್, ಈ ಓಪನ್ API ಅಂತ ಏನ್ ಮಾಡ್ತಿದೀವಲ್ಲ, ಅವರೆಲ್ಲ ಮಾಡೋದು ಇದನ್ನೇ. ಅವರು ಫಸ್ಟ್ ಮಾಡೆಲ್ನ ಟ್ರೈನ್ ಮಾಡ್ತಾರೆ, ಆ ಮಾಡೆಲ್ನ ಟ್ರೈನ್ ಆದ್ಮೇಲೆ ಅದರದೆಲ್ಲ ಟೆಸ್ಟ್ ಎಲ್ಲ ಆದ್ಮೇಲೆ ಅದನ್ನ ಲೋಡ್ ಮಾಡಿ ರನ್ ಮಾಡಕ್ಕೆ ನಿಮ್ಗೆ ಎಂಡ್ ಪಾಯಿಂಟ್ ಕೊಡ್ತಾರೆ. ನಿಮ್ ಇನ್ಪುಟ್ ಹೋಗುತ್ತೆ, ಅವ್ರು ರನ್ ಮಾಡಿ ನಿಮ್ಗೆ ಔಟ್ಪುಟ್ ಕೊಡ್ತಾರೆ. ಸೊ ದೇ ವಿಲ್ ಚಾರ್ಜ್ ಯು ಫಾರ್ ವರ್ಡ್ಸ್. ಕಂಪ್ನಿಲಿ ಇವಾಗ ಯಾವ ಪೊಸಿಷನ್ ಅಲ್ಲಿ ಇದೆ ಕಂಪ್ನಿಗಳು ಅಂತಂದ್ರೆ, ಹೇಳ್ಬೇಕಂತಂದ್ರೆ 30 ಬಿಲಿಯನ್ ಮಾಡೆಲ್ ಇದೆಯಲ್ಲ, ಇದನ್ನ ಟ್ರೈನ್ ಎಕ್ಸಾಂಪಲ್ ತಗೋಣ, ಇದನ್ನ ಟ್ರೈನ್ ಮಾಡ್ಬೇಕು ಅಂತಂದ್ರೆ ನಂಗೆ ಅರೌಂಡ್ 512 GB ಆಫ್ GPU ಬೇಕು. ಓಕೆ, ಆಮೇಲೆ ನಾನು ಆ ಮಾಡೆಲ್ ಆರ್ಕಿಟೆಕ್ಚರ್ನ ಅರ್ಥ ಮಾಡ್ಕೋಬೇಕು, ನಾನು ಡೇಟಾನ ಫಿಲ್ಟರ್ ಮಾಡಬೇಕು, ಕ್ಲೀನಿಂಗ್ ಮಾಡಬೇಕು, ಪ್ರೊಸೀಜರ್ ಮಾಡಬೇಕು. ದಟ್ ಕ್ಯಾನ್ ಬಿಕಮ್ ಅರೌಂಡ್ 6 to 1 year ಆಫ್ ಪ್ರಾಜೆಕ್ಟ್. ಓಕೆ, 1 year ಪ್ರಾಜೆಕ್ಟ್ ಆಗುತ್ತೆ. ಈ ನಾನು 6 to 1 year ಮಾಡ್ಕೊಂಡೆ, ಬಟ್ ಐ ಹ್ಯಾವ್ ಅನ್ ಅಡ್ವಾಂಟೇಜ್. ನನ್ನ ಹತ್ರ ನಾನು ಟ್ರೈನ್ ಮಾಡಿರೋ ಮಾಡೆಲ್ ಇದೆ. ಬಟ್ ನನ್ನ ಕಾಂಪಿಟೇಟರ್ ಏನ್ ಮಾಡ್ತಾನೆ, API ನ ಯೂಸ್ ಮಾಡ್ಕೊಂಡು ಎಂಡ್ ಯೂಸರ್ಗೆ ಅಪ್ಲಿಕೇಶನ್ ಕೊಟ್ಟಿರ್ತಾನೆ ವಿತ್ ಇನ್ 1 month. ಯಾಕಂದ್ರೆ ಈ ಪಾರ್ಟ್ ಅವನಿಗೆ ಮಾಡೋದ್ ಬೇಕಾಗಿಲ್ಲ. ಆಮೇಲೆ ಅವನು ಏನ್ ಮಾಡ್ತಾನೆ, ಕುತ್ಕೊಂಡು ಅವನದೇ ಮಾಡೆಲ್ನ ಟ್ರೈನ್ ಮಾಡ್ಕೊತಾ ಕುತ್ಕೊಳ್ತಾನೆ. ಸೊ ಇವಾಗ ನಾವು ಯಾವ ಫೇಸ್ ಅಲ್ಲಿ ಇದೀವಿ, ಕಂಪ್ನಿಗಳು ಈ ಫೇಸ್ ಅಲ್ಲಿ ಇದಾವೆ. ಅದೇ ಇದಕ್ಕೆ ನಾವು ಏಜೆಂಟಿಕ್ ಬರ್ತಿರೋದು. ಸೊ ಇಲ್ಲಿ ಏನಾಗ್ತಿದೆ, ನನ್ ಎಂಡ್ ಯೂಸರ್ ಹೋದೆ, ನನ್ನ ಪ್ರಾಡಕ್ಟ್ ಹೋಯ್ತು, ರಿಲೀಸ್ ಆಯ್ತು, ನನ್ನ ಪ್ರಾಡಕ್ಟ್ ಹೆಂಗ್ ವರ್ಕ್ ಆಗ್ತಿದೆ ಅನ್ನೋದು ಗೊತ್ತಾಯ್ತು. ಆಮೇಲೆ ನಾನು API ಕಳಿಸ್ತೀನಲ್ಲ, ಅದ್ ನನ್ನ ಡೇಟಾನು ಕಲೆಕ್ಟ್ ಮಾಡ್ಕೊಳ್ತೀನಿ, ಏನ್ ಇನ್ಪುಟ್ ಬಂದಾಗ ಮಾಡೆಲ್ ಏನ್ ಔಟ್ಪುಟ್ ಕೊಟ್ಟಿದೆ ಅಂತ. ಸೊ ನನ್ನ ಆರ್ಗನೈಸೇಷನ್ ಅಲ್ಲಿ ಇದನ್ನ ಮತ್ತೆ ಇನ್ಪುಟ್ ಆಗಿ ತಗೊಂಡು ಮತ್ತೆ ಇನ್ನು ಒಳ್ಳೆ ಮಾಡೆಲ್ನ ನಾನು ಫ್ಯೂಚರ್ ಅಲ್ಲಿ ಕ್ರಿಯೇಟ್ ಮಾಡ್ಕೊಳ್ತೀನಿ. ಅಮೆಜಾನ್ ಬೆಡ್-ರಾಕ್ ಏನಪ್ಪ ಅಂತಂದ್ರೆ, ಓಕೆ ನೀನು ಓಪನ್ AI ನಂಬಲ್ಲ, ನಾನು ಇನ್ನೊಂದು ಯಾವನೋ ಮಾಡೆಲ್, ನಂದು ಒಂದು ಪರ್ಸನಲ್ ಒಂದು ಮಾಡೆಲ್ ಇದೆ, ನಾನು ಬಂದು ನಿಮ್ಗೆ ಅಡ್ವರ್ಟೈಸ್ ಮಾಡ್ತೀನಿ, ಬಟ್ ನೀವು ಎಷ್ಟು ಟ್ರಸ್ಟ್ ಮಾಡ್ಬೋದು ಅಲ್ವಾ? ಕರೆಕ್ಟ್. ಸೊ ಅವಾಗ AWS ಬಂದು ಏನ್ ಹೇಳುತ್ತೆ, ಓಕೆ ನೀನ್ ಅವ್ರನ್ನ ಟ್ರಸ್ಟ್ ಮಾಡಬೇಡ, ಅವ್ರ ಮಾಡೆಲ್ನ ನಾನು ಹೋಸ್ಟ್ ಮಾಡ್ತೀನಿ, ನೀನ್ ಹೆಂಗು ನಿಂದ ಎನ್ವೈರನ್ಮೆಂಟ್ ನನ್ನ ಹತ್ರನೇ ಇದೆ ಅಲ್ಲ, ಸೊ ನಂಗೆ ಕೊಡು, ನಾನು ಅವ್ರ ಕಡೆ ಹೋಗಕ್ ಬಿಡಲ್ಲ. ಸೊ AWS ಏನ್ ಮಾಡ್ತಿದೆ, ಈ ಸಿಸ್ಟಮ್ ಏನಿದೆ ಅಲ್ಲ ರನ್ ಮಾಡೋದು ರಿಸೋರ್ಸ್ನ ಅದು ಕೊಡ್ತಿದೆ. ಸೊ ನಾನು ಇವಾಗ ನಾನು ಇವನಿಗೆ ಮಾಡೆಲ್ ಕೊಟ್ಟಿರೋದಕ್ಕೆ, ಅವನು ಮಾಡೆಲ್ ಬಿಲ್ಡ್ ಮಾಡೋದನಿಗೆ ಇದು ಸಪ್ರೇಟ್ ಆಗಿ ಪೇ ಮಾಡುತ್ತೆ. ಈ ಸರ್ವಿಸ್ ಪ್ರೊವೈಡ್ ಮಾಡ್ತಿರೋದಕ್ಕೆ ಇದು ಇವನ್ ಪೇ ಮಾಡ್ತಾ ಉಂಟಾನೆ. ಸೊ 50-50 ಅನ್ಕೊಳ್ಳೋಣ ಎಕ್ಸಾಂಪಲ್.
ಇವನು ಓಕೆ. ಇವನ್ ಲ್ಯಾಪ್ಟಾಪ್ ಯೂಸ್ ಆಗ್ತಿರೋದಕ್ಕೆ ಇವನು ಒಂದು 50 ರೂಪಾಯಿ ಇಟ್ಕೊಳ್ತಾನೆ. ಇವನ್ ಮಾಡೆಲ್ ಕೊಟ್ಟಿರೋದಕ್ಕೆ ಇವನು ಒಂದು 50 ರೂಪಾಯಿ ಕೊಡ್ತಾನೆ, ನೀವು 100 rupees ಕೊಟ್ರೆ. ಸೊ ಸಿಂಪಲ್ ಆಗಿ ನಮ್ಮ ಹತ್ರ ಒಂದು ಡೇಟಾ ಸೆಟ್ ಇರುತ್ತೆ. ಡೇಟಾ ಸೆಟ್ ಅಲ್ಲಿ ಒಂದು ಇನ್ಪುಟ್, ಒಂದು ಔಟ್ಪುಟ್ ಇರುತ್ತೆ. ಅಗೇನ್ ಇನ್ಪುಟ್, ನಂಬರ್ ಆಫ್ ಇನ್ಪುಟ್ ಜಾಸ್ತಿನೂ ಇರ್ಬೋದು. ನಾವು ತಗೊಂಡಿರೋ ಎಕ್ಸಾಂಪಲ್ ಒಂದೇ ಒಂದು ಇನ್ಪುಟ್ ಇತ್ತು, ಮಲ್ಟಿಪಲ್ ಇನ್ಪುಟ್ಸ್ ಇರ್ಬೋದು, ಔಟ್ಪುಟ್ ಒಂದಿರುತ್ತೆ. ಓಕೆ, ಸೊ ಇದರಲ್ಲಿ ನಾವು ಸ್ಯಾಂಪಲ್ಗಳಲ್ಲಿ ನಾರ್ಮಲಿ ಟ್ರೈನ್ ಮತ್ತೆ ಟೆಸ್ಟ್ ಅಂತ ಡಿವೈಡ್ ಮಾಡ್ತೀವಿ. ಟ್ರೈನು, ಟೆಸ್ಟು, ವ್ಯಾಲಿಡೇಷನ್ ಅಂತ ಬರುತ್ತೆ. 3 ಪಾರ್ಟ್ನ ಡಿವೈಡ್ ಮಾಡಿ ಟ್ರೈನಿಂಗ್ ಪಾರ್ಟ್ನ ಮಾಡ್ತೀವಿ. ಇವತ್ತು ನಾವು ತಗೊಂಡಿದ್ದು ಅಬ್ಸರ್ವ್ ಮಾಡಿರೋದು. ಓಕೆ, ಇವತ್ತು ನಾವು ಓದ್ತಿರೋದು ಅಷ್ಟೇ, ಟ್ರೈನಿಂಗ್ ಅಷ್ಟೇ. ಟೆಸ್ಟಿಂಗು ಮತ್ತೆ ವ್ಯಾಲಿಡೇಷನ್ ವಿ ವಿಲ್ ಒನ್ ಮೋರ್ ಟೈಮ್ ನಾವು ವಿಸಿಟ್ ಮಾಡೋಣ. ಇಲ್ಲಿ ಈ ಫೇಸ್ ಅಲ್ಲಿ ಏನ್ ಮಾಡ್ತಾರೆ, ವ್ಯಾಲಿಡೇಷನ್ ಫೇಸ್ ಅಲ್ಲಿ ಏನ್ ಮಾಡ್ತಾರೆ ಅಂತ. ಸೊ ಟ್ರೈನಿಂಗ್ ಪ್ರೊಸೀಜರ್ ಅಲ್ಲಿ ಏನಾಗುತ್ತೆ, ಯಾವುದೋ ಒಂದು ಮಾಡೆಲ್ ಇರುತ್ತೆ. ಓಕೆ, ಲೆಟ್ಸ್ ಕಾಲ್ ಇಟ್ ಮಾಡೆಲ್. ಈ ಮಾಡೆಲ್ ಅಲ್ಲಿ ಕೆಲವು ಅನ್ನೋನ್ ವೇರಿಯಬಲ್ ಇರುತ್ತೆ, ಎಕ್ಸ್ ವೈ ಜೆಡ್ ಕೆ ಏನೇನೋ ಇರುತ್ತೆ. ಓಕೆ, ಇನ್ಪುಟ್ ನ ಎಕ್ಸ್ ನ ಕೊಡ್ತೀನಿ, ವೈ ಡ್ಯಾಶ್ ನ ತೆಗಿತೀನಿ, ವೈ ಡ್ಯಾಶ್ ಔಟ್ಪುಟ್ ಬರುತ್ತೆ. ನೆಕ್ಸ್ಟ್ ನಾನು ಏನ್ ಮಾಡ್ತೀನಿ, ಥರ್ಡ್ ಫೇಸು ಎರರ್, ಎರರ್ ಅಂತಾನು ಕರಿಬಹುದು ಅಥವಾ ಲಾಸ್, ಎಷ್ಟು ಲಾಸ್ ಆಗ್ತಿದೆ ಅಂತ ಡಿಫಾಲ್ಟ್ ವ್ಯಾಲ್ಯೂ ಇದ್ದಾಗ. ಆ ಲಾಸ್ ಆದ್ಮೇಲೆ ನಾವೇನ್ ಮಾಡ್ತೀವಿ, ಯೂಸಿಂಗ್ ಗ್ರೇಡಿಯಂಟ್ ಡಿಸೆಂಟ್ ನಮ್ದು ಡಿಫಾಲ್ಟ್ ವ್ಯಾಲ್ಯೂನ ಚೇಂಜ್ ಮಾಡ್ತೀವಿ. ಮತ್ತೆ ಈ ಪ್ರೊಸೀಜರ್ನ ನಾವು ರಿಪೀಟ್ ಮಾಡ್ತೀವಿ. ರನ್ ಇಟ್, ಎರರ್ ಲಿಸ್ಟ್, ಗ್ರೇಡಿಯಂಟ್ ಡಿಸೆಂಟ್, ಚೇಂಜ್ ದ ವೇರಿಯೇಬಲ್, ರನ್ ದ ಇನ್ಫರೆನ್ಸ್. ಎಲ್ಲಿ ಗಂಟ ಮಾಡ್ತೀವಿ, ಆಸ್ ಲಾಂಗ್ ಆಸ್ ನಮ್ದು ಎರರ್ ಏನಿರುತ್ತೆ ಲಾಸು ಮಿನಿಮಮ್ ಬರ್ತಲಿ. ದೇರ್ ಇಸ್ ನೋ ಕೇಸ್ ಯು ವಿಲ್ ಗೆಟ್ 0. ನಾವು ತಗೊಂಡಿರೋ ಎಕ್ಸಾಂಪಲ್ ಮಾತ್ರ 0 ಬರೋದು, ಆ ಥರ ಸಿಂಪಲ್ ಇದ್ದಾಗ. ಯಾಕಂದ್ರೆ ರಿಯಲ್ ಟೈಮ್ ಡೇಟಾ ವೆರಿ ಮೆಸ್ಸಿ ಇರುತ್ತೆ. ಓಕೆ, ಸೊ ಎಲ್ಲ ಏನೋ ಕಮ್ಮಿ ರಿಸಲ್ಟ್ ಬಂತು ಅಂತಂದ್ರೆ ಅದಕ್ಕೆ ನಾವು ಹೇಳಕ್ಕೆ ಕೇಳ್ತೀವಲ್ಲ, ಅದು ನಿಮಗೆ ಬರುತ್ತೆ, ಟೆಸ್ಟ್ ವ್ಯಾಲಿಡೇಷನ್ ಅಲ್ಲಿ ಬರುತ್ತೆ. ಅಕ್ಯುರೇಸಿ ಅಂತ ಕರಿತೀವಿ ನಾವು. 90%, 98% ಎಲ್ಲ ಏನು ಕೇಳ್ತೀವಿ ಅಂದ್ರೆ, ನಮ್ಮ ಹತ್ರ ಇರೋ ಡೇಟಾ ಸೆಟ್ ಅಲ್ಲಿ ಇಷ್ಟು ಪಾಯಿಂಟ್ಗೆ ಕರೆಕ್ಟ್ ಆನ್ಸರ್ ಬರ್ತಿದೆ, ಇಷ್ಟಕ್ಕೆ ಬರ್ತಿಲ್ಲ ಅನ್ನೋದೇ ಅದು ಪರ್ಸೆಂಟೇಜ್. ಓಕೆ, ಅದನ್ನ ನಾವು ನಾಳೆ ಕವರ್ ಮಾಡಿ. ಸೊ ದಿಸ್ ಈಸ್ ಪಾರ್ಟ್ ಆಫ್ ಟ್ರೈನಿಂಗ್. ಈ ಫರ್ದರ್ ಪ್ರೊಸೆಸ್ಸು, ಈ ಟ್ರೈನಿಂಗ್ ಏನಕ್ಕಾಗುತ್ತೆ, ಟ್ರೈನಿಂಗ್ ಯಾವ ತರ ಆಗುತ್ತೆ, ಇದೆಲ್ಲ ಏನಕ್ಕೆ ಬೇಕು. ಓಕೆ, ಸೊ ಫಸ್ಟ್ ಥಿಂಗ್ ಕೆಲವರಿಗೆ ಐ ಹೋಪ್ ಇವಾಗ ನಾನು ಅಬ್ಸರ್ವ್ ಮಾಡಿರೋ ತರ ಕೆಲವರಿಗೆ ಏನಿದೆ ಅಂತಂದ್ರೆ, ನಾವು ಏಜೆಂಟಿಗೆ ಎಲ್ಲ ಕಲಿಬೇಕು, ಮಷಿನ್ ಲರ್ನಿಂಗ್ ಎಲ್ಲ ಏನಕ್ಕೆ ಬರ್ತಿದೆ, ಈ ಟ್ರೈನಿಂಗ್ ಎಲ್ಲ ಏನಕ್ಕೆ ಬರ್ತಿದೆ, ಡೇಟಾ ಸೆಟ್ ಎಲ್ಲ ಏನಕ್ಕೆ ಬರ್ತಿದೆ ಅನ್ನೋದು ಒಂದನೇ ಕ್ವಶನ್. ಓಕೆ, ಸೊ ನಾವು ಈ ಫಂಡಮೆಂಟಲ್ಸ್ನ ಏನಕ್ಕೆ ಕವರ್ ಮಾಡ್ತಿದೀವಿ ಅಂತ ನಾನು ನಿಮ್ಗೆ ಒಂದು ಐಡಿಯಾ ಕೊಡ್ತೀನಿ. ಓಕೆನಾ. ಆಮೇಲೆ ಕೆಲವರು ಏನಿದ್ರೆ ತುಂಬಾ ಹರಿಲಿದ್ದಾರೆ, ಅಂದ್ರೆ ನಂಗೆ ರ್ಯಾಗ್ ಬೇಕು, ನಂಗೆ ಏಜೆಂಟಿಕ್ ಅಂದ್ರೆ ಏಜೆಂಟ್ ಬೇಕು, ಲ್ಯಾಂಗ್ರಾಫ್ ಬೇಕು ಅಂತ. ಸೊ ಅದನ್ನ ಚೂರು ನೀವು ಮೈಂಡ್ ಸೆಟ್ನ ಅದನ್ನೆಲ್ಲ ಕಲಿತೀರಾ. ಈ 2 months ಅಲ್ಲಿ ನೀವು ಅದನ್ನೆಲ್ಲ ಕಲಿತೀರಾ. ಜಸ್ಟ್ ಈ ಪಾರ್ಟ್ ಏನಿದೆಯಲ್ಲ, ಥೆರಟಿಕಲ್ ಫೌಂಡೇಶನ್ ಪಾರ್ಟು, ಜಸ್ಟ್ ನೀವು ಇಲ್ಲಿ ಏನು ಪ್ರಾಕ್ಟೀಸ್ ಮಾಡೋದೇನು ಇಲ್ಲ ನಿಮ್ಗೆ ಇಲ್ಲಿ ನಿಮ್ ಕೆಲಸ ಏನಿದೆ ಅಂದ್ರೆ ಆದಷ್ಟು ಅರ್ಥ ಮಾಡ್ಕೊಳ್ಳೋದು, ಕಾನ್ಸೆಪ್ಟ್ನ ಅರ್ಥ ಮಾಡ್ಕೊಳ್ಳೋದು. ಏನಕ್ಕೆ ಅಂತ ನಾನು ಒಂದು ಎಕ್ಸಾಂಪಲ್ ಕೊಡ್ತೀನಿ. ಓಕೆ, ಸೊ ಲೆಟ್ಸ್ ಟೇಕ್ ಎನ್ ಎಕ್ಸಾಂಪಲ್. ಎಕ್ಸಾಂಪಲ್ ಸಿಂಪಲ್ ಟಾಸ್ಕ್ ಇದೆ. ಏನ್ ಟಾಸ್ಕ್ ಅಪ್ಪ ಅಂದ್ರೆ, ಗೋ ಅಂಡ್ ಬೈ ಎ ಮೊಬೈಲ್. ಓಕೆ, ಸೊ ಐ ಟೇಕ್ ಅನದರ್ ಎಕ್ಸಾಂಪಲ್. ಒಂದು ಸಿಂಪಲ್, ಇವಾಗ ತುಂಬಾ ಜನ ಡೆವಾಪ್ಸ್ ಇಂದ ಬಂದಿದ್ದೀರಾ, ಅದಕ್ಕೋಸ್ಕರ ಅದನ್ನ ಓಕೆನಾ. ಇನ್ನೊಂದು ಎಕ್ಸಾಂಪಲ್, ನಾನು ವೆಬ್ಸೈಟ್ ಇದೆ, ಈ ವೆಬ್ಸೈಟ್ ನಾನು ಹೋಸ್ಟ್ ಮಾಡಬೇಕು. ಓಕೆ, ಬೈ ಮೊಬೈಲ್. ಸೊ ನಾನು ಮೊಬೈಲ್ನ ಖರೀದಿ ಮಾಡಬೇಕು ಅಂತಂದ್ರೆ ದೇರ್ ಈಸ್ ಅ ಸಿಂಪಲ್ ಪ್ರೊಸೆಸ್ ಇರೋದು. ಸಿಂಪಲ್ ಪ್ರೊಸೆಸ್ ಏನು, ನಾನು ಆನ್ಲೈನ್ನಲ್ಲಿ ಹೋಗ್ತೀನಿ, ಯಾವುದಾದ್ರೂ ಆಫರಲ್ಲಿ ಇದೆಯಾ ನೋಡ್ತೀನಿ, ಆಫರ್ ಇದ್ರೆ ಅಥವಾ ಚೀಪ್ ಆಗಿದ್ರೆ ಬೈ ಮಾಡ್ಬಿಡ್ತೀನಿ. ಇಷ್ಟು ಮಾಡಿದ್ರು ನಂದು ಏನು ಟಾಸ್ಕ್ ಇತ್ತಲ್ಲ ಇದು ಕಂಪ್ಲೀಟ್ ಆಗುತ್ತೆ. ಸಿಮಿಲರ್ಲಿ ವೆಬ್ಸೈಟ್ ಹೋಸ್ಟ್ ಮಾಡ್ಬೇಕು ಅಂತಂದ್ರೆ ನನಗೆ ಚೀಪೆಸ್ಟ್ ಇರೋದು ವರ್ಡ್ ಪ್ರೆಸ್ ಹೋಗ್ಬಿಡ್ತೀನಿ, ಹೋಸ್ಟ್ ಮಾಡಿಬಿಡ್ತೀನಿ. ಸೊ ನಮ್ಮ ಇನಿಷಿಯಲ್ ಟಾಸ್ಕ್ ಏನಿದೆ ಕಂಪ್ಲೀಟ್ ಆಯಿತು, ನಂಗೇನು ಫರ್ದರ್ ಡೀಟೇಲ್ ಬೇಡ. ಓಕೆ, ದಿಸ್ ಈಸ್ ವಾಟ್ ಮೋಸ್ಟ್ ಪೀಪಲ್ ಡೂ. ಅಂದರೆ ಗೊತ್ತಾಗುತ್ತೆ ಎಕ್ಸಾಮ್ ಏನು ಮಾಡಿ. ತುಂಬ ಜನ ಈ ಥರ ಥಿಂಕ್ ಮಾಡ್ತಾರೆ. ಲ್ಯಾಂಗ್ಚೈನ್ ಅಂದರೆ, ಲ್ಯಾಂಗ್ರಾಫ್ ಅಂದರೆ, ಇವಾಗ ನಾನು ಏಜೆಂಟಿಕ್ಕು ರ್ಯಾಗ್ನ ಯಾವ ಥರ ಕರಿಬೇಕು, ಹೋಗ್ತೀನಿ ಅದನ್ನೇ ಇಂಪ್ಲಿಮೆಂಟ್ ಮಾಡ್ತೀನಿ, ಮುಗ್ದೋಗ್ಬಿಡುತ್ತೆ ಅಂತ. ಓಕೆ, ಬಟ್ ಈಸ್ ದಿಸ್ ಅ ರೈಟ್ ವೇ? ಅಫ್ಕೋರ್ಸ್ ನಾಟ್ ಅಲ್ವಾ. ಏನಕ್ಕೆ? ಎಕ್ಸಾಂಪಲ್, ಇವಾಗ ನಾನು ಒಂದು ಪ್ರಾಪರ್ ಆಗಿರೋ ಮೊಬೈಲ್ ನನಗೆ ಬೇಕು ಅಂತಂದ್ರೆ, ಇವಾಗ ನಾವು ಮೋಸ್ಟ್ ಆಫ್ ದಿ ಪೀಪಲ್ ಹಿಯರ್ ಆರ್ ಎಕ್ಸ್ಪೀರಿಯನ್ಸ್ ವಿತ್ ರೆಸ್ಪೆಕ್ಟ್ ಟು, ನೀವು ಯಾರೋ ಡ್ರಾ ಮಾಡ್ತಿದ್ದೀರಾ, ಓಕೆ, ಎಕ್ಸ್ಪೀರಿಯನ್ಸ್ ಪೀಪಲ್ ಇದೀವಿ ನಾವು.
ನಮಗೆ ಈ ತರ ಹೈ ಲೆವೆಲ್ ಓವರ್ವ್ಯೂ ಇದ್ರೆ ಇಟ್ಸ್ ನಾಟ್ ಅ ಗುಡ್ ಥಿಂಗ್ ಫಾರ್ ಅವರ್ ಕೆರಿಯರ್. ಓಕೆ, ಸೊ ಇದು ಫಸ್ಟ್ ಲೆವೆಲ್ ಅನ್ಕೊಂಡ್ರೆ, ಫಸ್ಟ್ ಲೆವೆಲ್ ನಾಲೆಜ್ ನಂಗೆ ಇದೆ ಅಂತಂದ್ರೆ, ನಂಗೆ ಇನ್ನೊಂದು ಲೆವೆಲ್ ಅಂತಂದ್ರೆ ನಾನು ಏನ್ ಮಾಡ್ತೀನಿ, ಆ ನಾನು ಬೈ ಮಾಡ್ತಿರೋ ಮೊಬೈಲ್ದು ರ್ಯಾಮ್ ಏನಿದೆ, ರಾಮ್ ಏನಿದೆ, ಕ್ಯಾಮ್ರಾ ಏನಿದೆ ಅಂತ ಅದನ್ನ ಸೆಲೆಕ್ಟ್ ಮಾಡ್ತೀನಿ. ಸಿಮಿಲರ್ಲಿ ನಾವು ವರ್ಡ್ ಪ್ರೆಸ್ ಬದಲು ಬೇರೆ ಪ್ರೊವೈಡರ್ ಏನಿದಾನೆ, ಬೇರೆ ಪ್ರೊವೈಡರ್ಸ್ ಯಾರ್ಯಾರಿದ್ದಾರೆ, ಆಮೇಲೆ ಕ್ರಾಸ್ ರೀಜನ್ ಸಪೋರ್ಟ್ ಆಗುತ್ತಾ ಇಲ್ವಾ, ಈ ತರ ಮಲ್ಟಿಪಲ್ ಕ್ವಶನ್ಸ್ ನಾವು ಅನಲೈಸ್ ಮಾಡ್ತೀವಿ. ಓಕೆ, ಸೊ ದಿಸ್ ಈಸ್ ಅನ್ ಅನದರ್ ಲೆವೆಲ್. ಓಕೆ, ಓಕೆ, ಇಷ್ಟೇ ಆದ್ರೆ ಸಾಕಾಗಲ್ಲ. ಇನ್ನೊಂದು ಲೆವೆಲ್ ಏನ್ ಬರುತ್ತೆ, ಇನ್ ನಾವು ನಾವು ಇಂಪ್ರೂವ್ ಆಗ್ತಿದ್ದಂಗೆ ಆಗ್ತಿದ್ದಂಗೆ ಏನಾಗುತ್ತೆ, ಬರೀ ನಾನು ಹಾರ್ಡ್ ಡಿಸ್ಕ್ ನ ನೋಡೋ ಬದಲು ಐ ವಿಲ್ ಅನಲೈಸ್ ಓ ಎಸ್ ಯಾವ್ದಿದೆ, ಅಥವಾ ಅವರು ಎಷ್ಟು ವರ್ಷ ಗಂಟ ಅಪ್ಡೇಟ್ಸ್ ಕೊಡ್ತಾರೆ, ಅದರಲ್ಲಿ ಯೂಸ್ ಆಗಿರೋ ಚಿಪ್ಸೆಟ್ ಯಾವ್ದಿದೆ ಜಿ ಪಿ ಯುಗೋಸ್ಕರ. ಸೊ ಈ ತರ ಅನಲೈಸಿಸ್ ನಾನು ಮಾಡ್ತೀನಿ. ಸಿಮಿಲರ್ಲಿ ಇಲ್ಲಿ ಬಂದಾಗ ಇದು ಲೋಡ್ ಬ್ಯಾಲೆನ್ಸ್ ಎಷ್ಟಿದೆ, ಈ ಪರ್ಟಿಕ್ಯುಲರ್ ಪ್ರೊವೈಡರ್ದು ಬಂದು ಆನ್ ಆನ್ ಎವರೇಜ್ ಡೌನ್ ಟೈಮ್ ಎಷ್ಟಿದೆ. ಓಕೆ, ಸೊ ಈ ತರ ಕೆಲವು ಕಂಡೀಷನ್ಗಳನ್ನ ನಾನು ಏನ್ ಮಾಡ್ತೀನಿ, ಚೆಕ್ ಮಾಡ್ತೀನಿ. ಎಸ್ ಎಸ್ ಎಲ್ ಸರ್ಟಿಫಿಕೇಟ್ ಕೊಡ್ತಾರಾ ಇಲ್ವಾ, ಆ ತರ ಕಂಡೀಷನ್ಗಳನ್ನ. ಓಕೆ, ಓಕೆ, ಇದೊಂದು ಲೆವೆಲ್ ಆಯ್ತು. ನೆಕ್ಸ್ಟ್ ಇನ್ನೊಂದು ಲೆವೆಲ್ ಹೋಗ್ಬೇಕು ನಾನು. ಇನ್ನೊಂದು ಲೆವೆಲ್ ಹೋಗ್ಬೇಕು ಅಂತಂದ್ರೆ, ಸೊ ಇದ್ರ ಓ ಎಸ್ ದಾಗ್ಲಿ ಅಥವಾ ಈ ಚಿಪ್ಸೆಟ್ ದಾಗ್ಲಿ ಆರ್ಕಿಟೆಕ್ಚರ್ ಏನಿದೆ. ಓಕೆ, ಅದೇ ತರ ನಂಗೆ ಇದೆಲ್ಲ ಲೋಡ್ ಬ್ಯಾಲೆನ್ಸರು ಇದೆಲ್ಲ ಇದೆ, ಎಸ್ ಎಸ್ ಎಲ್ ಎಲ್ಲ ಇದೆ. ಇಲ್ಲಿ ನಾನು ಆರ್ಕಿಟೆಕ್ಟ್ ಆಗಿ ಡಿಸೈಡ್ ಮಾಡಬೇಕು ಅಂತಂದ್ರೆ ನಾವು ಏನ್ ಮಾಡ್ಬೇಕಾಗುತ್ತೆ, ವೆದರ್ ನಾವು ಸಿಸ್ಟಮ್ ಡಿಸೈನ್ ಬಗ್ಗೆ ಥಿಂಕ್ ಮಾಡ್ಬೇಕಾಗುತ್ತೆ. ನಾನು ಮೈಕ್ರೋ ಸರ್ವಿಸಸ್ಗಳನ್ನ ಯೂಸ್ ಮಾಡ್ಕೊಂಡು ಮಾಡ್ತೀನ ಅಥವಾ ಮೊನೋಲಿಥಿಕ್ ಮಾಡ್ತೀನ, ಆ ತರ ಕಂಡೀಷನ್ಗಳನ್ನ ನಾವು ತಗೊಳ್ತೀವಿ. ಓಕೆ, ಸೊ ಇಲ್ಲಿ ಏನ್ ಚೇಂಜ್ ಆಗ್ತಿದೆ. ಓಕೆ, ಸೊ ಇಲ್ಲಿ ನಮ್ಮ ಅಬ್ಸರ್ವೇಷನ್ ಅಲ್ಲಿ ಏನ್ ಆಗ್ತಾ ಇರ್ತದೆ, ತುಂಬಾ ಜನ ಏನ್ ಮಾಡ್ತೀವಿ ಅಂತಂದ್ರೆ, ನಾವು ಈ ಟಾಪ್ ಲೆವೆಲ್ ಇದನ್ನೇ ನಾನು ಇದೇ ಕಾನ್ಸೆಪ್ಟ್ ನಾನು ಇವಾಗ ನಮ್ಮ ಲ್ಯಾಂಗು, ರ್ಯಾಗು ಅಥವಾ ಲ್ಯಾಂಗ್ ಚೈನ್ಗೆ ಕಂಪೇರ್ ಮಾಡ್ತೀನಿ. ಓಕೆ, ಸೊ ದಟ್ ನಿಮ್ಗೆ ಇರಲಿ ಅಂತ. ಸಿಮಿಲರ್ಲಿ ನನ್ಗೆ ಇವಾಗ ಒಂದು ಏಜೆಂಟ್ ಬಿಲ್ಡ್ ಮಾಡೋದಿದೆ, ಒಂದು ಸಿಂಪಲ್ ನಾನು ಏಜೆಂಟ್ ಬಿಲ್ಡ್ ಮಾಡೋದಿದೆ ಅಂತಂದ್ರೆ, ನೀವು ಸಿಂಪಲ್ ಆಗಿ ಲ್ಯಾಂಗ್ ಚೈನ್ ಲ್ಯಾಂಗ್ ಗ್ರಾಫ್ ನ ಯೂಸ್ ಮಾಡ್ತೀರಾ. ಲ್ಯಾಂಗ್ ಚೈನ್ ಲ್ಯಾಂಗ್ ಗ್ರಾಫ್ ಸಿಂಪಲ್. ಇವಾಗ ನಿಮ್ಗೆ ಯಾರೋ ಒಂದು ಐಡಿಯಾ ಕೊಟ್ಟಿದ್ದಾರೆ ಇದ್ರ ಮೇಲೆ ಬಿಲ್ಡ್ ಮಾಡು ಅಂತಂದ್ರೆ ನೀವು ಬಿಲ್ಡ್ ಮಾಡ್ಬಿಡ್ತೀರಾ. ಬಟ್ ಓಕೆ, ಲ್ಯಾಂಗ್ ಚೈನ್ ಲ್ಯಾಂಗ್ ಗ್ರಾಫ್ ಬಂದು ಏನಾಗುತ್ತೆ, ಬರೀ ಆಲ್ರೆಡಿ ಮಾಡೆಲ್ ಟ್ರೈನ್ ಆಗಿರೋದ್ರ ಮೇಲೆ ಬರುತ್ತೆ. ಬಟ್ ನಿಮ್ದೇ ಒಂದು ಡೇಟಾನ ಸೆಟ್ ಮಾಡಬೇಕು ಅಂತಂದ್ರೆ ಅವಾಗ ರ್ಯಾಗ್ ಕಾನ್ಸೆಪ್ಟ್ ಬರುತ್ತೆ. ಓಕೆ, ಇವಾಗ ರ್ಯಾಗ್ ಹೋಯ್ತು, ಲ್ಯಾಂಗ್ ಚೈನ್ ಇಟ್ಸ್ ಅ ಹೈ ಲೆವೆಲ್. ಈ ಒಂದು ನಾವು ಪೇಡ್ ವರ್ಷನ್ ಮಾಡೆಲ್ ಯೂಸ್ ಮಾಡ್ತಿದ್ದೀವಿ, ನಮ್ಮ ಡೇಟಾ ಸೆಟ್ ಎಷ್ಟು ಕಾಂಪ್ಲಿಕೇಟೆಡ್ ಇದೆ ಅಂತಂದ್ರೆ, ರಿಯಲ್ ಟೈಮ್ ಸಿನಾರಿಯೋ ಯಾವುದೇ ಕಂಪನಿಲಿ ಹೋದಾಗ ಡೇಟಾ ಅಷ್ಟೊಂದು ಪ್ಲೇನ್ ಆಗಿರಲ್ಲ. ಫಾರ್ ಎಕ್ಸಾಂಪಲ್, ಇವಾಗ ನಾನು ಎಕ್ಸಾಂಪಲ್ ತೊಳ್ತೀನಿ, ಯಾವುದೇ ಒಂದು ಎಂಪ್ಲಾಯಿ ಇದ್ದಾರೆ ಅಥವಾ ನಿಮ್ಮ ಹತ್ರ ನಿಮ್ಮ ಕಸ್ಟಮರ್ಸ್ ಇದ್ದಾರೆ. ಇಟ್ಸ್ ನಾಟ್ ಸಿಂಪಲ್ ದಟ್ ಆ ಕಸ್ಟಮರ್ದು ಇನ್ಕಮ್ 20 ಲ್ಯಾಕ್ಗಿನ್ನ ಜಾಸ್ತಿ ಇದ್ರೆ ನಿಮ್ಮ ಪ್ರಾಡಕ್ಟ್ ಅವ್ರು ಪ್ರತಿ ವರ್ಷ ತಗೊಳ್ತಾರೆ ಅನ್ನೋ ಕಾನ್ಫಿಡೆನ್ಸ್ ನಾಗ ಬರಕ್ ಸಾಧ್ಯನೇ ಇಲ್ಲ. ಸೊ ಎನ್ ನಂಬರ್ ಆಫ್ ಮಲ್ಟಿಪಲ್ ಫ್ಯಾಕ್ಟರ್ಸ್ ಅಲ್ಲಿ ಎಫೆಕ್ಟ್ ಆಗುತ್ತೆ, ಅದಲ್ವಾ. ಸೊ ಆತರ ಆ ಕಾಂಪ್ಲಿಕೇಶನ್ ಆ ಓಪನ್ ಸೋರ್ಸ್ ಮಾಡೆಲ್ ನ ಹ್ಯಾಂಡಲ್ ಮಾಡಕ್ ಆಗಿಲ್ಲ ಅಂತಂದ್ರೆ, ಆ ಮಾಡೆಲ್ದು ಪ್ಯಾರಾಮೀಟರ್ನ ಸೆಟ್ ಮಾಡೋ ಮಾಡೆಲ್ ಪ್ಯಾರಾಮೀಟರ್ ಸೆಟ್ ಮಾಡ್ಬೇಕಾಗುತ್ತೆ. ಓಕೆ, ಪ್ಯಾರಾಮೀಟರ್ ಸೆಟ್ ಮಾಡೋದು, ಅಥವಾ ಓಕೆ ಓಪನ್ ಎ ಮಾಡೆಲ್ ವರ್ಕೇ ಆಗ್ತಿಲ್ಲ, ನಂದು ಡೇಟಾ ಸೆಟ್ಗೆ ನಾನು ಇನ್ನೊಂದ್ಸಲ ಟ್ರೈನ್ ಮಾಡಬೇಕು ಅಂತಂದ್ರೆ ಕಾನ್ಸೆಪ್ಟ್ ಬರುತ್ತೆ ಫೈನ್ ಟ್ಯೂನಿಂಗ್. ಓಕೆ, ಅಗೇನ್ ಇವೆಲ್ಲ ಏನು ನೆನ್ಪಿಟ್ಕೊಳ್ಳೋದು ಬೇಡ ನಿಮ್ಗೆ, ಇದೆಲ್ಲ ನೀವು 2 months ಅಲ್ಲಿ ಕಲಿತೀರಾ. ಓಕೆ, ಸೊ ಒಂದೇ ಸಲ ತಲೆ ಮೇಲೆ ಪ್ರೆಷರ್ ತಗೊಳ್ಬೇಡಿ. ಸೊ ಓವರ್ ಆಲ್ ಕಾನ್ಸೆಪ್ಟ್ ಏನಿದೆಪ್ಪ ಅಂತಂದ್ರೆ, ಮಾಡೆಲ್ ಪ್ಯಾರಾಮೀಟರು, ಓಕೆ ಮಾಡೆಲ್ ಪ್ಯಾರಾಮೀಟರು ಇನ್ನೊಂದು ಲೆವೆಲ್ ಅಂತ ಹೋದಾಗ ನೀವು ಓನ್ ಆಗಿ ಮಾಡೆಲ್ನ ಬಿಲ್ಡ್ ಮಾಡಿ ಟ್ರೈನ್ ಮಾಡ್ತೀರಾ. ಓಕೆ, ಸೊ ಈ ಕೋರ್ಸಲ್ಲಿ ಇವಾಗ ನೀವೇ ನೋಡಿ, ಸೊ
ನಿಮ್ಮ ಆರ್ಗನೈಸೇಷನ್ ಅಲ್ಲಿ ಈ ಟಾಸ್ಕ್ ಇತ್ತಿದ್ರೆ ಯು ಕ್ಯಾನ್ ಅಚೀವ್ ವಿತ್ ದಿಸ್ ನಾಲೆಜ್ ಆಲ್ಸೋ. ಈ ತರನು ಅಚೀವ್ ಮಾಡ್ಬೋದು. ಬಟ್ ಯು ಕ್ಯಾನಾಟ್ ಸಸ್ಟೈನ್. ಸೊ ಸಸ್ಟೈನ್ ಮಾಡಬೇಕು ಅಂತಂದ್ರೆ ಯು ಶುಡ್ ನೋ ವಾಟ್ ಈಸ್ ರ್ಯಾಮ್, ವಾಟ್ ಈಸ್ ರಾಮ್, ವಾಟ್ ಈಸ್ ಕ್ಯಾಮ್ರಾ. ಸೊ ಈ ಕಾನ್ಸೆಪ್ಟ್ ಒಳಗೆ ಏನಿದೆ ಅಂತ ಗೊತ್ತಾದಾಗ್ಲೇ ನೀವು ಅಲ್ಲಿ ಹೋಗಿ ನೋಡ್ಬೋದು. ಓಕೆ. ಸೊ ಸಿಮಿಲರ್ಲಿ ಈ ಕಾನ್ಸೆಪ್ಟ್ಗಳು ಗೊತ್ತಿದ್ರೇನೆ ನಿಮಗೆ ಆ ಇನ್ ಡೆಪ್ತ್ ನಾಲೆಜ್ ಬರುತ್ತೆ, ಹೌದಲ್ವಾ? ಸೊ ಅದಕ್ಕೋಸ್ಕರ ನಾವು ಈ ಫಂಡಮೆಂಟಲ್ಸ್ ನ ಏನಕ್ಕೆ ಕವರ್ ಮಾಡ್ತಿದ್ವಿ ಅಂತಂದ್ರೆ ಆ ಫಂಡಮೆಂಟಲ್ಸ್ ಎಲ್ಲ ಬರೋದು ಈ ಪಾರ್ಟ್ ಅಲ್ಲಿ. ಈ ಪಾರ್ಟಿನ ನಾವು ತಗೊಂಡು ಹೋಗ್ತಿದ್ವಿ. ಸೊ ದಟ್ ಟು ಬಿ ಫ್ರ್ಯಾಂಕ್, ನೀವು ಇಲ್ಲೇ ಸ್ಟಕ್ ಆದ್ರೆ ಯು ಆರ್ ಎಟ್ ಅ ವೆರಿ ರಿಸ್ಕಿ ಪ್ಲೇಸ್. ಫಸ್ಟ್ ಲೆವೆಲ್ ಅಲ್ಲೇ ಇದ್ರೆ ಇಟ್ ಕ್ಯಾನ್ ಬಿ ಆಟೋಮೇಟೆಡ್ ಈಸಿಲಿ. ಸೊ ಸಿಮಿಲರ್ಲಿ ನೀವು ಸೆಕೆಂಡ್ ಲೆವೆಲ್ ನಾಲೆಜ್ ಇರಬೇಕು, ಆಮೇಲೆ ಥರ್ಡ್ ಲೆವೆಲ್ ನಾಲೆಜ್ ಇರಬೇಕು. ಸೊ ಅಟ್ಲೀಸ್ಟ್ ನಾವು ನಿಮಗೆ ಇದ್ರದ್ದು ಫಂಡಮೆಂಟಲ್ಸ್ ಐಡಿಯಾ ಇದ್ರೆ ಇವೆರಡರಲ್ಲಿ ನೀವು ಇವಾಗ ಕರೆಂಟು ರಶ್ ಯಾವ ಕಡೆ ಇದೆ ಅಂದ್ರೆ ಇವೆರಡರ ಕಡೆನೇ ಇದೆ. ಸೊ ಓನ್ಸ್ ದಿಸ್ ರಶ್ ಮುಗ್ದೋಯ್ತು ಅಂತಂದ್ರೆ ದ ರೆಸ್ಪಾನ್ಸಿಬಿಲಿಟಿ ಮೂವ್ ಟು ದಿಸ್ ಪಾರ್ಟ್. ಮಾಡೆಲ್ ಫೈನ್ ಟ್ಯೂನಿಂಗ್ ಅಂದ್ರೆ ಏನು, ಪ್ಯಾರಾಮೀಟರ್ ಏನ್ ಬರುತ್ತೆ ಅಂತ. ಸೊ ನಿಮ್ಗೆ ಏನು ಗೊತ್ತಿಲ್ಲ ಅಂತಂದ್ರೆ ನೀವು ಮತ್ತೆ ಅವಾಗ ಸ್ಕ್ರಾಚ್ ಇಂದ ಸ್ಟಾರ್ಟ್ ಮಾಡಕ್ ಹೋದ್ರೆ, ಅಥವಾ ಲೆಟ್ಸ್ ಸೇ ಇದೆಲ್ಲ ಏನು ಗೊತ್ತಿಲ್ಲ ಅಂತಂದ್ರೆ ಇದನ್ನ ನೀವು ಕರೆಕ್ಟ್ ಆಗಿ ಸೆಲೆಕ್ಟ್ ಮಾಡಕ್ಕಾಗಲ್ಲ. ಸಿಮಿಲರ್ಲಿ ಇಲ್ಲಿ ಎಕ್ಸಾಂಪಲ್, ಇವಾಗ ನಿಮ್ಗೆ ರ್ಯಾಮ್ ಅಂದ್ರೆ ಗೊತ್ತಿರಲಿಲ್ಲ, ರಾಮ್ ಅಂದ್ರೆ ಗೊತ್ತಿರಲಿಲ್ಲ, ನಾನೇನೋ ಬಿಗ್ ಬಿಲಿಯನ್ ಅಲ್ಲಿ ಹೋಗಿ ಯಾವ್ದಾದ್ರು ಆಫರ್ ಅಲ್ಲಿ 50% 80% ಆಫರ್ ಅಲ್ಲಿ ಇರೋದು ನಾನು ಖರೀದಿ ಮಾಡಿದೆ ಅಂತಂದ್ರೆ ಯು ಆರ್ ನಾಟ್ ಡೆಲಿವರಿಂಗ್ ಅ ಗುಡ್ ರಿಸಲ್ಟ್ಸ್. ಯಾಕಂದ್ರೆ ಅನ್ನೆಸೆಸರಿ ಫ್ಯಾಕ್ಟರ್ನ ಯೂಸ್ ಮಾಡ್ಕೊಂಡು ಏನೋ ಒಂದು ಪ್ರಾಡಕ್ಟ್ ಮಾಡ್ತಿದ್ದೀರಾ ಅನ್ನೋ ತರ. ಬಟ್ ಯಾವಾಗ ಒಂದು ಗುಡ್ ರಿಸಲ್ಟ್ ಆಗುತ್ತೆ, ಯು ನೋ ದೀಸ್ ಥಿಂಗ್ಸ್. ಇದನ್ನ ನೀವು ಬಿಲ್ಡ್ ಮಾಡ್ಬೇಕಂತಿದ್ಯಾ, ರಾಮು ನೀವು ಬಿಲ್ಡ್ ಮಾಡ್ಬೇಕಂತ ಇದೆಯಾ? ಇಲ್ಲ. ಏನಿದೆ ಅದ್ ನನಗೆ ಗೊತ್ತಿರಬೇಕು ಅನ್ನೋದು. ಸೊ ದಟ್ ನಾನು ಯೂಸ್ ಮಾಡ್ಬೇಕಾದ್ರೆ ಆ ಕಾನ್ಸೆಪ್ಟ್ಗಳನ್ನ ಚೆಕ್ ಮಾಡ್ತೀನಿ ಅಂತ. ಸೊ ಆ ಪಾರ್ಟ್ಗೋಸ್ಕರ ಇಲ್ಲಿ ನಾವು ಇಲ್ಲಿ ಮಾಡೆಲ್ ಅಂದ್ರೆ ಏನು, ಟ್ರೈನಿಂಗ್ ಯಾವ ತರ ಆಗುತ್ತೆ, ಫೈನ್ ಟ್ಯೂನಿಂಗ್ ಯಾವ ತರ ಆಗುತ್ತೆ ಅನ್ನೋದಷ್ಟೇ ತಿಳಿತಿರೋದು. ಅದ್ರೊಳಗಡೆ ಅದು ಇಂಪ್ಲಿಮೆಂಟೇಷನ್ ಹೆಂಗಿದೆ, ಅದ್ರದ್ದು ಫಾರ್ಮುಲಾ ಏನಿದೆ, ಅದೆಲ್ಲ ಯಾವುದೇ ತರ ತಲೆನೋವು ನಿಮ್ಗೆ ಮಾಡ್ಕೊಳಕ್ ಬೇಡ. ಓಕೆನಾ? ಓಕೆ. ನೆಕ್ಸ್ಟ್ ಯಾರೋ ಕ್ವಶನ್ ಕೇಳಿದ್ರಲ್ಲ, 2 year ಎಕ್ಸ್ಪೀರಿಯನ್ಸ್ ಆಗ್ಬೇಕಂತ. ಸೊ ಈ ಕ್ಲಾಸಲ್ಲಿ ನಿಮಗೆ ಇದ್ರದ್ದು ಈ ಕಾನ್ಸೆಪ್ಟ್ ಹೇಳ್ತೀವಿ ನಾವು. ಇದರಲ್ಲಿ ಏನೇನು ಕಾನ್ಸೆಪ್ಟ್ ಬರುತ್ತೆ, ಏನೇನು ಟರ್ಮಿನಾಲಜಿ ಇದೆ, ಅದು ಯಾವ ತರ ವರ್ಕ್ ಆಗುತ್ತೆ ಅಂತ. ಬಟ್ ನೀವು 2 years ಆಗ್ಬೇಕಂತಂದ್ರೆ 2 to 3 years ಹೇಳ್ಬೇಕಂದ್ರೆ ಈ ಪಾರ್ಟ್ನ ಅಟ್ಲೀಸ್ಟ್ ಪ್ರಾಪರ್ಲಿ ಅರ್ಥ ಮಾಡ್ಕೊಂಡಿರ್ಬೇಕು ನೀವು. ಮಾಡೆಲ್ ಪ್ಯಾರಾಮೀಟರ್ ಟ್ಯೂನಿಂಗ್ ಅಂದ್ರೆ ಏನು, ಫೈನ್ ಟ್ಯೂನಿಂಗ್ ಅಂದ್ರೆ ಏನು, ಅದರಲ್ಲಿ 1 or 2 ಪ್ರಾಜೆಕ್ಟ್ಸ್ ನೀವು ಮಾಡಿರ್ಬೇಕು. ಓಕೆ. ಸೊ ಆರ್ ಎಲ್ಸ್ ನಿಮಗೆ ಇಂಟರ್ವ್ಯೂ ವಿಲ್ ಬಿ ವೆರಿ ಡಿಫಿಕಲ್ಟ್. ನೋ ಒನ್ ವಿಲ್ ಆಸ್ಕ್ ನೀವು 2 year 3 years ಎಕ್ಸ್ಪೀರಿಯನ್ಸ್ ಲ್ಯಾಂಗ್ ಚೈನ್ ಲ್ಯಾಂಗ್ರಾಫ್ ಅಲ್ಲಿ ಮಾಡಿದೀನಿ ಅಂತಂದ್ರೆ ಅವರು ಇಲ್ಲಿ ಕ್ವಶನ್ ಸ್ಟಾರ್ಟೇ ಮಾಡಲ್ಲ, ಕಾಂಪ್ಲಿಕೇಶನ್ ಹೋಗ್ಬಿಡ್ತಾರೆ ಈ ತರ. ಓಕೆನಾ? ಸೊ ಐ ಹೋಪ್ ಎಲ್ಲರಿಗೂ ಒಂದು ಕ್ಲಿಯರ್ ಐಡಿಯಾ ಇದೆಯಲ್ಲ ನಾವು ಏನ್ ಕಲಿತಾ ಇದೀವಿ ಈ ಫಂಡಮೆಂಟಲ್ಸ್ ಅಲ್ಲಿ ಅಂತ. ಓಕೆ. ಸೊ ನೆಕ್ಸ್ಟ್ ಲೆಟ್ಸ್ ಸೇ ನಾವು ಇವಾಗ ಒಂದು ಅರ್ಥ ಮಾಡಿ, ಇವಾಗ ಇವತ್ತಿನ ನಾವು ಕಾನ್ಸೆಪ್ಟ್ ಏನ್ ನೋಡೋಣ ಅಂತಂದ್ರೆ, ಯಾಕಂದ್ರೆ ನಿನ್ನೆಯಿಂದನೂ ಎಲ್ಲರಿಗೂ ಡೌಟ್ ಇದೆ. ನಾನು ನಿನ್ನೆ ತಗೊಂಡಿರೋ ಎಕ್ಸಾಂಪಲ್ ಅಲ್ಲಿ ಮಾಡೆಲ್ ಅಂತಂದ್ರೆ y = mx+c ಅಂತ ಹೇಳಿದ್ದೆ. ಆಮೇಲೆ ನಾನು ಹೇಳಿದ್ದೆ ಕೆಲವು ಮಾಡೆಲ್ಗಳು 7 ಬಿಲಿಯನ್ ಪ್ಯಾರಾಮೀಟರ್ ಇರುತ್ತೆ, 10 ಬಿಲಿಯನ್, 20 ಬಿಲಿಯನ್. ಅದಕ್ಕೆ ನಾವು ಫಾರ್ಮುಲಾನ ಮ್ಯಾನ್ಯುವಲಿ ಬರಿತಾ ಕುತ್ಕೊಳಕ್ಕಾಗತ್ತಾ, ಅಥವಾ ಮಷಿನ್ ಅದೇ ಹೆಂಗ್ ಅರ್ಥ ಮಾಡ್ಕೊಳ್ಳುತ್ತೆ? ಸೊ ಈ ಎಲ್ಲ ಕನ್ಫ್ಯೂಷನ್ ಇರುತ್ತೆ. ಓಕೆ. ಸೊ ನನ್ನ ಪ್ರಕಾರ ನಿಮಗೆ ಮೋಸ್ಟ್ ಆಫ್ ದಿ ಜನಗೆ ಇದೇ ಡೌಟ್ ಇದೆ. ಓಕೆ. ಸೊ ಅದನ್ನ ಅರ್ಥ ಮಾಡ್ಕೊಳ್ಳೋಣ ಹೆಂಗಿದೆ ಅಂತ. ಓಕೆ. ಫಾರ್ ಸಿಂಪ್ಲಿಸಿಟಿ ನಾವು ಇವಾಗ ಇನ್ಪುಟ್ ತಗೊಳುತ್ತೆ, ಇದೊಂದು ಮಾಡೆಲ್ ಇದೆ, ಏನ್ ಕೊಡುತ್ತೆ? ಔಟ್ಪುಟ್ ಕೊಡುತ್ತೆ. ಸೊ ಬಿಗಿನಿಂಗ್ ಅಲ್ಲಿ ನಮಗೆ ಇನ್ಪುಟ್ ಯಾವುದೋ ಒಂದೇ ವೇರಿಯಬಲ್ ಇತ್ತು, ಮಲ್ಟಿಪಲ್ ಒಂದು ಸ್ಟ್ರೇಟ್ ಲೈನ್ ಅಲ್ಲಿ ಫಿಟ್ ಆಗೋ ಡೇಟಾ ಇತ್ತು ಅಂದ್ರೆ ನಾವು ಇದನ್ನ ಆಸ್ ಅ ಮಾಡೆಲ್ ಆಗಿ ಯೂಸ್ ಮಾಡ್ಬೋದು. ಸೊ ಒನ್ ಆಫ್ ದಿ ಎಕ್ಸಾಂಪಲ್ ಆಫ್ ಮಾಡೆಲ್, ಇದೇ ಮಾಡೆಲ್ ಅಲ್ಲ, ಇದು ಒಂದೇ ಮಾಡೆಲ್ ಅಲ್ಲ, ಇಟ್ಸ್ ಒನ್ ಆಫ್ ದಿ ಎಕ್ಸಾಂಪಲ್ y = mx+c. ಇಲ್ಲಿ ನಾನು ಹೇಳ್ತಿರೋದು ಇಲ್ಲಿ ಒಂದೇ ಒಂದು ಪ್ಯಾರಾಮೀಟರ್ ಇದೆ ಅಂತ. ಓಕೆ. ಸೊ ಇದೇ ಫಾರ್ಮುಲಾ ಮತ್ತೆ ಮಾಡೆಲ್ ಯಾವ ತರ ಚೇಂಜ್ ಆಗುತ್ತೆ? ಮಲ್ಟಿಪಲ್ ಪ್ಯಾರಾಮೀಟರ್, ನಂದು ಹೈಟ್ ವೇಟ್ ಬಂದಿದೆ, ವೇಟ್ ನ ಡಿಟೆಕ್ಟ್ ಮಾಡುವಂತ. ವೇಟ್ = ಹೈಟ್ m1 ಪ್ಲಸ್ ವೇಟ್ ಓಕೆ ಏಜ್ m2 ಪ್ಲಸ್ c. ಸೊ ಇಲ್ಲಿ ಹೈಟು ಏಜ್ ನಂಗೆ ಗೊತ್ತು,
ಅನ್ನೋನ್ ವೇರಿಯಬಲ್ ಏನು, M1 M2. ಸೊ ಈ ತರ ನಮಗೆ ಮಾಡೆಲ್ಗಳು ಚೇಂಜ್ ಆಗ್ತಾ ಹೋಗುತ್ತೆ. ಯಾವಾಗ ದೀಸ್ ಆಲ್ ಆರ್ ಫಾರ್ ಸ್ಟ್ಯಾಟಿಸ್ಟಿಕಲ್ ಡೇಟಾ. ಓಕೆ, ಸ್ಟ್ಯಾಟಿಸ್ಟಿಕಲ್ ಡೇಟಾ ಅಂದ್ರೆ ಏನು? ಸ್ಟ್ಯಾಟಿಸ್ಟಿಕಲ್ ಡೇಟಾ ಅಂತಂದ್ರೆ ನಾವು ಪ್ರಾಪರ್ ಆಗಿ ಕೂತ್ಕೊಂಡು ಕಲೆಕ್ಟ್ ಮಾಡಿದೀವಿ. ಏನು, ನಾವೊಂದು ಎಕ್ಸಾಂಪಲ್ ಎಲ್ಲರಿಗೂ ಗೊತ್ತಿರೋದು ಎಕ್ಸೆಲ್ ಅನ್ಕೊಳ್ಳೋಣ. ಓಕೆ, ರಿಲೇಷನಲ್ ಡೇಟಾ ಎಕ್ಸೆಲ್ ಅಲ್ಲಿ ಒಂದು ಕಾಲಮ್ ಹೈಟ್ ಅಂತಿದೆ ಅಂದ್ರೆ ನಾನಲ್ಲಿ ಪ್ರತಿ ಸಲ ಹೈಟನ್ನೇ ಬರಿತೀನಿ, 1 2 3 ಎಷ್ಟು ಹೈಟ್ ಇದೆ ಅಂತ. ಸೊ ಆ ಪ್ರತಿಯೊಂದು ಕಾಲಮ್ ಈಸ್ ರೆಸ್ಪೆಕ್ಟೆಡ್ ಟು ವಿತ್ ರೆಸ್ಪೆಕ್ಟ್ ಟು ದಟ್ ಫೀಚರ್. ಸೊ ದೀಸ್ ಕೈಂಡ್ ಆಫ್ ಫೀಚರ್ನ ನಾನು ಕಲೆಕ್ಟ್ ಮಾಡಿದಾಗ ಅದೇನು ಡೇಟಾ ಸೆಟ್ ಆಗುತ್ತಲ್ಲ ಅದು ನಾನು ಸ್ಟ್ಯಾಟಿಸ್ಟಿಕಲ್ ಡೇಟಾ ಟೈಪ್ ಬರುತ್ತೆ. ಆ ರಿಲೇಷನಲ್ ಡೇಟಾ ಬೇಸ್ನ ನಾವು ಆರಾಮಾಗಿ ಟ್ರೈನ್ ಮಾಡ್ಬೋದಾಗಿತ್ತು. ಓಕೆ, ಈ ಪಾರ್ಟು ಇಂಪ್ರೂವ್ ಆಗ್ತಿದ್ದಂಗೆ ಏನಾಗುತ್ತೆ ಅಂತಂದ್ರೆ, ಇವಾಗ ನ್ಯಾಚುರಲ್ ಲ್ಯಾಂಗ್ವೇಜ್ ಅಂತ ಎಕ್ಸಾಂಪಲ್ ತಗೊಳ್ಳೋಣ. ನ್ಯಾಚುರಲ್ ಲ್ಯಾಂಗ್ವೇಜ್ ಎಕ್ಸಾಂಪಲ್ ತಗೊಂಡ್ರೆ ಒಂದೊಂದು ಇಡೀ ಯೂನಿವರ್ಸ್ ಅಲ್ಲಿ ಅಂದ್ರೆ ಅಥವಾ ಒಂದು ಯಾವುದೋ ಒಂದು ರ್ಯಾಂಡಮ್ ಸೆಂಟೆನ್ಸ್ ನ ಎತ್ಕೊಂಡ್ರೆ ಆ ಸೆಂಟೆನ್ಸು ಬೇರೆ ಎಲ್ಲೂ ಮ್ಯಾಚ್ ಆಗೋದೇ ಇಲ್ಲ. ಸೊ ನಾವು ಅದನ್ನ ಪ್ರಾಪರ್ ಆಗಿ ಡಿವೈಡ್ ಮಾಡೋಕ್ ಸಾಧ್ಯನೇ ಇಲ್ಲ. ನಾನೊಂಥರ ಇಂಗ್ಲಿಷ್ ಮಾತಾಡ್ತೀನಿ, ಪ್ರತಿಯೊಬ್ರು ಇಂಗ್ಲಿಷ್ ಬೇರೆ ಬೇರೆ ಇರುತ್ತೆ, ಪ್ರತಿಯೊಬ್ರು ಕನ್ನಡ ಬೇರೆ ಇರುತ್ತೆ. ಸೊ ಆ ತರ ಇದ್ದಾಗ ಅದು ಸ್ಟ್ಯಾಟಿಸ್ಟಿಕಲ್ ಡೇಟಾ ಅಲ್ಲ, ಅದು ಒಂಥರ ಅನ್ಸ್ಟ್ರಕ್ಚರ್ಡ್, ಕಂಪ್ಲೀಟ್ಲಿ ಅನ್ಸ್ಟ್ರಕ್ಚರ್ಡ್ ಡೇಟಾ. ಓಕೆ, ಸೊ ಆ ತರ ಅನ್ಸ್ಟ್ರಕ್ಚರ್ಡ್ ಡೇಟಾನ ನಾನು ಹೆಂಗ್ ಕಲಿಬೇಕು, ಯಾವ ತರ ಕಲಿಬೇಕು ಅಂದಾಗ ರಿಸರ್ಚರ್ ಏನ್ ಮಾಡಿದ್ರು, ನ್ಯೂರಲ್ ನೆಟ್ವರ್ಕ್ ಅಂದ್ರೆ ಏನಪ್ಪಾ. ಓಕೆ, ಸೊ ಆಸ್ ಎ ಟರ್ಮ್ ಹೇಳಿರೋ ತರ ನ್ಯೂರಲ್ ಅಂತಂದ್ರೆ ಇದು ಈ ಕಾನ್ಸೆಪ್ಟ್ ಬಂದು ಏನಿದೆ ಅಲ್ಲ, ಈ ಕಾನ್ಸೆಪ್ಟ್ ಬಂದು ಇವಾಗ ಎಕ್ಸಾಂಪಲ್ ನಾನು ಹೇಳಿದ್ನಲ್ಲ, ಇಲ್ಲಿ ಏನ್ ಮಾಡಿದೆ ನಾನು, M1 ಮತ್ತೆ M2 ಅಂತ 2 ಪ್ಯಾರಾಮೀಟರ್ ಮಾಡಿದೆ. ಸೊ ಇಟ್ಸ್ ಫಾರ್ಮುಲಾ ಒಂದೇ ಇದೆ. ಸೊ ನಿಮಗೆ 7 ಬಿಲಿಯನ್ ಪ್ಯಾರಾಮೀಟರ್ ಇರೋದು ಯಾವ್ದಾದ್ರು ಫಾರ್ಮುಲಾ ರೆಡಿ ಮಾಡ್ತಾ ಕುತ್ಕೊಳಕ್ಕಾಗತ್ತಾ ಈ ತರ ಕಾಂಪ್ಲಿಕೇಟೆಡ್ ಇದ್ರೆ? ಯಾಕಂದ್ರೆ ನಮ್ಗೆ ಸ್ಟ್ರಕ್ಚರ್ಡ್ ಇಲ್ಲ. ಸೊ ಅವಾಗ ಏನ್ ಮಾಡ್ತೀವಿ ನಾವು, ಅವಾಗ ಅವ್ರು ಏನ್ ಕಾನ್ಸೆಪ್ಟ್ ಬಂದ್ರು, ಹ್ಯೂಮನ್ ಬ್ರೈನ್ ಯಾವ ತರ ವರ್ಕ್ ಆಗುತ್ತೆ ಅಂತ. ಓಕೆ, ಹ್ಯೂಮನ್ ಬ್ರೈನ್ ಯಾವ ಇದು, ಇಟ್ಸ್ ಕಂಪ್ಲೀಟ್ಲಿ ವಿತ್ ರೆಸ್ಪೆಕ್ಟ್ ಟು ಹ್ಯೂಮನ್ ನ್ಯೂರಾನ್ಸ್. ಬ್ರೈನ್. ಓಕೆ, ಸೊ ಮಾಡೆಲ್ ಜೊತೆ ಇವಾಗ ಇನ್ನೂ ಕನ್ಫ್ಯೂಷನ್ ಆಗಬೇಡಿ. ಫಾರ್ ಎಕ್ಸಾಂಪಲ್ ಹ್ಯೂಮನ್ ಬ್ರೈನ್ ಯಾವ ತರ ಹೋಗುತ್ತೆ, ಇವಾಗ ನೀವು ಅಂತ ಸಡನ್ ಆಗಿ ನಿಮ್ದು ಕೈಯೋ ಹ್ಯಾಂಡು ಏನಾಗಿದೆ ಬೆಂಕಿ ಹತ್ರ ಹೋಗಿದೆ ಅನ್ಕೊಳ್ಳೋಣ. ಓಕೆ, ಬೆಂಕಿ ಹತ್ರ ಹೋದ್ರೆ ಸಡನ್ ಆಗಿ ಫ್ರಮ್ ದ ಏರ್ ನಿಮ್ ತಲೆಗೆ ಹೋಗಲ್ಲ, ತಲೆ ರೆಸ್ಪಾನ್ಸ್ ಮಾಡಲ್ಲ. ಏನ್ ಮಾಡುತ್ತೆ, ನಿಮ್ ಹ್ಯಾಂಡ್ ಸೆನ್ಸರ್ಸ್ ಇರುತ್ತಲ್ಲ, ಸೆನ್ಸರ್ಸ್ ಇರುತ್ತೆ, ಅದ್ ನಿಮ್ಗೆ ಎಲ್ಲಿ ಕಳಿಸುತ್ತೆ, ಸಿಗ್ನಲ್ ಕಳಿಸುತ್ತೆ. ಸಿಗ್ನಲ್ ಕಳ್ಸೋಕೆ ಫಸ್ಟ್ ಡಿಟೆಕ್ಟ್ ಮಾಡುತ್ತೆ, ಸೆನ್ಸರ್ ಡಿಟೆಕ್ಟ್ ದ ಹೀಟ್. ನೆಕ್ಸ್ಟ್ ಈ ಏನ್ ಡಿಟೆಕ್ಟ್ ಮಾಡಿರುತ್ತಲ್ಲ ನಮ್ಮ ಬಾಡಿ ಸೆನ್ಸರು, ಅದು ಸೆನ್ಸ್ ನಮಗೆ ಟ್ರಾವೆಲ್ ಆಗುತ್ತೆ ಥ್ರೂಔಟ್ ಲೇಯರ್. ಏನೋ ಫಸ್ಟ್ ಹ್ಯಾಂಡ್, ಆಮೇಲೆ ಬ್ರೇನು ಎಕ್ಸಾಂಪಲ್. ಓಕೆ, ನೆಕ್ಸ್ಟ್ ಬ್ರೇನ್ ರೀಚ್ ಆದ್ಮೇಲೆ ಏನ್ ಮಾಡುತ್ತೆ, ಬ್ರೇನ್ ಒಂದು ಡಿಸಿಷನ್ ತಗೊಳುತ್ತೆ. ಸೇಮ್ ಆ ಡಿಸಿಷನ್ ಕೂಡ ಸಿಮಿಲರ್ಲಿ ಹ್ಯಾಂಡ್ಗೆ ಅಥವಾ ಹ್ಯಾಂಡ್ಗೆ ಹೋಗುತ್ತೆ ಅಥವಾ ಆ ಫಿಂಗರ್ಸ್ಗೆ ಹೋಗುತ್ತೆ. ಓಕೆ, ಸೊ ಆ ಸಿಗ್ನಲ್ ಹೋಗಿ ನಾವು ಆವಾಗ ಒಂದು ಕೈನ ಎತ್ಕೊಳ್ತೀವಿ. ಓಕೆ, ಸೊ ಇದನ್ನ ನಾನು ಒಂದು ಸಿಂಪಲ್ ಡಯಾಗ್ರಾಮ್ ಅಲ್ಲಿ ಹೋಗ್ಬೇಕಂತಂದ್ರೆ ಒಂದು ಸಿಂಪಲ್ ಡಯಾಗ್ರಾಮ್ ತೊಗೊಳ್ತೀನಿ. ಒಂದು ಇನ್ಪುಟ್ ಇರುತ್ತೆ, ಇಲ್ಲಿ ಫೈರ್ ಅನ್ಕೊಳ್ಳೋಣ. ಫಸ್ಟ್ ಫಿಂಗರ್, ನೆಕ್ಸ್ಟ್ ಹ್ಯಾಂಡ್, ಲೆಟ್ಸ್ ಬ್ರೇನ್, ನೆಕ್ಸ್ಟ್ ಹ್ಯಾಂಡ್, ನೆಕ್ಸ್ಟ್ ಬ್ರೇನ್, ಫಿಂಗರ್. ಇಷ್ಟು ಸಿಗ್ನಲ್ಗಳನ್ನ ಪಾಸ್ ಆದ್ಮೇಲೆ ನಮಗೆ ಔಟ್ಪುಟ್ ಏನ್ ಬರುತ್ತೆ, ನಾವು ಹ್ಯಾಂಡ್ ಕೈನ ಆ ಬೆಂಕಿ ಕಡೆಯಿಂದ ತೆಗಿತೀವಿ. ಇದು ನಮ್ದು ಔಟ್ಪುಟ್. ಇನ್ಪುಟ್ ಏನಿತ್ತು, ಫೈರ್ ಆಗಿರುತ್ತೆ. ಓಕೆ, ಅರ್ಥ ಆಯ್ತಾ? ಸೊ ಈ ತರ, ಸೊ ಇಲ್ಲಿ ನಾವು ಏನ್ ಮಾಡಿದ್ವಿ, ಒಂದೇ ಒಂದು ಫಾರ್ಮುಲಾ ಅಂತಂದ್ರೆ ಇಲ್ಲೇ ಫೆಟ್ ಮಾಡಕ್ ಟ್ರೈ ಮಾಡ್ತಿದ್ವಿ. ಒಂದೇ ಫಾರ್ಮುಲಾದಲ್ಲಿ ಒಂದು ಇನ್ಪುಟ್, ಇಲ್ಲಿ ಈ ತರ ಮಾಡಿದ್ನಲ್ಲ, ಒಂದು ಇನ್ಪುಟ್ ಕೊಡ್ತೀನಿ, ಒಂದು ಫಾರ್ಮುಲಾದಲ್ಲಿ ಹಾಕ್ತೀನಿ, ಔಟ್ಪುಟ್ ಬರಬೇಕು. ಸೊ ಈ ತರ ಮಾಡೆಲ್ ಇವಿದ್ವು ಸ್ಟಾರ್ಟಿಂಗ್ ಅಲ್ಲಿ. ಓಕೆ, ಒಂದೇ ಒಂದು ಸೆಲ್. ಸೊ ಈ ನ್ಯೂರಾನ್ಸ್ ಯಾವ ತರ ವರ್ಕ್ ಆಗ್ತಿದೆ,
ಇನ್ಪುಟ್ ಇಂದ ಒಂದೇ ಒಂದು ಪಾಸ್ ಆಗಿ ಔಟ್ಪುಟ್ ಬರ್ತಿಲ್ಲ ನಮಗೆ. ಥ್ರೂಔಟ್ ಲೇಯರ್ಸ್ ಒಂದಾದ್ಮೇಲೆ ಒಂದು ಸೆನ್ಸರ್ ಒಂದು ಕಳಿಸುತ್ತೆ, ಒಂದೊಂದು ಸೆನ್ಸರ್ ಒಂದು ಕಳಿಸುತ್ತೆ, ಒಂದೊಂದು ಸೆನ್ಸರ್ ಒಂದು ಕಳಿಸುತ್ತೆ, ಆಮೇಲೆ ನಮಗೆ ಆ ಔಟ್ಪುಟ್ ಬರುತ್ತೆ. ಸೊ ಸೇಮ್ ಕಾನ್ಸೆಪ್ಟ್ ಅಲ್ಲಿ ಏನ್ ಮಾಡಿದ್ದಾರೆ ರಿಸರ್ಚರ್ಸ್, ವಾಟ್ ದೇ ಡಿಡ್, ಒಂದು ಫಾರ್ಮುಲಾ ಎಕ್ಸಾಂಪಲ್ ಇವಾಗ ನಾನು ತಗೊಳ್ತೀನಿ. ಎಕ್ಸ್ ವಿಲ್ ಗೋ ಟು, ಇಲ್ಲಿ ಒಂದೇ ಒಂದು ಫಾರ್ಮುಲಾ ಇದ್ರೆ ವೈ ಟು ವೈ ಡ್ಯಾಶ್ ವೈ ಬರುತ್ತೆ ಅಂತ. ಇದನ್ನ ಅವರು ಯಾವ ತರ ತಗೊಂಡ್ರು ಅಂದ್ರೆ, ಅಥವಾ x1 x2 x1 x2 x3 x4 x5 ಇಲ್ಲಿ ಫೀಚರ್ಸ್ ಇತ್ತಲ್ಲ, ಹೈಟು ಮತ್ತೆ ಇದನ್ನ ನಾನು ತಗೊಂಡಿದ್ದೆ ನಾನು. ಇದನ್ನ ನಾವು ಕಾಮನ್ ಟರ್ಮ್ ಅಲ್ಲಿ x1 ಮತ್ತೆ x2 ಅಂತ ಕರೆಯೋಣ. ಓಕೆ, ಸೊ ಅವ್ರು ಏನ್ ಮಾಡಿದ್ರು, ಈ x1 ನ ಒಂದು ಫಾರ್ಮುಲಾ ಕಳಿಸ್ತರು. ಓಕೆ, ಒಂದು ನೋಡ್ಗೆ, ನೋಡ್ ಅಂತ ಕರೆಯೋಣ, ಫಾರ್ಮುಲಾ ಕನ್ಫ್ಯೂಸ್ ಆಗುತ್ತೆ, ಒಂದು ನೋಡ್ಗೆ ಕಳಿಸೋಣ. ಇದನ್ನ ಒಂದು ನೋಡ್ ಕಳಿಸ್ತಾರೆ. ವೇರಿಯಬಲ್ ಅಂತಂದ್ರೆ ಅದು ಎಕ್ಸಾಕ್ಟ್ ಅದೇ ಇರುತ್ತೆ, ಇದು ಟ್ರಾನ್ಸ್ಫಾರ್ಮ್ ಮಾಡುತ್ತೆ ನಿಮಗೆ. ಎಕ್ಸ್ ಇರೋದು ವೈ ಕನ್ವರ್ಟ್ ಮಾಡುತ್ತಲ್ಲ, ಸೊ ಇದೇ ತರ ಇದು ಏನ್ ಮಾಡುತ್ತೆ, ಸಿಂಪಲ್ y1 ಇಸ್ ಯಾವುದೋ ಒಂದು ಇಮಿಡಿಯೇಟ್ ರೆಸ್ಪಾನ್ಸ್, y1 ಡ್ಯಾಶ್ ಅನ್ಕೊಳ್ಳೋಣ ಇದನ್ನ. ಓಕೆ, ಡೈನಮಿಕ್ ವೇರಿಯಬಲ್ ಅನ್ನೋದಕ್ಕಿಂತ ಔಟ್ಪುಟ್ ಟರ್ಮಿನಾಲಜಿ ಇರೋದು ಈ ನೋಡ್ದು ಔಟ್ಪುಟ್ ಇಲ್ಲೇ ಇದೆಲ್ಲ, ಇನ್ಪುಟ್ ಔಟ್ಪುಟ್ ಇದೆಲ್ಲ. ಸೊ ಇದೇ ಟರ್ಮ್ ನಾನು ರಿಪೀಟ್ ಮಾಡ್ತಿರೋದು ಇಲ್ಲಿ, ಅಬ್ಸರ್ವ್ ಮಾಡಿ, ಇದೇ ಟರ್ಮ್ ನಾನು ಇಲ್ಲಿ ರಿಪೀಟ್ ಮಾಡ್ತಿರೋದು. ಪ್ರತಿಯೊಂದು x1 ಎಕ್ಸ್ಪುಟ್ಗೂ ಇನ್ಪುಟ್ ಇರುತ್ತೆ, ಔಟ್ಪುಟ್ ಇರುತ್ತೆ. ಸೊ ಆಮೇಲೆ ಏನ್ ಮಾಡಿ, ಇವಾಗ ನಾನು ಈ ತರ ಒಂದೊಂದು ಫೀಚರ್ನ ಒಂದೊಂದು ಕಳಿಸ್ದೆ, ಬಟ್ ಇಲ್ಲಿ ಏನಾದರೂ ರಿಲೇಷನ್ ಮಾಡ್ತಿದ್ದೀನ ನಾನು, x1ಗೂ x2ಗೂ ಏನು ರಿಲೇಷನ್ ಇಲ್ಲ. ಇದು ಸಪರೇಟ್ ಇದೆ, ಇದು ಸಪರೇಟ್ ಇದೆ, ಇದು ಸಪರೇಟ್ ಇದೆ, ಇದು ಸಪರೇಟ್ ಇದೆ, ಇದು ಸಪರೇಟ್ ಇದೆ. ಆಮೇಲೆ ಏನ್ ಮಾಡಿದ್ರು, ಈ ಕಾನ್ಸೆಪ್ಟ್ ನ ಯೂಸ್ ಮಾಡಿದ್ರು. ನಾನು ಡೈರೆಕ್ಟ್ ಒಂದೇ ಸಲ ಔಟ್ಪುಟ್ ಬರಲ್ಲ ನಂಗೆ, ಇನ್ನ ಕೆಲವು ನಾನು ನೋಡ್ಗಳನ್ನ ಯೂಸ್ ಮಾಡಬೇಕು, ಬೇರೆ ಬೇರೆ ಇಂಟರ್ಮೀಡಿಯೇಟ್ ನೋಟ್ಸ್ ಗಳನ್ನ ನಾನು ಯೂಸ್ ಮಾಡಬೇಕು. ಸೊ ಅದೇ ಬರುತ್ತೆ ಇಂಟರ್ಮೀಡಿಯೇಟ್ ನೋಟ್ಸ್. ಓಕೆ, ಸೊ ಇಲ್ಲಿ ನಾನೇನ್ ಮಾಡ್ತೀನಿ, ಇನ್ಪುಟ್ ತಗೊಳ್ಬೇಕಾದ್ರೆ ಒಂದೊಂದು ನೋಡ್ನ ತಗೊಳ್ತೀನಿ, ಬಟ್ ಇದನ್ನ ನಾವು ಲೇಯರ್ 1 ಅಂತ ಇದನ್ನ ಇನ್ಪುಟ್ ಲೇಯರ್ ಅಂತ ಕರಿತೀವಿ ನಾವು. ಓಕೆ, ಎಕ್ಸಾಕ್ಟ್ ಇನ್ಪುಟ್ ಲೇಯರ್, ಇದನ್ನ ಲೇಯರ್ 1 ಅಂತ ಕರೆಯೋಣ, ಲೇಯರ್ 1. ಸೊ ಈ ಟರ್ಮ್ ಅಲ್ಲಿ ತಗೊಂಡ್ರೆ ಫೈರ್ ಏನಿತ್ತು ನಮ್ದು, ಇನ್ಪುಟ್ ಲೇಯರ್ ಫಸ್ಟ್ ಫಿಂಗರ್ ಬರೋದು. ಇನ್ಪುಟ್ ಈಸ್ ಈಕ್ವಲ್ ಟು ಇದು ಫೈರ್, ಫಿಂಗರ್ ಬನ್ನೋದು ಫಸ್ಟ್ ಲೇಯರ್ ಅಲ್ವಾ, ಸೊ ಅದೇ ತರ ಇನ್ಪುಟ್. ನೆಕ್ಸ್ಟ್ ಹ್ಯಾಂಡ್ ಇರುತ್ತಲ್ಲ, ಅದೇ ತರ ಇದು ಲೇಯರ್ 1. ಈ ಲೇಯರ್ 1ಗೆ ನಾವೇನ್ ಮಾಡ್ತೀವಿ, ಎಷ್ಟೇ ಇನ್ಪುಟ್ ಇದಾವಲ್ಲ ಅದು ಎಲ್ಲಾದ್ರೂ ಪಾಸ್ ಮಾಡ್ತೀವಿ. ಇದು ಔಟ್ಪುಟ್ ಏನ್ ಕೊಟ್ಟಿದೆ, ಇದು ಔಟ್ಪುಟ್ ಏನ್ ಕೊಟ್ಟಿದೆ, ಇದು ಔಟ್ಪುಟ್ ಏನ್ ಕೊಟ್ಟಿದೆ, ಇದು ಔಟ್ಪುಟ್ ಏನ್ ಕೊಟ್ಟಿದೆ. ಸಿಮಿಲರ್ಲಿ ಪ್ರತಿಯೊಂದು ಎಷ್ಟು ಪ್ರೀವಿಯಸ್ ಲೇಯರ್ ಅಲ್ಲಿ ಎಷ್ಟು ನೋಡಿದ್ವಲ್ಲ, ಈ ಪ್ರೀವಿಯಸ್ ಲೇಯರ್ ಅಲ್ಲಿ ಎಷ್ಟು ನೋಡಿದ್ವಲ್ಲ, ಪ್ರತಿಯೊಂದು ನೋಡು ನಾನು ಕನೆಕ್ಟ್ ಮಾಡ್ಕೊತೀನಿ. ಸಿಮಿಲರ್ಲಿ ಇದಕ್ಕೂ ಎಲ್ಲ ಕಡೆಯಿಂದ ಕನೆಕ್ಟ್ ಆಗಿರುತ್ತೆ. ಓಕೆ ಓಕೆ, ನೆಕ್ಸ್ಟ್ ಇದೇ ತರ ನಾನು n ನಂಬರ್ ಆಫ್ ಲೇಯರ್ ಗಳನ್ನ ಆಡ್ ಮಾಡ್ತೀನಿ. n ನಂಬರ್ ಆಫ್ ಲೇಯರ್ ನ ಕನೆಕ್ಟ್ ಮಾಡ್ತೀನಿ. ಓಕೆ, ಈ ತರ ಒಂದು ನೋಡು ಅದ್ರದ್ದು ಪ್ರೀವಿಯಸ್ ಲೇಯರ್ ಅಲ್ಲಿ ಇರೋ ಎಲ್ಲಾ ನೋಡ್ಗಳನ್ನ ಕನೆಕ್ಟ್ ಆಗಿದೆ ಅಂದ್ರೆ ಅದೇ ತರ ಆರ್ಕಿಟೆಕ್ಚರ್ ನಾವು ಫುಲ್ಲಿ ಕನೆಕ್ಟೆಡ್ ಅಂತೀವಿ. ಬಟ್ ಅದೆಲ್ಲ ಕಾನ್ಸೆಪ್ಟ್ ಬೇಡ ಇವಾಗ. ಸೊ ಈ ಪಾರ್ಟ್ ಏನಿದೆ ಅಲ್ಲ, ಲೇಯರ್ 1 ಟು ಲೇಯರ್ 1, ಲೇಯರ್ n, ಇದನ್ನ ನಾವು ಹಿಡನ್ ಲೇಯರ್ಸ್ ಅಂತ ಕರಿತೀವಿ. ಓಕೆ, ಲಾಸ್ಟ್ಗೆ ನಮ್ದು ಒಂದು ಔಟ್ಪುಟ್ ಇರುತ್ತೆ, ಅದನ್ನ ನಾವು ಔಟ್ಪುಟ್ ಲೇಯರ್ ಅಂತ ಕರಿತೀವಿ. ಇವಾಗ ಔಟ್ಪುಟ್ ಲೇಯರ್ ಅಲ್ಲಿ ಎಕ್ಸಾಂಪಲ್, ಇವಾಗ ನಾನು ನಮ್ದು ಔಟ್ಪುಟ್ ಎರಡೇ ಬೇಕು, ಕ್ಯಾಟ್ ಇದೆಯೇ ಇಲ್ವಾ, ಎಸ್ ಆರ್ ನೋಡು, ಕ್ಲಾಸಿಫಿಕೇಶನ್ ಅನ್ಕೊಳ್ಳೋಣ. ಎಸ್ ಆರ್ ನೋ ಅಂತಂದ್ರೆ ಎಸ್ ಇದ್ರೆ ಈ ನೋಡೋದು ಜಾಸ್ತಿ ಬರುತ್ತೆ ವ್ಯಾಲ್ಯೂ, 0 to 1 ಬರುತ್ತೆ ಪ್ರೊಬ್ಯಾಬಿಲಿಟಿ. 90% ಎಸ್ ಇದೆಯಾ ಅಥವಾ 80% ಎಸ್ ಇದೆಯಾ ಅನ್ನೋ ಪ್ರೊಬ್ಯಾಬಿಲಿಟಿ ಬರುತ್ತೆ. ಸೊ ಇಲ್ಲಿ ಎಸ್ ಆರ್ ನೋ ಅನ್ನೋದು ಎರಡು ಒಂದು ಕನ್ಕ್ಲೂಷನ್ ಬರುತ್ತೆ. ಓಕೆ, ಸೊ ಇದೇನಿದೆ ಅಲ್ಲ, ಇದನ್ನ ನಾವು ಏನಂತ ಕರಿತಿದೀವಿ, ನ್ಯೂರಲ್ ನೆಟ್ವರ್ಕ್. ಅಗೇನ್
ಈ ಲೇಯರ್ಗಳು ಈ ಹಿಡನ್ ಲೇಯರ್ ಏನಿದೆಲ್ಲ, ಈ ಹಿಡನ್ ಲೇಯರ್ಗಳು ಇನ್ಕ್ರೀಸ್ ಆಗ್ತಿದ್ದಂಗೆ ಅದನ್ನ ನಾವು, ಇದು ಏನಾಗ್ತಿದೆ, ಡೆಪ್ತ್ ಇನ್ಕ್ರೀಸ್ ಆಗ್ತಾ ಇದೆ. ಸೊ ನನ್ನ ಇನ್ಪುಟ್ ಇಲ್ಲಿತ್ತು, ಒಂದು ಲೇಯರ್ ಒಳಗಡೆ ಹೋದೆ, ಇನ್ನೊಂದು ಲೇಯರ್ ಒಳಗಡೆ ಹೋದೆ, ಇನ್ನೊಂದು ಲೇಯರ್ ಒಳಗಡೆ ಹೋದೆ, ಇನ್ನೊಂದು ಲೇಯರ್ ಒಳಗಡೆ ಹೋದೆ. ಸೊ ಮಲ್ಟಿಪಲ್ ಲೇಯರ್ ನಾನು ಆಡ್ ಮಾಡ್ತೇನೆ ಅವ್ರಿಗೆ. ಸೊ ಟು ಬಿ ಫ್ರಾಂಕ್, ಅರೌಂಡ್ 2000 ಇಯರ್ ಅಲ್ಲಿ ಅವ್ರು ಏನ್ ಮಾಡ್ತಿದ್ದಾರೆ, ಈ ಕಾನ್ಸೆಪ್ಟ್ ಬಂದಿದ್ದು ಅರೌಂಡ್ 1995 98 ಅಲ್ಲಿ. 2000 ಟೈಮಲ್ಲಿ ಏನ್ ಮಾಡಕ್ ಸ್ಟಾರ್ಟ್ ಮಾಡಿದ್ರು, ಕಂಪ್ಯೂಟೇಷನ್ ಅವೈಲೇಬಲ್ ಇರೋದಕ್ಕೋಸ್ಕರ ಏನ್ ಮಾಡಿದ್ರು, ಸುಮ್ನೆ ಅವರು ರ್ಯಾಂಡಮ್ ಆಗಿ, ಓಕೆ ಈ ಹಿಡನ್ ಲೇಯರು ಒಬ್ಬ ಕಾಲೇಜ್ ಸ್ಟೂಡೆಂಟ್ ಏನ್ ಮಾಡಿರ್ತಾನೆ, ಅವನ ಹತ್ರ ಕಂಪ್ಯೂಟೇಷನ್ ಚೆನ್ನಾಗಿದ್ರೆ 10 ಲೇಯರ್ಗಳನ್ನ ಯೂಸ್ ಮಾಡ್ತಾನೆ, ಅವನಿಗೆ ಒಂದು ರಿಸಲ್ಟ್ ಏನ್ ಬರುತ್ತೆ. ಈ ರಿಸಲ್ಟ್ ಅನ್ನೋದನ್ನ ನಾವು ಏನು ಅನ್ನೋದನ್ನ ಆಮೇಲೆ ನೋಡೋಣ. 60% ರಿಸಲ್ಟ್ ಬಂತು ಅವನದು. ಇನ್ನೊಬ್ಬ ಏನ್ ಮಾಡ್ತಾನೆ, 20 ಯೂಸ್ ಮಾಡ್ತಾನೆ, ಅವನಿಗೆ ಏನ್ ರಿಸಲ್ಟ್ ಬಂತು, 70 ಬಂತು. ಸೊ ಈ ಪ್ಯಾಟರ್ನ್ ಅಬ್ಸರ್ವ್ ಮಾಡಿ ಜನ ಏನ್ ಸ್ಟಾರ್ಟ್ ಮಾಡಕ್ ಮಾಡಿದ್ರು, 50 60 80 100 200 300 ಹಿಡನ್ ಲೇಯರ್ಗಳನ್ನ ಯೂಸ್ ಮಾಡಕ್ ಸ್ಟಾರ್ಟ್ ಮಾಡಿದ್ರು. ಅಗೇನ್ ಇಲ್ಲಿ ನಮಗೆ ಡಿಸೈನ್ ಪ್ಯಾಟರ್ನ್ ಅಲ್ಲ ಅವೈಲೇಬಲ್ ಏನಿದೆ ಆಪ್ಷನ್ ಹೇಳಿ, ಇದನ್ನ ಇದಕ್ಕೆ ಕನೆಕ್ಟ್ ಮಾಡೋದು ಅಷ್ಟೇ. ಅದು ಹೆಂಗ್ ಕಲಿತಿದೆ, ಅದು ಅದೆಲ್ಲ ಏನೇನ್ ಮಾಡ್ತಿದೆ, ಇಟ್ಸ್ ಅ ಬ್ಲ್ಯಾಕ್ ಬಾಕ್ಸ್ ಕಂಪ್ಲೀಟ್ಲಿ, ಯಾರಿಗೂ ಗೊತ್ತಿಲ್ಲ. ಕನೆಕ್ಟ್ ಮಾಡ್ತಿದ್ದೀನಿ, ಅದು ಆಟೋಮೆಟಿಕ್ ಅದರಲ್ಲಿರೋ ಅನ್ನೋನ್ ವೇರಿಯೇಬಲ್ಗಳನ್ನ ಕಲ್ತ್ಕೊಂಡು ಅದು ಟ್ರೈನ್ ಆಗ್ತದೆ. ಓಕೆ, 200 300 400 ಎಲ್ಲ ಆಡ್ ಮಾಡಕ್ ಸ್ಟಾರ್ಟ್ ಮಾಡಿದ್ರು. ಅವಾಗ ರಿಸಲ್ಟ್ ಸಮ್ ವಾಟ್ 90 95 ಬರಕ್ ಸ್ಟಾರ್ಟ್ ಆಯ್ತು. ಬಟ್ ಎಲ್ಲೋ ಒಂದ್ ಕಡೆ ಥ್ರೆಶೋಲ್ಡ್ ನಾವು ಹಿಟ್ ಆಗ್ತೀವಿ. ಥ್ರೆಶೋಲ್ಡ್ ಹಿಟ್ ಅಂತಂದ್ರೆ, ಲೆಟ್ ಸೇ ಫಾರ್ ಎಕ್ಸಾಂಪಲ್ 500 ಹಿಡನ್ ಲೇಯರ್ಗಳನ್ನ ನಾನು ಆಡ್ ಮಾಡಿದೆ ಅಂತಂದ್ರೆ, ಅವಾಗ ಅಕ್ಯುರಸಿ 95 ಇರೋದು 100 ಆಗೋ ಬದಲು ಏನಾಗಕ್ ಸ್ಟಾರ್ಟ್ ಮಾಡ್ತು, 40 ಆಗಕ್ ಸ್ಟಾರ್ಟ್ ಮಾಡ್ತು. ಸೊ ಇಟ್ ಈಸ್ ರಿಡ್ಯೂಸ್ಡ್. ಸೊ ಅಲ್ಲಿ ನಮಗೆ ಗೊತ್ತಾಗಿರೋ ಕಾನ್ಸೆಪ್ಟ್ ಏನಂತಂದ್ರೆ, ಈ ಕಾನ್ಸೆಪ್ಟ್ ನಾವು ಎಷ್ಟು ಹಿಡನ್ ಲೇಯರ್ಗಳನ್ನ ಯೂಸ್ ಮಾಡ್ತೀವಿ ಅದು ಒಳ್ಳೇದೇ, ಬಟ್ ತುಂಬಾ ಯೂಸ್ ಮಾಡಿದ್ರು ಇಟ್ಸ್ ನಾಟ್ ಅ ಗುಡ್ ಐಡಿಯಾ. ಸೊ ಇವಾಗ ತುಂಬಾ ಯೂಸ್ ಮಾಡಿದ್ರು ವರ್ಕ್ ಆಗ್ತಿಲ್ಲ, 300 ಯೂಸ್ ಮಾಡಿದ್ರು ಒಳ್ಳೇದು ಬರ್ತಿದೆ, ಇದಕ್ಕಿಂತ ಜಾಸ್ತಿ ಮಾಡ್ತಿಲ್ಲ ಅಂದಾಗ ಕೆಲವರು ರಿಸರ್ಚರ್ಸ್ ಏನ್ ಮಾಡಿದ್ರು, ಈ ಕನೆಕ್ಷನ್ ಇರುತ್ತಲ್ಲ, ಈ ಕನೆಕ್ಷನ್ ನ ಬೇರೆ ಬೇರೆ ತರ ಮಾಡಕ್ ಸ್ಟಾರ್ಟ್ ಮಾಡಿದ್ರು. ನಾನು ಇದರ ಔಟ್ಪುಟ್ ನ ಈ ಲೇಯರ್ಗೂ ಕೊಡ್ತೀನಿ, ಆಮೇಲೆ ಇಲ್ಲಿ ಈ ಲೇಯರ್ಗೂ ಕೊಡ್ತೀನಿ ಇನ್ಪುಟ್. ಸೊ ಆ ತರ ಪ್ಯಾಟರ್ನ್ ಎಲ್ಲ ಡಿಸೈನ್ ಮಾಡ್ತಾ ಹೋಗ್ತಿದ್ರು. ಸೊ ಇಲ್ಲಿ ನೀವು ಅರ್ಥ ಮಾಡ್ಕೊಳ್ಬೇಕಾಗಿರೋದು ಏನಂತಂದ್ರೆ, ನ್ಯೂರಲ್ ನೆಟ್ವರ್ಕ್ ಅಂದ್ರೆ ಏನು. ಇಲ್ಲಿ ನಿನ್ನೆ ನಾವು ಏನ್ ನೋಡಿದ್ವಿ, ಮಾಡೆಲ್ ಅಂತಂದ್ರೆ ಸಿಂಪಲ್ ಆಗಿ ಒಂದು y=mx+c ಅಂತ ನೋಡಿದ್ವಿ ಅಲ್ವಾ. ನಿನ್ನೆ ಟ್ರೈನಿಂಗ್ ಎಲ್ಲ ಬಿಟ್ಬಿಡಿ ಇವಾಗ. ಓಕೆ, ಟ್ರೈನಿಂಗ್ ಕನ್ಫ್ಯೂಷನ್ ಆಗ್ತಿದೆ, ವಿ ವಿಲ್ ಕಮ್ ಬ್ಯಾಕ್ ಲೇಟರ್, ಟೈಮ್ ಬರುತ್ತೆ. ಬಟ್ ಇವಾಗ ಈ ಕಾನ್ಸೆಪ್ಟ್ ಅರ್ಥ ಆಗ್ಬೇಕಂತಂದ್ರೆ ಇದಿಷ್ಟ ಅರ್ಥ ಮಾಡ್ಕೊಳ್ಳಿ. ನಾವು ಇನ್ಪುಟ್ ಕೊಡ್ತೀನಿ, ಒಂದು ಮಾಡೆಲ್ ಇರುತ್ತೆ, ನಂಗೆ ಔಟ್ಪುಟ್ ಬರುತ್ತೆ. ಅ ಮಾಡೆಲ್ ಕ್ಯಾನ್ ಬಿ ಸಿಂಪಲ್ ಆಸ್ ಒಂದು ಲೀನಿಯರ್ ರಿಗ್ರೆಷನ್ ಮಾಡೆಲ್ ಇರ್ಬೋದು, ಅಥವಾ ನಮಗೆ ಈ ಹ್ಯೂಮನ್ ನ್ಯೂರನ್ಸ್ ತರಾನೇ ನಾವೊಂದು ಸಿಮ್ಯುಲೇಟ್ ಮಾಡೋದಕ್ಕೋಸ್ಕರನೇ ಇಲ್ಲಿ ಏನ್ ಮಾಡಿದ್ವಿ, ನ್ಯೂರಲ್ ನೆಟ್ವರ್ಕ್ ನ ಈ ತರ ನಾವು ಜನರೇಟ್ ಮಾಡಿದ್ವಿ. ಓಕೆ, ಸೊ ಈ ನ್ಯೂರಲ್ ನೆಟ್ವರ್ಕ್ ಅಲ್ಲಿ ಏನೇನ್ ಇಂಪಾರ್ಟೆಂಟ್ ಇದೆ, ಫಸ್ಟ್ ಇರೋದೇನು, ನಾವು ಏನ್ ಇನ್ಪುಟ್ ಇದೆಲ್ಲ ನಮ್ದು, ಅದು ಇನ್ಪುಟ್ ಫಸ್ಟ್ ನಾವು ಇನ್ಪುಟ್ ಲೇಯರ್ ಅಂತ ಕರಿತೀವಿ. ಆಮೇಲೆ ಲಾಸ್ಟ್ ಅಲ್ಲಿ ಇರೋದನ್ನ ಔಟ್ಪುಟ್ ಲೇಯರ್ ಅಂತ ಕರಿತೀವಿ. ಇನ್ ಬಿಟ್ವೀನ್ ಏನಿದೆ ಅಲ್ಲ, ಇದನ್ನ ನಾವು ಹಿಡನ್ ಲೇಯರ್ ಅಂತ ಕರಿತೀವಿ. ಅಷ್ಟೇ, ಸಿಂಪಲ್ ಇದೆ, ಏನಿಲ್ಲ. ಇನ್ಪುಟ್ ಲೇಯರು, ಔಟ್ಪುಟ್ ಲೇಯರು, ಮಧ್ಯದಲ್ಲಿರೋ ಹಿಡನ್ ಇರುತ್ತೆ, ಹಿಡನ್ ಲೇಯರ್ಸ್ ಅಷ್ಟೇ, ಮತ್ತೇನಿಲ್ಲ. ನಿಮ್ಗೆ ಇದ್ರಲ್ಲಿ ಏನೇನ್ ವ್ಯಾಲ್ಯೂ ಇದೆ ಅಂತ ಗೊತ್ತಾಗುತ್ತೆ, ಇದ್ರಲ್ಲಿ ಏನೇನ್ ವ್ಯಾಲ್ಯೂ ಇದೆ ಅನ್ನೋದು ಗೊತ್ತಾಗುತ್ತೆ, ಇದಕ್ಕೆ ನೀವು ಏನೇನ್ ಇನ್ಪುಟ್ ಕೊಡಬೇಕು ಅನ್ನೋದು ಗೊತ್ತಾಗುತ್ತೆ. ಬಟ್ ಮಧ್ಯದಲ್ಲಿ ಇರೋದಕ್ಕೂ ನೀವು ಏನೋ ಕಾನ್ಫಿಗರೇಷನ್ ಮಾಡಂಗಿರಲ್ಲ ಆಫ್ಟರ್ ಟ್ರೈನಿಂಗ್. ಓಕೆ, ನೆಕ್ಸ್ಟ್ ಬರೋ ಕಾನ್ಸೆಪ್ಟ್, ನಾನು ಇವಾಗ ಈ ಒಂದು ನೋಡ್ನ ಎತ್ಕೊಳ್ತೀನಿ. ಓಕೆ, ಲೆಟ್ಸ್ ಟೇಕ್ ದಿಸ್ ನೋಡ್. ಯಾವುದೇ ಒಂದು ನ್ಯೂರಲ್ ನೆಟ್ವರ್ಕ್ ಆಗಲಿ ಅಥವಾ ಡೀಪ್ ನ್ಯೂರಲ್ ನೆಟ್ವರ್ಕ್ ಅಂತ ಕರಿತೀವಿ, CNN ಡೀಪ್ ನ್ಯೂರಲ್ ನೆಟ್ವರ್ಕ್ ಅಲ್ಲಿ ನೋಡ್ಸ್ ಆರ್ ಸಮ್ ಇನ್ಪುಟ್ ಲೇಯರ್, ಎಲ್ಲ ಲೇಯರ್ ಅಲ್ಲೂ ನೋಡ್ಸ್ ಇದೆ. ಓಕೆ, ನಾವು ಇವಾಗ ವಿ ವಿಲ್ ನಾಟ್ ಗೋ ಟು ಮ್ಯಾಥಮೆಟಿಕ್ಸ್ ಅಂಡ್ ಬಿಹೈಂಡ್. ನಾವೇನ್ ಅನ್ಕೊಳ್ಳೋಣ, ನಮ್ಮ ಪ್ರಕಾರ ನಾವು ಒಂದು ನೋಡ್ ನ ಬರೆದಿದ್ದೀವಿ, ಪ್ರತಿ ನೋಡ್ ಏನ್ ಮಾಡ್ತಿದೆ ಅದರದೇ ಆದ ಒಂದು ಲೈನ್ ನ ಫಿಟ್ ಮಾಡ್ತಿದೆ ಅಂತ. ಓಕೆ, ಎಕ್ಸಾಂಪಲ್ ನಾವು ನಿನ್ನೆ ಕ್ಲಾಸ್ ತಗೊಂಡಿದ್ವಲ್ಲ, ಒಂದ್ ಲೈನ್ ಈ ಕಡೆ ಇದೆ, ಒಂದ್ ಲೈನ್ ಈ ಕಡೆ ಇದೆ, ಒಂದ್ ಲೈನ್ ಈ ಕಡೆ ಇದೆ, ಈ ಕಡೆ, ಆತರ ಮಲ್ಟಿಪಲ್ ಲೈನ್ಗಳಾಗ್ಲಿ, ಯಾವ ಪಾಯಿಂಟ್ ಮೇಲೆ ಎಲ್ಲಕ್ಕಿಂತ ಜಾಸ್ತಿ ಲೈನ್ ಬಿದ್ದಿದಾವೋ ಅದನ್ನ ಪಾಯಿಂಟ್ ನ ಎತ್ಕೊಳ್ಳೋಣ ಅಂತ. ಓಕೆ, ಸೊ ಆತರ. ಸೊ ಇನ್ ಅ ವೇ ಇವಾಗ ನಾನು ಈ ನೋಡ್ ನ ಒಂದು ಆರ್ಕಿಟೆಕ್ಟ್ ಬರ್ದಿದ್ದೀನಿ ಅಂತಂದ್ರೆ, ಈ ಎಂ ಮತ್ತೆ ಸಿ ಅನ್ನೋದು ಈ ಎರಡು ವೇರಿಯೇಬಲ್ ನ ನಾನು ಬರ್ದಿದ್ದೀನಿ ಅಲ್ವಾ. ಸೊ ನಿನ್ನೆ ಕ್ಲಾಸಲ್ಲಿ ಟ್ರೈನಿಂಗ್ ಅಲ್ಲಿ ಏನಾಗ್ತಿತ್ತು,
ಎರಡು ಅನ್ನೋನ್ ವೇರಿಯೇಬಲ್ಗಳು ನಮಗೆ ಟ್ರೈನ್ ಆಗ್ತಿತ್ತು. ಓಕೆ, ಒಂದ್ಸಲ ನಮಗೆ ವ್ಯಾಲ್ಯೂ ಬಂದ್ಮೇಲೆ ನಾವು ಏನ್ ಮಾಡ್ತಿದ್ವಿ, ಎಂ ಅಂಡ್ ಸಿ ನ ಒಂದು ಫೈಲ್ಗೆ ಸೇವ್ ಮಾಡ್ಕೊಳ್ತೀವಿ ಅಲ್ವಾ. ಈ ಸೇವ್ ಮಾಡೋದೇ ಮಾಡೆಲ್ ಸೇವ್ ಮಾಡೋದು. ಓಕೆ, ಸೊ ಇವಾಗ ನೀವು ಇಮ್ಯಾಜಿನ್ ಮಾಡಿ, ಎಂ ಅಂಡ್ ಸಿ ಎರಡು ಫ್ಲೋಟಿಂಗ್ ಪಾಯಿಂಟ್ ಇದೆ ಅನ್ಕೊಳ್ಳಿ. ಫ್ಲೋಟಿಂಗ್ ಪಾಯಿಂಟ್ ಇದ್ರೆ ಈ ಫ್ಲೋಟಿಂಗ್ ಪಾಯಿಂಟ್ ಬಂದು 32 ಬಿಟ್ ಮೆಮೊರಿ ತಗೊಳುತ್ತೆ. ಸೊ ಇವಾಗ ಅಬ್ಸರ್ವ್ ಮಾಡಿ, ಒಂದು ಲೇಯರ್ ಅಲ್ಲಿ ನಾನು ಇವಾಗ 1 2 3 4 ಅಷ್ಟೇ ಡ್ರಾ ಮಾಡಿದ್ದೀನಲ್ಲ, ದೇರ್ ಕ್ಯಾನ್ ಬಿ ಹಂಡ್ರೆಡ್ಸ್ ಆಫ್ ನೋಟ್ಸ್ ಇರ್ಬೋದು. ಹಂಡ್ರೆಡ್ಸ್ ಆಫ್ ನೋಟ್ಸ್ ಇಂಟು ಹಂಡ್ರೆಡ್ಸ್ ಆಫ್ ಲೇಯರ್ಸ್, 500 ಆಫ್ ಲೇಯರ್ಸ್. ಸೊ ಎಷ್ಟು ಅನ್ನೋನ್ ವೇರಿಯಬಲ್ ಆಗುತ್ತೆ, ಈ ನಮ್ ತಗೊಂಡಿರೋ ಎಕ್ಸಾಂಪಲ್ ಅಲ್ಲೇ ಎಕ್ಸಾಕ್ಟ್ ಆಗಿ ಕ್ಯಾಲ್ಕುಲೇಟ್ ಮಾಡೋಣ. ಒಂದು ನೋಡು, ನಾನು ಈ ಪಾರ್ಟ್ ಅಲ್ಲೇ ನೋಡೋಣ. ಒಂದು ನೋಡ್ಗೆ ಎಷ್ಟು ವೇರಿಯಬಲ್ ಇದಾವೆ ಅನ್ನೋನ್ ವೇರಿಯಬಲ್ಸು? 2. ಒಂದು ಲೇಯರ್ ಅಲ್ಲಿ ಎಷ್ಟಿದಾವೆ? 4 ಪರ್ ಲೇಯರ್. ಸೊ ನಾವು ತಗೊಂಡಿರೋ ಲೇಯರ್ ಎಷ್ಟು? 1 2 3 4 5 ಲೇಯರ್ಸ್. ಓಕೆ, ಸೊ ಟೋಟಲ್ 5 4 20 ಇಂಟು 40 ಅನ್ನೋನ್ ವೇರಿಯೇಬಲ್ಗಳನ್ನ ನಾನು ಸೇವ್ ಮಾಡಬೇಕು. ಓಕೆ, ಸೊ ಈ 40 ಏನಿದೆ ಅಲ್ಲ, ಇದನ್ನ ನಾವು ಏನಂತ ಕರಿತೀವಿ? ಪ್ಯಾರಾಮೀಟರ್ಸ್. ಓಕೆ, ಪ್ಯಾರಾಮೀಟರ್. ಸೊ ಈ ಕಾನ್ಸೆಪ್ಟ್ ನಿಮಗೆ ಎಲ್ಲಿ ಅಬ್ಸರ್ವ್ ಮಾಡ್ತೀರಾ ನೀವು ಅಂತ. ಓಕೆ, ಲೆಟ್ ಮೀ ಶೇರ್ ಮೈ ಸ್ಕ್ರೀನ್. ಓಕೆ, ಸೊ ಇಲ್ಲಿ ಅಬ್ಸರ್ವ್ ಮಾಡಿದ್ರೆ ಇಲ್ಲಿ ನಾನು ಏನ್ ಕೇಳ್ತಿದ್ದೀನಿ, ಓಲಾಮಾ ಮಾಡೆಲ್ ವರ್ಷನ್ 7 ಬಿಲಿಯನ್ 30 ಬಿಲಿಯನ್ ಏನೇನಿದೆ ಅಂತ. ಓಕೆ, 7 ಬಿಲಿಯನ್ ಅಂತಂದ್ರೆ ಏನು? ಅವರು ನಾನು ಡ್ರಾ ಮಾಡ್ಬೇಕಾದ್ರೆ ಹೇಳ್ತಿದ್ನಲ್ಲ, ಇವಾಗ ನಮ್ಮ ಹತ್ರ ಎಷ್ಟು ಬಂದಿತ್ತು? 400 ಅಲ್ವಾ? 400 ಪ್ಯಾರಾಮೀಟರ್ಸ್ ಇರೋದು ಒಂದು ಮಾಡೆಲ್ ಬಂದಿತ್ತು. ಸೊ ಅದೇ ತರ ಅವರು ಟ್ರೈನ್ ಮಾಡಿರೋ ಮಾಡೆಲ್ ಎಷ್ಟು ಸೈಜ್ ಇದೆ? 7 ಬಿಲಿಯನ್ ಪ್ಯಾರಾಮೀಟರ್ಸ್ ಇದೆ. ಸೊ ಅಷ್ಟು ಅವರು ಡಿಫ್ರೆಂಟ್ ಒಂದೊಂದು ಲೋಡ್ ಅಲ್ಲಿ ಬೇರೆ ಬೇರೆ ಲಾಜಿಕ್ ಹಾಕಿ ಅಷ್ಟು ಡೆಪ್ತ್ ಇದೆ, ಅಷ್ಟೊಂದು ನಂಬರ್ ಆಫ್ ನೋಡ್ಸ್ ಇದಾವೆ. ಓಕೆನಾ? ಕಾನ್ಸೆಪ್ಟ್ ಅರ್ಥ ಆಯ್ತಾ? ಇಲ್ಲ ಅರ್ಥ ಮಾಡ್ಕೋಬೇಕು. ಸೊ ಇವಾಗ ನೀವು ಯಾವಾಗ ಆಸ್ ಅನ್ ಏಜೆಂಟ್ ಬಿಲ್ಡ್ ಮಾಡಕ್ ಹೋಗ್ತಿರೋ ಅಥವಾ ಲ್ಯಾಂಗ್ ಯಾವುದೇ ಒಂದು ರ್ಯಾಗ್ ರಿಲೇಟೆಡ್ ಏನೇ ಬಿಲ್ಡ್ ಮಾಡಕ್ ಹೋದಾಗ್ಲೂ ಫಸ್ಟ್ ಮೋಸ್ಟ್ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಏನಾಗೋದು, ಆ ಮಾಡೆಲ್ ಯಾವ ಸೈಜ್ ಇದೆ, 7 ಬಿಲಿಯನ್ 30 ಬಿಲಿಯನ್ ಅಂತ. ಓಕೆ, ಸೊ ಆಮೇಲೆ ಇನ್ನೊಂದು ಕಾನ್ಸೆಪ್ಟ್ ಏನ್ ಹೇಳಿದ್ದೆ ನಾನು, ಕೆಲವರು ಲೇಯರ್ ಆಡ್ ಮಾಡ್ತಿದ್ದಂಗೆ ಅವರಿಗೆ ಒಳ್ಳೆ ರಿಸಲ್ಟ್ ಬರಕ್ ಸ್ಟಾರ್ಟ್ ಆಯ್ತು. ಕೆಲವರು 20 ಹಿಡನ್ ಲೇಯರ್ ಯೂಸ್ ಮಾಡಿದ್ರು, 30 ಯೂಸ್ ಮಾಡಿದ್ರು ಅಂತಲ್ಲ, ಮಾಡದೆ ಅಂತಲ್ಲ. ಎಕ್ಸಾಕ್ಟ್ಲಿ ಅದೇ ಬಿಹೇವಿಯರು ನಾವು ಇವಾಗಲೂ ಕಾಣಬಹುದು LLM ರಿಲೇಟೆಡ್ ಮಾಡೆಲ್ಗಳಲ್ಲೂ. ಫಾರ್ ಎಕ್ಸಾಂಪಲ್ ಇವೆಲ್ಲ 7 ಬಿಲಿಯನ್ ಅನ್ನೋ ಮಾಡೆಲ್ ಇದೆ. ಅಂದ್ರೆ ಮೀನಿಂಗ್ ಏನಿದೆ ಹೇಳಿ? 7 ಬಿಲಿಯನ್ ಅಂತಂದ್ರೆ ದೇರ್ ಆರ್ 7 ಬಿಲಿಯನ್ ಪ್ಯಾರಾಮೀಟರ್ ಇರೋ ಮಾಡೆಲ್ ಅದು. ಓಕೆ, ಆ 7 ಬಿಲಿಯನ್ ಪ್ಯಾರಾಮೀಟರ್ಗಳು ನಾವು ಲರ್ನ್ ಆಗಿದೆ. ಓಕೆ, ಸಿಮಿಲರ್ಲಿ 30 ಬಿಲಿಯನ್ ಪ್ಯಾರಾಮೀಟರ್ಗಳು ಇರೋದು ಇನ್ನೊಂದು ಮಾಡೆಲ್ ಇದೆ. ಸೊ ಅದೇನ್ ಬಿಹೇವಿಯರ್ ಇತ್ತಲ್ಲ, ನಂಬರ್ ಆಫ್ ಪ್ಯಾರಾಮೀಟರ್ಸ್ ಅಥವಾ ನಂಬರ್ ಆಫ್ ಲೇಯರ್ಸ್ ಜಾಸ್ತಿ ಇದ್ದಾಗ ಮಾಡೆಲ್ ಚೆನ್ನಾಗಿ ರಿಸಲ್ಟ್ ಕೊಡೋದು, ಅದು ನಾವು ಇವಾಗಲೂ ಕಾಣಬಹುದು. ಇವಾಗ ಇಲ್ಲೇ ನೋಡಿ, ಅವ್ರು 30 ಬಿಲಿಯನ್ ಅಲ್ಲ 100 ಬಿಲಿಯನ್ ಪ್ಯಾರಾಮೀಟರ್ನು ಟ್ರೈನ್ ಮಾಡ್ಬೋದಾಗಿತ್ತು. ಬಟ್ ಅವ್ರು ಏನಕ್ಕೆ ಮಾಡಿಲ್ಲ, ಅಥವಾ ಏನು ಮೇ ಬಿ ಮಾಡಿದ್ರು ಇಟ್ಸ್ ನಾಟ್ ಅ ಸಕ್ಸೆಸ್ ಬಿಕಾಸ್ 30 ಬಿಲಿಯನ್ಗೆ ಅದಾದ್ಮೇಲೆ ಇಂಪ್ರೂವ್ ಆಗ್ತಿಲ್ಲ ಅಂತ. ಓಕೆ, ಅದೆಲ್ಲ ಬಿಡಿ, ಅದು ನೀವು ಮಷಿನ್ ಲರ್ನಿಂಗ್ ಎಲ್ಲ ಬರುತ್ತೆ. ಬಟ್ ನೀವು ಯಾವಾಗಲೇ ಒಂದು ಮಾಡೆಲ್ನ ಓಪನ್ ಮಾಡಿದ್ರೆ ನೀವು ಈ ತರ ವರ್ಷನ್ ಗಳನ್ನ ನೋಡ್ತೀರಾ. ಈ ವರ್ಷನ್ ಗಳನ್ನ ನೋಡಿದ್ರೆ ಇವಾಗ ನಿಮಗೆ ಒಂದು ಸ್ಥಳಕ್ಕೆ ಬಂತಲ್ಲ ಐಡಿಯಾ, ಓಕೆ ಇದು ಏನ್ ವರ್ಷನ್ ಡಿಫ್ರೆಂಟ್ ಏನೇನಿದೆ ಅಂತ, 7 ಬಿಲಿಯನ್ 30 ಬಿಲಿಯನ್ ಅಂತ. ಇವಾಗ ಓಲಮ್ಮ ಇವೆಲ್ಲ ಏನಂತಂದ್ರೆ, ಅವರು ಒಂದು ಇವಾಗ ನಾನು ಆರ್ಕಿಟೆಕ್ಚರ್ ಬಿಲ್ಡ್ ಮಾಡಿದ್ದೀನಲ್ಲ, ಸೊ ನಾನು ಕನೆಕ್ಷನ್ ಎಲ್ಲ ಚೇಂಜ್ ಮಾಡ್ತೀನಿ, ಒಂದೊಂದು ನೋಡ್ದು ಬಿಹೇವಿಯರ್ ಚೇಂಜ್ ಮಾಡ್ತೀನಿ. ಓಲಾಮ ಅವರು ಒಂಥರ ಸಿಲಿ ನೇಮ್ ಕೊಡೋದು, ಅಂದ್ರೆ ಪೈಥಾನ್ ಅಲ್ಲಿ ಇಟ್ಸ್ ಅ ಕಾಮನ್ ಇದು ಇರೋದು, ಅದು ಒನ್ ಆಫ್ ದಿ ಸಿಂಪಲ್ ಅಷ್ಟೇ. ಲಾರ್ಜ್ ಲ್ಯಾಂಗ್ವೇಜ್ ಮಾಡೆಲ್. ದೇರ್ ಇಸ್ ನೋ ಪರ್ಟಿಕ್ಯುಲರ್ ಎಕ್ಸ್ಪೆನ್ಷನ್ ಫಾರ್ ದಿಸ್. ಇಲ್ಲ ನೋಡಿ, GPT-3 ಹ್ಯಾಸ್ ಎಷ್ಟು? 175 ಬಿಲಿಯನ್ ಪ್ಯಾರಾಮೀಟರ್ಸ್. ಓಕೆ, ಬಟ್ GPT-4 ಏನಿದೆ 1.8 ಟ್ರಿಲಿಯನ್ ಪ್ಯಾರಾಮೀಟರ್ಸ್. ಓಕೆ, ಸೊ
ಸೊ ಅಕ್ಯುರೇಸಿ ಇಂಪ್ರೂವ್ ಆಗ್ತಿದೆ ಅಂತ ಹೇಳ್ತಿದ್ವಲ್ಲ, ಇದು ನಿಮ್ಗೆ ಅರ್ಥ ಆಯ್ತಲ್ಲ. ನೀವು ಯಾವುದೋ ಒಂದು ಮಾಡೆಲ್ನ ಸೆಲೆಕ್ಟ್ ಮಾಡಬೇಕಾದ್ರೆ. ಓಕೆ, ಸೊ ನೆಕ್ಸ್ಟ್ ಕ್ವಶನ್ ನಿಮ್ಗೆ ಏನು ಬರುತ್ತೆ, ಅದು GPT ಅವರು 170 ಬಿಲಿಯನ್ ಆದರೂ ಟ್ರೈ ಮಾಡಲಿ, 1.8 ಟ್ರಿಲಿಯನ್ ಆದರೂ ಮಾಡಲಿ, ನನಗೆ ರಿಸಲ್ಟ್ ಬಂದರೆ ಸಾಕು ಅಲ್ವಾ? ಏನಕ್ಕಂತಂದ್ರೆ ನಾವು ಅಬ್ಸರ್ವ್ ಮಾಡ್ತೀವಿ, ನಾವು ChatGPT ಮಾಡಬೇಕಾದ್ರೆ ಇನ್ ಕೇಸ್ ಯಾರಾದರೂ ಹೆವಿ ಎಕ್ಸ್ಟೆನ್ಸಿವ್ ಆಗಿ ಯೂಸ್ ಮಾಡಿದ್ರೆ ಸರ್ಟನ್ ಟೈಮ್ಸ್ ಅದು ಬರುತ್ತೆ, ಮೆಸೇಜ್ ಬರುತ್ತೆ ChatGPT. ನಿಮ್ದು ಟುಡೇಸು ಇದು ಸೆಷನ್ ಮುಗ್ದಿದೆ, ವಿಲ್ ಬಿ ಯೂಸಿಂಗ್ ಅದರ್ ಮಾಡೆಲ್ ಅಂತ. ಯಾರಿಗಾದ್ರೂ ಅಬ್ಸರ್ವ್ ಮಾಡಿದ್ದೀರಾ? ಓಕೆ, ಸೊ ಯಾವಾಗ ನನಗೆ ಈ ಬಿಲಿಯನ್ ಮಾಡೆಲ್ ವರ್ಕ್ ಆಗಕ್ಕೆ, ಈ 1.8 ಟ್ರಿಲಿಯನ್ ಮಾಡೆಲ್ ಒಳ್ಳೆ ರಿಸಲ್ಟ್ ಕೊಡುತ್ತೆ ಅಂದ್ರೆ ಈ ಮಾಡೆಲ್ ಏನಕ್ಕಿದೆ ಅನ್ನೋ ಕ್ವಶನ್. ಫಸ್ಟ್ ಥಿಂಗು, ಎರಡು ವೇರಿಯೇಬಲ್ ಲೋಡ್ ಮಾಡ್ಬೇಕಂತಂದ್ರೆ ನನಗೆ ರ್ಯಾಮ್ ಎಷ್ಟು ಬೇಕು? ಫಾರ್ ಸಿಂಪ್ಲಿಸಿಟಿ ಇವಾಗ ಒಂದು 4 GB ಬೇಕು ಅನ್ಕೊಳ್ಳೋಣ. ಇದು ಡಬಲ್ ಆಗ್ತಿದ್ದಂಗೆ ನಂದು ರ್ಯಾಮು 8 GB ಬೇಕು, ಹೌದಾ ಇಲ್ವಾ ಲೋಡ್ ಆಗಕ್ಕೆ? ಸೊ ಇದು ಡಬಲ್ ಆಗ್ತಿದ್ದಂಗೆ ಇದು ಡಬಲ್ ಆಗುತ್ತೆ ಲೋಡ್ ಆಗಕ್ಕೆ. ಸಿಮಿಲರ್ಲಿ GPU ಕೂಡ. ಓಕೆ, ಸೊ ಒನ್ ರೀಸನ್ ಏನಪ್ಪಾ ಅಂತಂದ್ರೆ, ರೀಸನ್ ನಂಬರ್ 1 ಏನಪ್ಪಾ ಅಂದ್ರೆ, ಈ ಮಾಡೆಲ್ನ ಅವರು ರನ್ ಮಾಡಕ್ಕೆ ಹೆವಿ ಹೈ ಲೆವೆಲ್ ಕಂಪ್ಯೂಟೇಷನ್ನ ಯೂಸ್ ಮಾಡ್ತಿದ್ದಾರೆ, ಕಂಪ್ಯೂಟೇಷನ್ ಸಿಸ್ಟಮ್ಸ್ನ ಯೂಸ್ ಮಾಡ್ತಿದ್ದಾರೆ. ಓಕೆನಾ? ಓಕೆ, ಸೊ ಅವ್ರು ಯಾವ್ದಾದ್ರು ಸಿಸ್ಟಮ್ ಯೂಸ್ ಮಾಡಲಿ, ಬಟ್ ನನಗೆ ಏನಕ್ಕೆ ಆಪರೇಷನ್ಸ್ ಜಾಸ್ತಿ ಆಗುತ್ತೆ, ನನಗೆ ಕಾಸ್ಟ್ ಏನಕ್ಕೆ ಜಾಸ್ತಿ ಮಾಡ್ತಾರೆ ಅಂತಂದ್ರೆ, ಇಟ್ಸ್ ನಾಟ್ ಅಬೌಟ್ ಓನ್ಲಿ ಕಂಪ್ಯೂಟೇಷನ್. ಇನ್ನೊಂದೇನಪ್ಪ ಅಂತಂದ್ರೆ ನಂಬರ್ ಆಫ್ ಮಲ್ಟಿಪ್ಲಿಕೇಶನ್ಸ್. ಇವಾಗ ನಾನು ಯಾವಾಗ 7 ಬಿಲಿಯನ್ ಪ್ಯಾರಾಮೀಟರ್ ಅಂತ ಹೇಳಿದೆ ಅಂತಂದ್ರೆ, ಆಲ್ಮೋಸ್ಟ್ 7 ಬಿಲಿಯನ್ ನಂಬರ್ ಆಫ್ ಮಲ್ಟಿಪ್ಲಿಕೇಶನ್ಸ್ ಆಗುತ್ತೆ. ಮಲ್ಟಿಪ್ಲಿಕೇಶನ್ಸು, ಅಡಿಷನ್ಸು, ಡಿವಿಷನ್ನು, ಆ ಎಲ್ಲ ಆಪರೇಷನ್ಸ್ ಆಗುತ್ತೆ. ಓಕೆ, ಸೊ ಇಲ್ಲಿ ನಮ್ದು ಎಷ್ಟಾಗ್ತಿದೆ, ಒಂದು ಮಲ್ಟಿಪ್ಲಿಕೇಶನ್, ಇನ್ನೊಂದು ಅಡಿಷನ್, ಎರಡು ಆಪರೇಷನ್ ಆಗ್ತದೆ, ಆಗ್ತಿದೆ. ಬಟ್ ಇಲ್ಲಿ 7 ಬಿಲಿಯನ್ ಪ್ಯಾರಾಮೀಟರ್ ಅಂದಾಗ ಆ 7 ಬಿಲಿಯನ್ ಪ್ಯಾರಾಮೀಟರ್ ಅದರದೇ ಆದ ಮಲ್ಟಿಪ್ಲಿಕೇಶನ್, ಅದರದೇ ಆದ ಡಿವಿಷನ್, ಅದರದೇ ಆದ ಎಲ್ಲ ಏನೇನ್ ಪಾಸ್ ಆಗ್ಬೇಕು ಅದೆಲ್ಲ ಆಗುತ್ತೆ. ಸೊ ಈ ಪಾಸ್ ಆಗ್ತಿದೆ ಅಂತಂದ್ರೆ, ಅದು ಅಷ್ಟು ಆಗ್ಬೇಕು ಅಂತಂದ್ರೆ ಅವರು ಅಷ್ಟೊಂದು GPU ಕೂಡ ಪ್ರೊವೈಡ್ ಮಾಡಬೇಕು. ಇಮ್ಯಾಜಿನ್ ಇವಾಗ ಈ MX+C ಒಂದು ಮಲ್ಟಿಪ್ಲಿಕೇಶನ್, ಒಂದು ಎಡಿಷನ್ ಆಲ್ಮೋಸ್ಟ್ 0.1 ಸೆಕೆಂಡ್ ತಗೊಳ್ತಿದೆ ಅನ್ಕೊಂಡ್ರು, 1 ಸೆಕೆಂಡ್ ತಗೊಳ್ತಿದೆ ಅನ್ಕೊಂಡ್ರು, ಅದನ್ನ ನಾವು 7 ಬಿಲಿಯನ್ ಕಂಪೇರ್ ಮಾಡಿದ್ರೆ ಇಟ್ ವಿಲ್ ಟೇಕ್ ಡೇಸ್ ಟು ಪ್ರೊಡ್ಯೂಸ್ 1 ವರ್ಡ್ ಔಟ್ಪುಟ್. ಸೊ ಅದಕ್ಕೆ ನಾವು GPU ಆಪ್ಟಿಮೈಸ್ ಮಾಡಬೇಕಾಗುತ್ತೆ, ಅದನ್ನ ಪ್ಯಾರಲಲ್ಲಿ ರನ್ ಮಾಡಬೇಕಾಗುತ್ತೆ. ಸೊ ಅವರಿಗೆ ಆ GPU ಕಾಸ್ಟು ಜಾಸ್ತಿ ಆಗುತ್ತೆ. ಓಕೆ, ಆಮೇಲೆ ಇನ್ನೊಂದು ಲೇಯರ್ ನೀವು ಡೌನ್ ಹೋಗ್ಬೇಕಂತಂದ್ರೆ, ನೀವು ಯಾವುದೇ ಒಂದು ಹಾರ್ಡ್ವೇರ್ನ ತಗೊಂಡಾಗ ದೇರ್ ಕ್ಯಾನ್ ಬಿ ಅ ಸರ್ಟನ್ ಲಿಮಿಟ್ ಆಫ್ ರೀಡ್ಸ್ ಅಂಡ್ ರೈಟ್ಸ್. ಓಕೆ, ಕೇಳಿರ್ತೀರೇನೋ ನೀವು ಪರ್ಸನಲ್ ಲೈಫಲ್ಲಿ ಎಲ್ಲರೂ ಎಕ್ಸ್ಪೀರಿಯನ್ಸ್ ಮಾಡಿರ್ತೀರಾ. ಏನು, ಮೆಮೊರಿ ಕಾರ್ಡ್ ಖರೀದಿ ಮಾಡಿರ್ತೀವಿ, ಎಲ್ಲ ಚೆನ್ನಾಗೇ ವರ್ಕ್ ಆಗುತ್ತೆ, ಸಡನ್ ಆಗಿ ಕರಪ್ಟ್ ಆಗುತ್ತೆ, ನೋಡಿದೀವಿ ಅಲ್ವಾ ಮೆಮೊರಿ ಕಾರ್ಡ್? ಸೊ ರೀಸನ್ ಏನಪ್ಪಾ ಅಂತಂದ್ರೆ, ಯಾವುದೇ ಒಂದು ಹಾರ್ಡ್ ಡ್ರೈವ್ ಬಂದಾಗ ಅದರದೇ ಆದ ಕೆಲವೊಂದು ನಂಬರ್ ಆಫ್ ರೀಡ್ಸ್ ಇರುತ್ತೆ, ನಂಬರ್ ಆಫ್ ರೈಟ್ಸ್ ಇರುತ್ತೆ, ದಟ್ ಮಚ್ ಅದು ಎಕ್ಸ್ಟೆಂಡ್ ಆಗುತ್ತೆ. ಸೊ ಇದು ಅದೇ ತರ ಅವರು ಬೈ ಮಾಡಿರೋ ಕಂಪ್ಯೂಟೇಷನ್ ಸಿಸ್ಟಮ್ಗಳು ಇದು ಆಗುತ್ತೆ. ಸೊ ಅದಕ್ಕೆ ಅವರು ಬೇಸ್ಡ್ ಆನ್ ದಿಸ್ ಎಕ್ಸಾಂಪಲ್, ಇದಕ್ಕಿಂತ ಬೆಟರ್ ಎಕ್ಸಾಂಪಲ್, ನೀವು ಯಾರಾದ್ರೂ ಮೊಬೈಲ್ ಖರೀದಿ ಮಾಡಬೇಕಾಗಿದ್ರೆ ಬ್ಯಾಟ್ರಿ ಸೈಕಲ್ ಅಂತ ಹೇಳ್ತಾರೆ, ಲೈಫ್ ಸೈಕಲ್ ನಿಮ್ಗೆ 1000 ಇರುತ್ತೆ ಅಂತ ಕೇಳಿದಿರಾ? ಇನ್ ಕೇಸ್ ಕೇಳಿಲ್ಲ ಅಂತಂದ್ರೆ, ಯಾವುದೇ ಒಂದು ಬ್ಯಾಟ್ರಿ ಇರಲಿ, ನಿಮ್ಮ ಲ್ಯಾಪ್ಟಾಪ್ ಅಲ್ಲಿ ಇರಲಿ, ಮೊಬೈಲ್ ಅಲ್ಲಿ ಇರಲಿ, ಎಲ್ಲೇ ಯಾವುದೋ ಬ್ಯಾಟ್ರಿ ಇರಲಿ, ಅದರದೇ ಆದ ಲೈಫ್ ಸೈಕಲ್ ಅಂತ ಒಂದು ಸೆಟ್ ಮಾಡಿರ್ತಾರೆ. ಇಟ್ಸ್ ಅ ಮೆಜರ್ಮೆಂಟ್ ಆಫ್ ಹೌ ಲಾಂಗ್ ದಟ್ ಬ್ಯಾಟ್ರಿ ಕ್ಯಾನ್ ಕಮ್. ಒನ್ ಸೈಕಲ್ ಈಸ್ ನಥಿಂಗ್ ಬಟ್ ನೀವು 1% ಇಂದ 100%ಗೆ ರೀಚಾರ್ಜ್ ಮಾಡಿದ್ರೆ, ಇನ್ ದ ಸೆನ್ಸ್ ಇದನ್ನ ನಾವು 1 ಸೈಕಲ್ ಅಂತ ಕನ್ಸಿಡರ್ ಮಾಡ್ತೀವಿ. ಸಮ್ ಟೈಮ್ಸ್ ಕೆಲವು ಬ್ಯಾಟ್ರಿಗಳು ಏನ್ ಮಾಡ್ತಾರೆ, ಕಂಪ್ನಿಗಳು ಜಸ್ಟ್ ಆಮೇಲೆ ಅವ್ರದ್ದು ಡೇಟಾ ಜಾಸ್ತಿ ತೋರಿಸ್ಕೊಳ್ಳೋಕೋಸ್ಕರ, ಈವನ್ ಇಫ್ ಯು ಚಾರ್ಜ್ ಫ್ರಮ್ 50% to 100%, ದೇ ವಿಲ್ ಕನ್ಸಿಡರ್ ಇಟ್ ಆಸ್ ಅ 1 more ಸೈಕಲ್. ಸೊ ಈ ತರ ಪ್ರತಿ ಸಲ ಡಿಸ್ಚಾರ್ಜ್ ಆಗಿ ಚಾರ್ಜ್ ಮಾಡಿದೆ ಅಂದ್ರಲ್ಲ, ಇದು 1 ಸೈಕಲ್. ಆ ತರ ಬ್ಯಾಟ್ರಿಗಳು ನಾನು 1000 ಸೈಕಲ್ನ ಸಪೋರ್ಟ್ ಮಾಡ್ತೀನಿ ಅಂತ ಹೇಳ್ತಾರೆ. ಸೊ ಇಟ್ಸ್ ಒನ್ ಆಫ್ ದಿ ಪ್ರೂವನ್ ಟೆಕ್ನಿಕ್. ನೀವು ನಿಮ್ಮ ಬ್ಯಾಟ್ರಿ ಮೊಬೈಲ್ ಚಾರ್ಜ್ನ ಆಲ್ಮೋಸ್ಟ್ ಚೂರು 10-12% ಖಾಲಿ ಆಗೋ ಗಂಟೆ ಯೂಸ್ ಮಾಡಿ, ಆಮೇಲೆ 98-95 ತೊಗೊಂಡು ಹೋಗೋದು. ಅವಾಗ ನಿಮ್ಗೆ ಬ್ಯಾಟ್ರಿ ಬಾಳಿಕೆ ಜಾಸ್ತಿ ಬರುತ್ತೆ. ಓಕೆ, ಇಟ್ಸ್ ಅ ಯೂಸ್ಫುಲ್ ಟಿಪ್, ಯು ಕ್ಯಾನ್ ಡೂ.
ಸೊ ರೀಸನ್ ಏನು? ಸೊ ಇಷ್ಟು ಲೈಫ್ ಸೈಕಲ್ ಅದು ನಿಮಗೆ ಸಪೋರ್ಟ್ ಮಾಡುತ್ತೆ. ಓಕೆ, ಇಟ್ಸ್ ಲೆಟ್ಸ್ ನಾಟ್ ಗೋ ಇನ್ ಡೆಪ್ತ್. ಸೊ ಇಲ್ಲಿ ಅರ್ಥ ಮಾಡ್ಕೊಳ್ಬೇಕಾಗಿರೋದು ಏನಂತಂದ್ರೆ, ಎಷ್ಟು ನಂಬರ್ ಆಫ್ ಪ್ಯಾರಾಮೀಟರ್ ಇದೆಯೋ ಅಷ್ಟು ನಂಬರ್ ಆಫ್ ಮಲ್ಟಿಪ್ಲಿಕೇಶನ್ಸ್ ಜಾಸ್ತಿ ಆಗುತ್ತೆ, ಅಷ್ಟು ನಂಬರ್ಸ್ ಆಫ್ ಅದನ್ನ ನಾನು ಲೋಡ್ ಮತ್ತೆ ರನ್ ಮಾಡಕ್ಕೆ ಅಷ್ಟು ದೊಡ್ಡ ಜಿ ಪಿ ಯು ಬೇಕು, ಅಷ್ಟು ದೊಡ್ಡ ರ್ಯಾಮ್ ಬೇಕು. ಅದಕ್ಕೆ ಅವರು ಚಾರ್ಜ್ ಮಾಡ್ತಾರೆ. ಈ ಎಕ್ಸಾಂಪಲ್ 7 ಬಿಲಿಯನ್ ಪ್ಯಾರಾಮೀಟರ್ ನಾನು ಒಂದು 32 GB ರ್ಯಾಮು ಅಥವಾ ಒಂದು 24 GB ಗ್ರಾಫಿಕ್ಸ್ ಕಾರ್ಡ್ ಇರೋದ್ರಲ್ಲಿ ಲೋಡ್ ಮಾಡ್ತೀನಿ ಅಂದ್ರೆ, ಈ ಸಣ್ಣ ಸಿಸ್ಟಮ್ ಕೊಡ್ತಿದ್ದೀನಿ ನಿಮಗೆ, ಇದ್ರದ್ದು ರೆಂಟ್ ಎಷ್ಟಾಗುತ್ತೆ ಅಷ್ಟು ಕಟ್ಟಿ. 1.8 ಟ್ರಿಲಿಯನ್ ಮಾಡೆಲ್ನ ರನ್ ಮಾಡ್ಬೇಕಂತಂದ್ರೆ ನಾನು ತಗೊಳ್ಬೇಕು ಅದೊಂದು 256 GB ರ್ಯಾಮು, 512 GB ಜಿ ಪಿ ಇರೋದು ತಗೊಳ್ಬೇಕು. ಸೊ ಈ ಸಿಸ್ಟಮ್ಗೆ ಎಷ್ಟು ರೆಂಟ್ ಆಗುತ್ತೆ ಅಷ್ಟು ಸಿಸ್ಟಮ್ ಕೊಡ್ಬೇಕು. ಸೊ ಆಸ್ ಏಜೆಂಟಿಕ್ ಬಿಲ್ಡ್ ಮಾಡ್ಬೇಕಾದ್ರೆ ಅಥವಾ ಮಷಿನ್ ಲರ್ನಿಂಗ್ ನಾವು ಯಾರು ಸರ್ವಿಸ್ ಪ್ರೊವೈಡ್ ಮಾಡ್ತಿದಾರಲ್ಲ, ನಾವು ಇವಾಗ ಸೆಲೆಕ್ಟ್ ಮಾಡೋ ರೆಸ್ಪಾನ್ಸಿಬಿಲಿಟಿ ಯಾರ ಮೇಲೆ ಬರುತ್ತೆ? ನಮ್ಮ ಮೇಲೆ ಬರುತ್ತೆ. 7 ಬಿಲಿಯನ್ ಪ್ಯಾರಾಮೀಟರ್ ಇಸ್ ನಾಟ್ ಕಂಪ್ಲೀಟ್ಲಿ ಯೂಸ್ಲೆಸ್. ಇದು ಕೆಲವ್ರ ಕಡೆ ಯೂಸ್ ಆಗ್ಬೋದು, ಇದು ಎಲ್ಲಿ ಯೂಸ್ ಆಗಲ್ಲೋ ಅಲ್ಲಿ ಆ ಪ್ಲೇಸ್ ಅಲ್ಲಿ ಇದು ಯೂಸ್ ಆಗ್ಬೋದು. ಸೊ ನಮ್ದು ಡಿಸಿಷನ್ ಏನ್ ತಗೊಳ್ಬೇಕಾಗತ್ತೆ ಅವಾಗ, ಎಲ್ಲೆಲ್ಲಿ ಇದು ಆಗುತ್ತೋ ಇದನ್ನ ತಗೊಳ್ತೀನಿ, ಎಲ್ಲೆಲ್ಲಿ ಇದಾಗುತ್ತೋ ಇದನ್ನ ತಗೊಳ್ತೀನಿ. ಸೊ ಈ ತರ ನಾವು ಮ್ಯಾನೇಜ್ಮೆಂಟ್ ಆಗಲಿ ಅಥವಾ ನಮ್ಮ ಪ್ರಾಜೆಕ್ಟ್ ಅಲ್ಲಿ ಈ ಕಾನ್ಸೆಪ್ಟ್ ಗಳನ್ನ ಯೂಸ್ ಮಾಡ್ಕೊಂಡ್ರೆ, ಫಸ್ಟ್ ಥಿಂಗ್ ವಿ ವಿಲ್ ಇಂಪ್ರೂವ್ ದ ಅಂದ್ರೆ ಕಾಸ್ಟ್ ಎಫಿಷಿಯನ್ಸಿ ನಮ್ದು ಹೆವಿ ಆಗಿಬಿಡುತ್ತೆ. ಓಕೆ, ಆಮೇಲೆ ಇನ್ನೊಂದು ಏನಾಗುತ್ತೆ ಅಂತಂದ್ರೆ, ಕಾಸ್ಟ್ ಎಫಿಷಿಯನ್ಸಿನೂ ಆಗಲಿ ಅಥವಾ ನಾವು ಫ್ಯೂಚರ್ ಅಲ್ಲಿ 1. ಓಕೆ, ನಂದು ರ್ಯಾಗ್ ಸಿಸ್ಟಮ್ ಅಥವಾ ಏಜೆಂಟು 7 ಬಿಲಿಯನ್ ಅಲ್ಲೇ ವರ್ಕ್ ಆಗ್ತಿದೆ ಅಂತಂದ್ರೆ, ನಾನು ಟ್ರೈನ್ ಮಾಡ್ಬೇಕಾದ್ರೆ ನಂದೇ ಒಂದು ಮಾಡೆಲ್ ಟ್ರೈನ್ ಮಾಡ್ತೀನಿ ಅಂದ್ರೆ 7 ಬಿಲಿಯನ್ ಪ್ಯಾರಾಮೀಟರ್ ಸಿಂಪಲ್ ಆಗಿ ಟ್ರೈನ್ ಮಾಡ್ಕೊಂಡು 1 ವರ್ಷದಲ್ಲಿ ಏನೋ ಮಾಡ್ಬೋದು. 1 ಟ್ರೈನ್ ಇದ್ರೆ ಇಟ್ ವಿಲ್ ಟೇಕ್ ಮೋರ್ ಟೈಮ್ ಅಂತ ಆತರ. ಸೊ ಇಷ್ಟೆಲ್ಲ ಕಾನ್ಸೆಪ್ಟ್ ಅಲ್ಲಿ ವಾಟ್ ಈಸ್ ದ ಔಟ್ಕಮ್ ಅಂತಂದ್ರೆ, ವಿತ್ ರೆಸ್ಪೆಕ್ಟ್ ಟು ಏಜೆಂಟಿಕ್ ಫ್ಲೋ, ಎವ್ರಿ ಮಾಡೆಲ್ ಪ್ರೊವೈಡರ್ಸ್ ಅವ್ರದೇ ಆದ ವರ್ಷನ್ಗಳ ಕೊಡ್ತಾರೆ. ಆ ಮಾಡೆಲ್ ಅದರ 175 ಅದು ಎಷ್ಟು ಬಿಲಿಯನ್ ಆಫ್ ಪ್ಯಾರಾಮೀಟರ್ಸ್ ಇಂದ ಟ್ರೈನ್ ಆಗಿದೆ ಅಂತ ಇದು ಇರುತ್ತೆ. ಓಕೆನಾ? ಇದು ಅರ್ಥ ಆಯ್ತಲ್ಲ ಎಲ್ಲರಿಗೂ? ಪ್ಯಾರಾಮೀಟರ್ಸ್ ಸೈಜ್, ಮಾಡೆಲ್ ಸೈಜ್ ನ ನೋಡೋದು ಹೆಂಗೆ ಅಂತ. ಓಕೆ, ಸೊ ನೀವು ಮಾಡೆಲ್ನ ಸೆಲೆಕ್ಟ್ ಮಾಡ್ಬೇಕಾದ್ರೆ ಫಸ್ಟ್ ಏನ್ ನೋಡ್ತೀರಾ? ಆ ಮಾಡೆಲ್ ಸೈಜ್ ಏನಿದೆ ಅಂತ ನೋಡ್ತೀರಾ. ಓಕೆ, ಮಾಡೆಲ್ ಸೈಜ್ ನೋಡಿದ್ರೆ ಇಟ್ಸ್ ಮೋರ್ ಲೈಕ್ ನಾವು ಮೊಬೈಲ್ ಖರೀದಿ ಮಾಡ್ಬೇಕಾದ್ರೆ ಎಕ್ಸಾಂಪಲ್ ನೋಡಿದ್ವಲ್ಲ, ರಾಮು ಎಷ್ಟಿದೆ ಅಂತ ನೋಡೋ ತರ ನಿಮ್ಗೆ ಒಂದು ನಾಲೆಜ್ ಇದೆ ಅನ್ನೋ ತರ ಫೀಲ್ ಅಷ್ಟೇ. ಓಕೆನಾ? ಇನ್ನೂ ಡೀಟೇಲ್ ಕೆಲವೊಂದು ನೋಡ್ಬೇಕು. ಓಕೆ, ಅದನ್ನ ನಾವು ಇವಾಗ ಕವರ್ ಮಾಡೋಣ. ಅಗೇನ್ ಇದು ನೀವು ಏನು ಅಗೇನ್ ನಾನು ರಿಪೀಟ್ ಏನಕ್ಕೆ ಮಾಡ್ತೀನಿ ಅಂತಂದ್ರೆ, ಡೋಂಟ್ ಟ್ರೈ ಟು ಇನ್ ಡೆಪ್ತ್ ಹೋಗೋದು ಬೇಕಾಗಿಲ್ಲ. ಅಲ್ಲಿ ನ್ಯೂರಲ್ ನೆಟ್ವರ್ಕ್ ಹೆಂಗಿದೆ, ಅದು ಕನೆಕ್ಷನ್ ಹೆಂಗಾಗುತ್ತೆ, ಎಷ್ಟು ನ್ಯೂರಲ್ ಇರುತ್ತೆ, ಅದೆಲ್ಲ ಏನು ಬೇಕಾಗಿಲ್ಲ ನಿಮಗೆ ಅದು ಏನಿದೆ ಅನ್ನೋದು ಗೊತ್ತಾಗಬೇಕು. ಸುಮ್ಮನೆ ಎಲ್ಲೋ 7 ಬಿಲಿಯನ್ ಪ್ಯಾರಾಮೀಟರ್, ಇವಾಗ ನಾನು ನಿಮ್ಗೆ ಡೈರೆಕ್ಟ್ ಆಗಿ ಇದನ್ನು ಹೇಳ್ಬೋದಾಗಿತ್ತು. GPT-3 ಸಣ್ಣ ಮಾಡೆಲ್ ಇದೆ, GPT-4 ದೊಡ್ಡ ಮಾಡೆಲ್ ಇದೆ. ಸಣ್ಣ ಮಾಡೆಲ್ ಚೀಪ್ ಇರುತ್ತೆ, ದೊಡ್ಡ ಮಾಡೆಲ್ ಕಾಸ್ಟ್ಲಿ ಇರುತ್ತೆ ಅಂತ. ಇಟ್ಸ್ ಮೋರ್ ಲೈಕ್ ಆಫರ್ ಅಲ್ಲಿ ಹೇಳ್ದಂಗೆ ಅಷ್ಟೇ ಇರುತ್ತೆ. ಬಟ್ ನಿಮ್ಗೆ ಫ್ಯೂಚರ್ ಅಲ್ಲಿ ಯೂಸ್ ಆಗಲ್ಲ ಅನ್ನೋ ಪರ್ಸ್ಪೆಕ್ಟಿವ್ ಅಲ್ಲಿ ನಮ್ಗೆ ಹೇಳ್ತಿರೋದು ಅಷ್ಟೇ. ಓಕೆ, ಕಾನ್ಸೆಪ್ಟ್ ಗೊತ್ತಿರಲಿ ನಿಮ್ಗೆ. ನೆಕ್ಸ್ಟ್ ನೀವು ಎಕ್ಸ್ಪ್ಲೋರ್ ಯಾವಾಗಾದ್ರೂ ಮಾಡ್ಬೇಕಾದ್ರೆ ಗೊತ್ತಾಗುತ್ತೆ, ಅಥವಾ ನೀವು ಡಿಸಿಷನ್ ಮೇಕಿಂಗ್ ಅಲ್ಲಿ ತುಂಬಾ ಹೆಲ್ಪ್ ಆಗುತ್ತೆ. ಇವಾಗ ಎಕ್ಸಾಂಪಲ್, ಇವಾಗ ನಾವೇ ಎಕ್ಸಾಮ್ ಅಂದ್ರೆ ನೀವೇ ಹೈರ್ ಮಾಡ್ತಿದ್ದೀರ ಅನ್ಕೊಳ್ಳಿ ಯಾರಿಗಾದ್ರು. ಪೈಥಾನ್ ಪ್ರೋಗ್ರಾಮಿಂಗ್ ಬರೆಯೋಕೆ ಕಾಮರ್ಸ್ ಮಾಡೋದವ್ರಿಗೆ ತೊಗೊಳ್ತೀವ, ಅಥವಾ ಆರ್ಟ್ಸ್ ಮಾಡೋದವ್ರಿಗೆ ತೊಗೊಳ್ತೀವ, ಅಥವಾ ಇಂಜಿನಿಯರಿಂಗ್ CS ಮಾಡೋದವ್ರಿಗೆ ತೊಗೊಳ್ತೀವ? ಅಫ್ಕೋರ್ಸ್ ಇಂಜಿನಿಯರಿಂಗು CS ಮಾಡೋದವ್ರಿಗೆ ತಗೊಳ್ತೀವಿ. ಏನಕ್ಕೆ? ದೇ ಆರ್ ಟ್ರೈನ್ಡ್ ಆನ್ ದಟ್. ಸೊ ಅದೇ ತರ ಯಾವುದೇ ಒಂದು ಮಾಡೆಲ್ ನ್ಯೂರಲ್ ನೆಟ್ವರ್ಕ್ ಎಷ್ಟೇ ದೊಡ್ಡದಿರಲಿ, ಅದಕ್ಕೆ ಇನ್ಪುಟ್ ಯಾವ್ದ್ರ ಮೇಲೆ ಟ್ರೈನ್ ಆಗಿದೆ ಅನ್ನೋದು ಇಂಪಾರ್ಟೆಂಟ್. ಸೊ ಬೇಸ್ಡ್ ಆನ್ ಟ್ರೈನಿಂಗ್ ಡೇಟಾ ಅದರ ಮೇಲೆ ನೀವು ಆ ಮಾಡೆಲ್ನ ಸೆಲೆಕ್ಟ್ ಮಾಡಬೇಕು. ಇನ್ ಕೇಸ್ ಈ ಪಾರ್ಟ್ನ ಏನಕ್ಕೆ ಹೇಳ್ತಿದ್ದೀನಿ ಅಂತಂದ್ರೆ, ಕೆಲವೊಂದ್ಸಲ ಏನ್ ಮಾಡ್ಬೋದು ಅಂದ್ರೆ, ನಿಮ್ಗೆ ಫ್ಯೂಚರ್ ಅಲ್ಲಿ ಬರುತ್ತೆ ಹಗ್ಗಿಂಗ್ ಫೇಸ್ ಅಂತ. ಈ ಹಗ್ಗಿಂಗ್ ಫೇಸ್ ಅಲ್ಲಿ ಅವ್ರು ಏನ್ ಮಾಡ್ತಾರೆ, ಅವರು ನ್ಯೂರಲ್ ನೆಟ್ವರ್ಕ್ ನ ಬಿಲ್ಡ್ ಮಾಡ್ತಾರೆ. ಅವ್ರ ಒಂದು ಡೇಟಾ ಸೆಟ್ ಇರುತ್ತೆ, ಅದನ್ನ ಟ್ರೈನ್ ಮಾಡ್ತಾರೆ. ಸೇವ್ಡ್ ಮಾಡೆಲ್ ನ ನಿಮಗೆ ಯೂಸ್ ಮಾಡಕ್ ಕೊಡ್ತಾರೆ. ಸೊ ಲೆಟ್ಸ್ ಸೇ ನಿಮ್ ಕಂಪ್ಲೀಟ್ಲಿ ಅಷ್ಟೊಂದು ಕಾಂಪ್ಲಿಕೇಟೆಡ್ ಟಾಸ್ಕ್ ಇಲ್ಲ, ಸಿಂಪಲ್ ಟಾಸ್ಕ್ ಇದೆ. ಒಂದು ಸಣ್ಣ ಮಾಡೆಲ್ ಹಗ್ಗಿಂಗ್ ಫೇಸ್ ಅಲ್ಲಿ ನಂಗೆ ಅವೈಲೇಬಲ್ ಇದೆ ಅಂದಾಗ, ಯು ಕ್ಯಾನ್ ಕಂಪ್ಲೀಟ್ಲಿ ಸ್ಕಿಪ್ ದ LLM ನ ನೀವು ಆ ಬೈ ಮಾಡೋದಕ್ಕೆ ಇದನ್ನು ಕೂಡ ಸ್ಕಿಪ್ ಮಾಡ್ಬೋದು. ಸಿಂಪಲ್ ಆಗಿ ಈ ಮಾಡೆಲ್ಗಳನ್ನ ಯೂಸ್ ಮಾಡ್ಕೊಂಡು ಕೂಡ ರಿಸಲ್ಟ್ ತೆಗಿಬಹುದು.
ಸೊ ಆ ಮಾಡೆಲ್ನ ಸೆಲೆಕ್ಟ್ ಮಾಡ್ಬೇಕಾದ್ರೆ ನೀವು ಏನೇನು ನೋಡ್ತೀರಾ? ಇವಾಗ ನಾವು ಇವತ್ತು ನೋಡಿರೋ ಎಕ್ಸಾಂಪಲ್ ಪ್ರಕಾರ ಫಸ್ಟ್ ಥಿಂಗ್ ನಾವು ನೋಡೋದು ಎಷ್ಟು ಬಿಲಿಯನ್ ಆಫ್ ಪ್ಯಾರಾಮೀಟರ್ ಇದೆ. ನೆಕ್ಸ್ಟ್ ಥಿಂಗ್ ನಾವು ಏನು ನೋಡೋದು, ಅದು ಯಾವ್ದಾವ್ದು ಡೇಟಾ ಸೆಟ್ ಮೇಲೆ ಟ್ರೈನ್ ಆಗಿದೆ ಅಂತ. ವೆನ್ ಇಟ್ ಕಮ್ಸ್ ಟು ದಿ ಮಾಡೆಲ್ಸ್ ಲೈಕ್ ಕಮರ್ಷಿಯಲ್ ಮಾಡೆಲ್ಸ್ ಏನಿದಾವಲ್ಲ, GPT 5, GPT 3, GPT, ಆಮೇಲೆ ಆ, ಇದು AWS ಕೊಡೋ ಮಾಡೆಲ್, AWS ಕಡೆಯಿಂದ ಕೆಲವು ಮಾಡೆಲ್ ಲಿಸ್ಟ್ ಆಫ್ ಮಾಡೆಲ್ಸ್ ಬರುತ್ತೆ, ಇಮೇಜ್ಗಾಗಲಿ, ಆಡಿಯೋ ಆಗಲಿ, ವಿಡಿಯೋ ಆಗಲಿ. ಅದು ನಾರ್ಮಲಿ ಅವರು ನಿಮಗೆ ಹೇಳಲ್ಲ ಅಂದ್ರೆ ಯಾವ ಡೇಟಾ ಸೆಟ್ ಮೇಲೆ ಆಗಿತ್ತು ಅಂತ. ಬಟ್ ಯಾಕಂದ್ರೆ ಅವ್ರ ಮಾಡೆಲ್ ಈಸ್ ದಟ್ ಮಚ್ ಗುಡ್. ನೀವು ಯಾವಾಗ ಓಪನ್ ಸೋರ್ಸ್ ಮಾಡೆಲ್ನ ಯೂಸ್ ಮಾಡ್ತಿದ್ದೀರೋ, ಓಕೆ, ಅಗೇನ್ ಓಪನ್ ಸೋರ್ಸ್ಗೂ ಅಥವಾ ಇದಕ್ಕೂ ಡಿಫ್ರೆನ್ಸ್ ಏನಪ್ಪಾ ಅಂತಂದ್ರೆ, ಕೆಲವ್ರು ಏನ್ ಮಾಡಿದ್ದಾರೆ, ಮೂವಿ ಮಾಡಿ ಯೂಟ್ಯೂಬ್ ಹಾಕಿದ್ದಾರೆ. ಓಕೆ, ಅದನ್ನ ನೀವು ಯಾವಾಗ ಬೇಕೋ ಅವಾಗ ಹೋಗಿ ನೋಡ್ಬೋದು, ಹೌದು ಅಲ್ವಾ? ಸೊ ಅದು ಓಪನ್ ಸೋರ್ಸು. ಅವು ನೀವು ಯಾವಾಗ ಬೇಕೋ ಅದನ್ನ ಡೌನ್ಲೋಡ್ ಮಾಡಿ ನಿಮ್ಮ ಸಿಸ್ಟಮ್ ಅಲ್ಲಿ ಅದನ್ನ ಕಾನ್ಫಿಗರ್ ಮಾಡಿ ರನ್ ಮಾಡಿ ಯೂಸ್ ಮಾಡ್ಕೋಬಹುದು. ಕಮರ್ಷಿಯಲ್ ಈಸ್ ನಥಿಂಗ್ ಬಟ್ ಅವ್ರು ಮೂವಿ ಮಾಡಿ ಥಿಯೇಟರ್ ಅಲ್ಲಿ ರಿಲೀಸ್ ಮಾಡಿರೋ ತರ. ಓಕೆ, ಸಿಂಪಲ್ ಆಗಿ ಅದಕ್ಕೆ ನೀವು ಹೋಗ್ಬೇಕು ಅಂದ್ರೆ ಫಸ್ಟ್ ದುಡ್ಡು ಕೊಡ್ಬೇಕು, ಆಮೇಲೆ ನೋಡ್ಬೇಕು. ಸೊ ನಮ್ಮ ಹತ್ರ ಒಂದು ಡೇಟಾ ಸೆಟ್ ಇರುತ್ತೆ. ನಾನು ಮತ್ತೆ ರಿಪೀಟ್ ಮಾಡ್ತಿದ್ದೀನಿ, ಯಾಕಂತಂದ್ರೆ ಇಟ್ಸ್ ಅ ಸೇಮ್ ಕಾನ್ಸೆಪ್ಟ್. ಡೇಟಾಸ್ ಅಲ್ಲಿ ಇನ್ಪುಟ್ ಇರುತ್ತೆ, ಆಮೇಲೆ ಔಟ್ಪುಟ್ ಇರುತ್ತೆ. ನಾವು ಒಂದು ಮಾಡೆಲ್ನ ಡಿಫೈನ್ ಮಾಡ್ತೀವಿ. ಓಕೆ, ಇಟ್ ಕ್ಯಾನ್ ಬಿ ಅ ಸಿಂಪಲ್ ಲೀನಿಯರ್ ರಿಗ್ರೆಷನ್ ಮಾಡೆಲ್, ಅಥವಾ CNN ಇರ್ಬೋದು, ಅಥವಾ ಡೀಪ್ ನ್ಯೂರಲ್ ನೆಟ್ವರ್ಕ್ ಏನಾದರೂ ಇರ್ಬೋದು. ಎಕ್ಸ್ ನ ಇನ್ಪುಟ್ ಕೊಟ್ಟು ವೈ ನ ಔಟ್ಪುಟ್ ತೆಗಿತೀನಿ. ಸೊ ವೈ ಔಟ್ಪುಟ್ ಬಂದಿಲ್ಲ ಅಂತಂದ್ರೆ ನಾನು ನೆಕ್ಸ್ಟ್ ಟ್ರೈನಿಂಗ್ ಪ್ರೊಸೀಜರ್ ಬರುತ್ತೆ, ನಾವು ನಿನ್ನೆ ಕ್ಲಾಸಲ್ಲಿ ನೋಡಿದ್ವಲ್ಲ. ಟ್ರೈನಿಂಗ್ ಅಲ್ಲಿ ಏನಾಗುತ್ತೆ, ಇದನ್ನ ನಾವು ನಾರ್ಮಲಿ ವೈ ಮಾಡೆಲ್ ಇಂದ ಬಂದಿರೋದನ್ನ ವೈ ಡ್ಯಾಶ್ ಅಂತ ಕರಿತೀವಿ. ಒರಿಜಿನಲ್ ವೈಗೂ ಮತ್ತೆ ವೈ ಡ್ಯಾಶ್ಗೂ ಡಿಫ್ರೆನ್ಸ್ ಏನಿದೆ ಅನ್ನೋದು ನಮಗೆ ಎರರ್ ಆಗುತ್ತೆ. ಬೇಸ್ಡ್ ಆನ್ ಎರರ್ ಇದರಲ್ಲಿರೋ ಅನ್ನೋನ್ ವೇರಿಯೇಬಲ್ಗಳನ್ನ ಅಪ್ಡೇಟ್ ಆಗುತ್ತೆ. ದಿಸ್ ಈಸ್ ದ ವೇ ಇಟ್ ವಿಲ್ ಲರ್ನ್. ಓಕೆ, ಸೊ ನೀವು ಇದ್ರ ಬಗ್ಗೆ ಕಾನ್ಸಂಟ್ರೇಷನ್, ಮ್ಯಾಥಮೆಟಿಕಲ್ ಫಾರ್ಮುಲಾ ಏನು, ಅದು ಹೆಂಗೆ ಹೋಗುತ್ತೆ ಅದೆಲ್ಲ ಕೆಡ್ಸ್ಕೊಳ್ಳೋದು ಬೇಡ. ಓಕೆ, ಸೊ ಇಫ್ ಯು ರಿಯಲಿ ನೀಡ್ ಇಟ್, ನಮಗೆ ಲ್ಯಾಂಗ್ ಚೈನ್ ಲ್ಯಾಂಗ್ ಗ್ರಾಫ್ ಆದ್ಮೇಲೆ ಐ ವಿಲ್ ಟೇಕ್ ಒನ್ ಕ್ಲಾಸ್. ಅಲ್ಲಿ ನಿಮಗೆ ಕಂಪ್ಲೀಟ್ ಇದನ್ನ ನಾವು ಕುತ್ಕೊಂಡು ಮ್ಯಾನ್ಯುವಲಿ ಮಾಡೋಣ. ಬಿಕಾಸ್ ಐ ಪ್ರಿಫರ್ ದಟ್. ನಾನು ಅದನ್ನ ಏನಕ್ಕೆ ಪ್ರಿಫರ್ ಮಾಡ್ತೀನಿ ಅಂದ್ರೆ, ಲಿನಿಯರ್ ರಿಗ್ರೆಷನ್ ಒಂದು ನೀವು ಮ್ಯಾನ್ಯುವಲಿ ಒಂದು ಮಾಡೆಲ್ ಫಿಟ್ ಮಾಡಿದ್ರೆ ಅಂತಂದ್ರೆ ಇವರು ಲೈಕ್ ನಿಮ್ಗೇನು ಮತ್ತೆ ಲೈಫಲ್ಲಿ ಓದೋದೇ ಬೇಡ, ಲೈಫ್ ಸೈಕಲ್ ಆ ಥರ ಆಗ್ಬಿಡ್ತೀರ. ಓಕೆ ಓಕೆ, ಸೊ ಫಾರ್ಗೆಟ್. ಟ್ರೈನ್ ಆದ್ಮೇಲೆ ನಾವು ಈ ಮಾಡೆಲ್ನ ಸೇವ್ ಮಾಡ್ತೀವಿ. ಸೇವ್ ಮಾಡೆಲ್. ಓಕೆ, ಸೊ ಈ ಮಾಡೆಲ್ನ ನಾನು ಬಿಲ್ಡ್ ಮಾಡಬೇಕಾದ್ರೆ ನಮ್ಮ ಕ್ವಶನ್ ಏನಿರುತ್ತೆ, ನಂಬರ್ ಆಫ್ ಪ್ಯಾರಾಮೀಟರ್ಸ್ ಎಷ್ಟಿದೆ ಈ ಮಾಡೆಲ್ ಅಲ್ಲಿ ಅಂತ. ಸೊ ಬೇಸ್ಡ್ ಆನ್ ದಟ್ ನಂಬರ್ ಆಫ್ ಪ್ಯಾರಾಮೀಟರ್ಸ್ ನಮಗೆ ಕಾಸ್ಟ್ ಏನಾಗುತ್ತೆ, ಇನ್ಕ್ರೀಸ್ ಆಗುತ್ತೆ, ಡಿಕ್ರೀಸ್ ಆಗುತ್ತೆ. ಓಕೆ, ಸೊ ಇಲ್ಲಿ ನಮಗೆ ಯಾವುದೇ ಒಂದು ಮಾಡೆಲ್ನ ಸೆಲೆಕ್ಟ್ ಮಾಡಬೇಕಾದ್ರೆ ಏನೇನು ಚೆಕ್ ಮಾಡಬೇಕು? ಒಂದನೇದು ನಂಬರ್ ಆಫ್ ಪ್ಯಾರಾಮೀಟರ್ಸ್ ಎಷ್ಟಿದೆ. ಓಕೆ, ಆಮೇಲೆ ಇನ್ನೊಂದು ಯಾವ್ಯಾವ ಡೇಟಾ ಸೆಟ್ ಮೇಲೆ ಟ್ರೈನ್ ಆಗಿದೆ, ಇನ್ ಕೇಸ್ ನಿಮಗೆ ಆ ಆಪ್ಷನ್ ಇದ್ರೆ, ಅವೈಲೇಬಲ್ ಇದ್ರೆ. ಓಕೆ, ಇಷ್ಟೇ. ಸೊ ಈ ಫಂಡಮೆಂಟಲ್ಸ್ ಕಾನ್ಸೆಪ್ಟ್ ಇದರಲ್ಲಿ ಇರೋದು ಇಷ್ಟೇ ಇದೆ. ಓಕೆ, ಸೊ ಮುಂದೆ ಮತ್ತೆ ಅಂದ್ರೆ ನಿಮಗೆ ಮಾಡೆಲ್ ಅಂದ್ರೆ ಏನು, ಡೇಟಾ ಸೆಟ್ ಅಂದ್ರೆ ಏನು, ಯಾವ ತರ ಟ್ರೈನ್ ಆಗುತ್ತೆ ಬೇಕಾಗಿಲ್ಲ. ಟ್ರೈನಿಂಗ್ ಆಗಿರುತ್ತೆ, ಆ ಮಾಡೆಲ್ನ ನಾನು ಸೇವ್ ಮಾಡ್ತೀನಿ. ಅದರಲ್ಲಿ ನಮಗೆ ಮೇನ್ ಬೇಕಾಗಿರೋದು ನಂಬರ್ ಆಫ್ ಪ್ಯಾರಾಮೀಟರ್ ಎಷ್ಟಿದೆ, ಯಾವ ಡೇಟಾ ಸೆಟ್ ಮೇಲೆ ಟ್ರೈನ್ ಆಗಿದೆ ಅಂತ. ಇಷ್ಟು ಕಾನ್ಸೆಪ್ಟ್ ಅರ್ಥ ಆಯ್ತು. ಹ್ಯಾಂಡ್ಸ್ ಆನ್ ಇನ್ ದ ಸೆನ್ಸ್, ಇವಾಗ ನಾವು ಏನೇನು ಟೂಲ್ VS ಕೋಡ್ ನ ಯೂಸ್ ಮಾಡ್ತೀವಿ ಅದನ್ನ ಯಾವ ತರ ಇನ್ಸ್ಟಾಲ್ ಮಾಡೋದು, ಆಮೇಲೆ ನಾನು ಇವಾಗ AWS ನ ಯೂಸ್ ಮಾಡ್ಬೇಕಂದ್ರೆ ಅಲ್ಲಿ ಅಕೌಂಟ್ ಯಾವ ತರ ಓಪನ್ ಮಾಡೋದು. ಸೊ ಆ ತರ ನಾವು ಏಜೆಂಟಿಕ್ ಫ್ಲೋ ಕಡೆ ಒಂದೊಂದಾಗಿ ಮೂವ್ ಆಗ್ತಾ ಹೋಗೋಣ.